ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ಗುಡ್ ಈವ್ನಿಂಗ್, ನಮಸ್ತೆ ಹಾಗೂ ವೆಲ್ಕಮ್. ಬಿಗ್ ಬಾಸ್ ಇದೊಂದು ಶೋ ಮಾತ್ರ ಅಲ್ಲ, ಇದು ಕನ್ನಡಿಗರ ಹೆಮ್ಮೆ. ಇಡೀ ಕನ್ನಡಿಗರು ಹಚ್ಚಿ ಸಂಭ್ರಮಿಸ್ತಾ ಇರುವಂಥ ಒಂದು ಜ್ಯೋತಿ, ಮಹಾಜ್ಯೋತಿ. ಈ ಮನೋರಂಜನೆಯ ಮಹಾಜ್ಯೋತಿಯ ಪಯಣಕ್ಕೆ ಒಂದು ತೊಂದರೆ ಅಂತ ಬಂದಾಗ, ಚಿಕ್ಕ ಕಷ್ಟ ಅಂತ ಬಂದಾಗ ಇದನ್ನು ಆರದೇ ಇರೋ ಥರ, ಅಂದರೆ ಆ ಜ್ಯೋತಿನ ಆರದೇ ಇರೋ ಥರ ಕಾಪಾಡಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಏಳು ಬೀಳು ಏನೇ ಬಂದರೂ ನಿಮ್ಮ ಪ್ರೀತಿ ನಮ್ಮ ಜೊತೆ ಇರೋ ತನಕ ನಾವು, ಅಂದರೆ ಈ ಬಿಗ್ ಬಾಸ್ ಮುಂದೆ ಹೋಗ್ತಾನೆ ಇರುತ್ತೆ, ಸದಾ ನಡೀತಾನೆ ಇರುತ್ತೆ, ನುಗ್ತಾನೆ ಇರುತ್ತೆ. ಈ ವೇದಿಕೆ ಮೇಲೆ ಸಾಕಷ್ಟು, ಆ್ಯಕ್ಚುಲಿ ನಾನು ಹೇಳದೇ ಇದ್ರೆ ತಪ್ಪಾಗುತ್ತೆ, ಈ ವೇದಿಕೆಯಿಂದ ಅಲ್ಲಿ ಹೊರಗಡೆ ಬಿಗ್ ಬಾಸ್ ಅಂತ ಪ್ರಾಬ್ಲಮ್ ಬಂದಾಗ ಕೆಲವರಿಗೆ ಗೊತ್ತಿಲ್ಲದಿರೋ ವಿಚಾರ ಏನಂದರೆ, ನಡೆದಿರುವಂಥ ವಿಚಾರಕ್ಕೂ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮಕ್ಕೂ, ಕಲರ್ಸ್ಗೂ, ನಮಗೂ ಯಾವುದೇ ರೀತಿಯಾದ ಸಂಬಂಧನೂ ಇಲ್ಲ. ಆ್ಯಕ್ಚುಲಿ ಯಾವುದೇ ಥರ ವಯೋಲೇಷನ್ಸ್ ಕೂಡ ಆಗಿಲ್ಲ. ನಾವು ಯಾವ ಜಾಗದಲ್ಲಿ ಅದನ್ನು ನಡೆಸ್ತಾ ಇದ್ದೀವೋ ಅವ್ರಿಗೂ ಕೆಲವ್ರಿಗೂ ಬಂದಂಥ ಕೆಲವು ವಿಚಾರಗಳು. ಬಟ್ ಆ್ಯಸ್ ಯೂಶುವಲ್ ಏನಾಗುತ್ತೆ, ಖಾಲಿ ಜಾಗಕ್ಕೆ ಒಂದು ಬೆಲೆ ಇರಲ್ವಂತೆ, ಅದಕ್ಕೊಂದು ಅಡ್ರೆಸ್ ಬೇಕಂತೆ. ಆ ಅಡ್ರೆಸ್ಸೇ ಬಿಗ್ ಬಾಸ್ ಆಗೋಯ್ತು. ಬಿಗ್ ಬಾಸ್ ಅನ್ನೋ ಹೆಸರು ಎಷ್ಟು ಕೇಳಿ ಬರ್ತಾ ಇತ್ತು ಅಂದರೆ, ತೊಂದರೆಗಳು ಇಲ್ಲಿಂದ ಪ್ರಾರಂಭ ಆಯಿತು ಅಂತ. ಬಟ್ ತಪ್ಪೇನಿಲ್ಲ, ಒಂದು ಶೋ 12 ಸೀಸನಲ್ಲಿ ಬರೀ ಒಂದು ಕಾರ್ಯಕ್ರಮ ಮಾತ್ರ ಆಗಿ ಉಳಿದಿಲ್ಲ, ಎಷ್ಟೋ ಜನಗಳಿಗೆ ಅನ್ನ ಹಾಕಿದೆ, ಕೆಲಸ ಕೊಟ್ಟಿದೆ, ಸಾಲದಕ್ಕೆ ಎಷ್ಟೋ ಜೀವನಗಳಿಗೆ ದಾರಿ ದೀಪ ಆಗಿದೆ ಅಂದಾಗ ಈ ಒಂದು ಶೋ ಆಬ್ವಿಯಸ್ಲಿ ಎಷ್ಟೋ ಕೆಲವರಿಗೆ ಕಣ್ಣು ಕುಗ್ತಾ ಇರುತ್ತೆ, ಅದು ತಪ್ಪಲ್ಲ. ಬಟ್ ಇಲ್ಲಿ ಕೆಲವು ಹೆಸರುಗಳನ್ನ ನಾನು ವೈಯಕ್ತಿಕವಾಗಿ ಹೇಳಲೇಬೇಕು, ಯಾಕಂದರೆ ಅವರೆಲ್ಲರೂ ನನಗೆ ಸ್ಪಂದಿಸಿದ್ರು. ನಮ್ಮ ಡಿ ಕೆ ಸಾಹೇಬರಿಗಾಗಲಿ, ನನ್ನ ಸ್ನೇಹಿತ ಗೆಳೆಯ ನಲ್ಪಾಡಾಗಲಿ, ನಿಮ್ಮಿಬ್ಬರಿಗೂ ನಾನು ಈ ವೇದಿಕೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಪ್ರತಿಯೊಬ್ಬರೂ ಅಡ್ಮಿನಿಸ್ಟ್ರೇಷನಿಂದ ಯಾರು ಇದಕ್ಕೆ ಸಪೋರ್ಟ್ ಆಗಿ ನಿಂತರೋ, ಅಂದರೆ ಬಿಗ್ ಬಾಸಿನ ಏನೂ ತಪ್ಪಿಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆ ಕಾರ್ಯಕ್ರಮ ಕನ್ನಡಿಗರ ಕಾರ್ಯಕ್ರಮ, ನಡಿಲೇಬೇಕು ಅಂತ ಹೇಳಿ ಸಹಕಾರ ಕೊಟ್ಟಿದ್ದಕ್ಕೆ ಈ ವೇದಿಕೆಯಿಂದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಈ ವಾರನೂ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಮನೆಗೆ ಒಬ್ಬ ಅಸುರ ಬಂದಿದ್ದಾರೆ. ಆ ಅಸುರ ಮನೆಯವ್ರನ್ನ ಅಳಿಸಿದ್ನೋ ಇಲ್ಲ ಮನೆಯವ್ರು ಎಲ್ಲರೂ ಸೇರಿ ಆ ಅಸುರನ್ನೇ ಜಾಡಿಸಿದ್ರು, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವಿಸಿ ಸ್ಮಾರ್ಟ್ ಟಿವಿ, ಕೋ-ಪವರ್ಡ್ ಬೈ ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್ ಕಾಟನ್ ಕಿಂಗ್ ಹಾಗೂ 123 ನೂಡಲ್ಸ್. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಿನ್ನೆ ಮನೆಯಲ್ಲಿ ಎಂದು ಏನೇನಾಯ್ತು ಅಂತ ಒಂದು ಸಲ ಕಣ್ಣಾಡಿಸ್ಕೊಂಬೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಮಧ್ಯರಾತ್ರಿ 12 ಗಂಟೆ. ಇದು ಬಿಗ್ ಬಾಸ್. ಅಸುರನ ಆರ್ಭಟದೊಂದಿಗೆ ಆರಂಭವಾದ ಈ ವಾರ ನಿಖರವಾದ ಫಲಿತಾಂಶದೊಂದಿಗೆ ಅಂತ್ಯ ಕಾಣುತ್ತಿದೆ. ಅಶ್ವಿನಿ ಗೌಡ, ಫೈನಲಿಸ್ಟ್ ಬ್ಯಾಶ್ ಧರಿಸಿಕೊಳ್ಳಿ. ಥ್ಯಾಂಕ್ ಯು ಬಿಗ್ ಬಾಸ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ, ಬಕೆಟಿಂದ ಬಾಲಿಗೆ ಚಪ್ಪಾಳೆ, ನೆಕ್ಸ್ಟ್ ಲೆಮನ್ ಇಂದ ಸ್ಪೂನಿಗೆ ಚಪ್ಪಾಳೆ. Thank you. Thank you all. This is me. ಮತ್ತೊಮ್ಮೆ ಈ ವಾರದ ಫೈನಲಿಸ್ಟ್ ಟಾಸ್ಕ್ ಗೆದ್ದು ಫೈನಲಿಸ್ಟ್ ಆಗಿರುವ ಅಶ್ವಿನಿ ಗೌಡ, ನಿಮಗೆ ಅಭಿನಂದನೆಗಳು. Thank you so much Big Boss. ಇಂದಿನಿಂದ ಬಿಗ್ ಬಾಸ್ ಮನೆಯ ಬಹುಮುಖ್ಯವಾದ ಒಂದು ಭಾಗ ತೆರೆದುಕೊಳ್ಳಲಿದೆ. ಅದರ ಉದ್ಘಾಟನೆಯ ಸುಯೋಗ ಫೈನಲಿಸ್ಟ್ ಅಶ್ವಿನಿ ಗೌಡ ಅವರದ್ದಾಗಲಿದೆ. ಅಶ್ವಿನಿ ಗೌಡ, ಬಿಗ್ ಬಾಸ್, ಈ ಇಡೀ ವಾರದ ಆಗು ಹೋಗುಗಳನ್ನು ಮನದಲ್ಲಿಟ್ಟುಕೊಂಡು ಮನೆಯ ಸದಸ್ಯರ ಆಟ, ಕಾರ್ಯನಿರ್ವಹಣೆ ಹಾಗೂ ನಡವಳಿಕೆ ಎಲ್ಲವನ್ನೂ ನೆನೆದು ಮನೆಯ ಸದಸ್ಯರ ಪೈಕಿ ಒಬ್ಬ ಒಂಟಿ ಅಥವಾ ಜಂಟಿಯನ್ನು ನೀವು ಈ ವಾರದ ಉತ್ತಮ ಪ್ರದರ್ಶನ ನೀಡಿದವರು ಎಂದು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು ಹಾಗೂ ಅವರಿಗೆ ಉತ್ತಮ ಪದಕ ತೊಡಿಸಬೇಕು.
ನಂತರ ಸದಸ್ಯರ ಪೈಕಿ ಒಬ್ಬ ಒಂಟಿ ಅಥವಾ ಜಂಟಿಯನ್ನು ಈ ವಾರದ ಕಳಪೆ ಪ್ರದರ್ಶನ ನೀಡಿದವರೆಂದು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಿ ಅವರನ್ನು ಜೈಲಿಗೆ ಕಳಿಸಬೇಕು. ಬಿಗ್ ಬಾಸ್ ಒಂಟಿಗಳ ಪೈಕಿ ತುಂಬ ಚೆನ್ನಾಗಿ ಆಟ ಆಡಿದಂತಹ ಮತ್ತು ನನಗೆ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ನನ್ನ ಜೊತೆಯಾಗಿ ನನ್ನ ನಿರ್ಧಾರಗಳನ್ನ ಒಪ್ಕೊಂಡು ಅದಕ್ಕೆ ಒಂದಷ್ಟು ಸಜೆಷನ್ಗಳನ್ನ ಕೊಡ್ತಾ ಚರ್ಚೆಗಳನ್ನು ಮಾಡ್ತಾ ಕೈ ಜೋಡಿಸಿದಂತಹ ಜಾನ್ವಿ ಅವರನ್ನು ನಾನು ಒಂಟಿ ತಂಡದಿಂದ ನಾನು ಆಯ್ಕೆ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಬಿಗ್ ಬಾಸ್ ಇದು ಯಾವುದೂ ಕೂಡ ವೈಯಕ್ತಿಕ ಅಲ್ಲ, ಬಟ್ ಆದರೂ ನಾನು ನೋಡಿದ್ದು ನನಗೆ ಅನಿಸಿದ್ದನ್ನು ಮಾತ್ರ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ದಯವಿಟ್ಟು ಅದನ್ನು ಪರ್ಸ್ನಲಾಗಿ ತೊಗೊಳೋದಕ್ಕೆ ಹೋಗಬೇಡಿ. ನನಗೆ ಎಲ್ಲೋ ಒಂದು ಕಡೆ ಕಳಪೆ ಅಂತ ಬಂದಾಗ ಬಹುಶಃ ಅವ್ರಿಗೆ ಅವರನ್ನು ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಆಗಲಿಲ್ಲ ಅಂತ ಅನಿಸುತ್ತೆ ಬಿಗ್ ಬಾಸ್. ಬಟ್ ಅಚ್ಚುಕಟ್ಟಾಗಿ ಅವ್ರ ಕೆಲಸವನ್ನು ನಿಭಾಯಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಸ್ಪಂದಿಸಿದ್ದಾರೆ. ಬಟ್ ಎಲ್ಲೋ ಅವರ ಕೇಪಬಿಲಿಟಿನ ಅವರು ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಆಗಲಿಲ್ಲ ಅಂತ ನಾನು ಭಾವಿಸ್ತಾ ಈ ವಾರದ ಕಳಪೆಯನ್ನು ನಾನು ರಾಶಿ ಹಾಗೆ ಮಂಜು ಭಾಷಿಣಿ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಕಂಗ್ರ್ಯಾಚುಲೇಷನ್ಸ್. ಇಟ್ಕೊಳ್ಳಿ ಲಾಕೆಟ್. ಕಂಗ್ರ್ಯಾಟ್ಸ್ ಜಾನ್. ಫೈನಲಿಸ್ಟ್ ಅಶ್ವಿನಿ ಗೌಡ ಅವರಿಂದ ಆರಿಸಲ್ಪಟ್ಟ ಕಳಪೆ ಪ್ರದರ್ಶನ ನೀಡಿದ ಸದಸ್ಯ ಜೈಲಿನ ಉಡುಪನ್ನು ಧರಿಸಿ ಯಾವುದೇ ವಿಳಂಬವಿಲ್ಲದೆ ಜೈಲಿಗೆ ತೆರಳಬೇಕು. ಜೈಲಿನಲ್ಲಿರುವ ಸದಸ್ಯ ಜೈಲಿನಿಂದ ಬಿಡುಗಡೆ ಆಗುವವರೆಗೂ ರಾಗಿ ಗಂಜಿಯನ್ನು ಹೊರತುಪಡಿಸಿ ಬೇರೆ ಏನನ್ನೂ ಸೇವಿಸುವಂತಿಲ್ಲ. ಮನೆಯ ಅಡುಗೆಗೆ ಸಂಬಂಧಪಟ್ಟಂತೆ ಎಲ್ಲ ತರಕಾರಿಗಳನ್ನು ಜೈಲಿನಲ್ಲಿರುವ ಸದಸ್ಯನೇ ಹಚ್ಚಬೇಕು. ಮನೆಯ ಬೇರೆ ಯಾವ ಸದಸ್ಯರು ತರಕಾರಿ ಹಚ್ಚುವಂತಿಲ್ಲ. ಜೈಲಿನಲ್ಲಿರುವ ಸದಸ್ಯನಿಗೆ ಶೌಚಾಲಯ ಉಪಯೋಗಿಸುವ ಅವಶ್ಯಕತೆ ಇದ್ದಲ್ಲಿ ಜೈಲಿನಲ್ಲಿರುವ ಅಲಾರಾಂ ಬಟನ್ ಒತ್ತಬೇಕು. ಪ್ರತಿ ಬಾರಿ ಅಲಾರಾಂ ಬಟನ್ ಒತ್ತಿದಾಗ ಫೈನಲಿಸ್ಟ್ ಅಶ್ವಿನಿ ಗೌಡ ಅವರು ಜೈಲಿನಲ್ಲಿರುವ ಸದಸ್ಯನನ್ನು ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ನಂತರ ಮರಳಿ ಜೈಲಿಗೆ ಕಳಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ಮಲ್ಕಂದು ಒಬ್ಬರ ಮೇಲೆ ಒಬ್ರು ಬಿದ್ದು ಉಳ್ಳಾಡ್ದವರು ಫೈನಲಿಸ್ಟ್ ಆಗಿಲ್ಲ. ನೀವು ಬಾಲ್ಸ್ಬಿಟ್ಟು ಫೈನಲಿಸ್ಟ್ ಆಗ್ಬಿಟ್ರಲ್ಲ, ನನಗೆ ಅದು ಆಶ್ಚರ್ಯ. ಛೇ, ಸ್ಮಾರ್ಟ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಧ್ಯರಾತ್ರಿ 12:40. ಬೇಡಿ ಹಾಕಲ್ಲ, ಬೀಗ ಹಾಕ್ತಾರಷ್ಟೆ. ಓಕೆ ಬಿಡಿ, ಆರಾಮಾಗಿ ಮಲ್ಕೋಬೋದು. ಚೆನ್ನಾಗಿದೆ, ಮಲ್ಕೋಬೋದು. You should experience everything. Everything, ಹೌದು, that is true. You should explore everything. ಹೋಗೋದು ಯಾವ ಕಡೆಯಿಂದ? ಹೋದ ಕಡೆಯಿಂದ. ಈ ಕಡೆಯಿಂದ ಮೋಸ್ಟ್ಲಿ ಬೇಡಿ ಎಲ್ಲ ಇಲ್ಲ ಅನ್ಸುತ್ತೆ, ಜಸ್ಟ್ ಆ ಬೀಗ ಅಷ್ಟೇ ಅಷ್ಟೇ. ಸೊಳ್ಳೆ ಇರುತ್ತೆ. ಆಮೇಲೆ ಎಲ್ಲಿ ಬಜರ್? ಎಲ್ಲಿ ಬಜಾರು? ಒಂದು ನಿಮಿಷ ನಾನು ನೋಡಿ. ಇಲ್ಲಿ ಎಲ್ಲಿ ಚುಚ್ಚು ನೋಡಿಲ್ಲ. ಏ ಬೇಡ. ಏನು ಟ್ವಿಸ್ಟು ಅಲ್ಲ ನೋಡಿ. ಅವರಿಬ್ಬರೇ ಎಗನೆಸ್ಟ್ ಆಗಿದ್ದು, ಅವರೇ ಸೆಲೆಕ್ಟೆಡ್. ಒಬ್ರು ಫೈನಲಿಸ್ಟ್, ಅವರಿಬ್ಬರು ಎಗನೆಸ್ಟ್ ಆಗಿದ್ದಾರೆ. ಒಬ್ರು ಉತ್ತಮ, ಇಡೀ ಮನೆ ಅವ್ರ ವಿರುದ್ಧ ಇತ್ತು. ಅಲ್ಲಲ್ಲ, ಅವರಿಬ್ಬರೇ ಅವರು ಅರಸನ್ಗೆ ವಿಲನ್ ಆಗಿತ್ತು, ಎಲ್ರಿಗೂ ವಿಲನ್ ಆಗಿತ್ತು ಅವರಿಬ್ರು. ಚೇಂಜ್ ಹೆಂಗಾಗುತ್ತೆ ನೋಡಿ. ಅನ್ಎಕ್ಸ್ಪೆಕ್ಟೆಡ್. ನಿಂಗೆ ಬೋರ್ ಆಯ್ತು ಅಂದ್ರೆ ಒಂದು ಪಿಲ್ಲೋ ತಗೊಂಡು ಬಂದು ಮಿಡ್ಡೆ ಕುತ್ಕೊಬಿಡು ನನ್ನ ಪಕ್ಕ. ಇವರು ಓಕೆ, ಅಲ್ಲಿ ಬೆಲ್ಲಿದೆ. ಸ್ಲಿಪ್ಪರ್ ಇಲ್ಲೇ ಹೊರಗಡೆ ಬಿಟ್ಬಿಡೋಣ. ಹೌದಾ? ಮತ್ತು ಒಳಗಡೆ ಯಾಕೆ ಸ್ಲಿಪ್ಪರ್? ಗಿಡ ಬಲಗಾಲಿಟ್ಟು. ಓ ಎಸ್. ಅಪ್ಪ, ಗುಡ್ ನೈಟ್ ಗಾಯ್ಸ್. ಅವ್ವ, ಚೆನ್ನಾಗಿದೆ ಅಲ್ಲ? ಅಲ್ಲಿ ಕಂಪೇರ್ ಮಾಡಿದ್ರೆ ಬೆಡ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಡಾಲ್ದು ಅದು ಎಲ್ಲಿ ಹೊಡೆಯುತ್ತೆ ಮೇಡಮ್? ಮಾತ್ರ ಏನು ಕೊಟ್ಟಿರ್ತಾರೆ ಒಂದು. ಇಲ್ಲ, ಅಲ್ಲಿ ಒಳಗಡೆ ಬಂತಲ್ಲ ಈಗ ಸೌಂಡು. ಬೆಲ್ ಮಾಡು ರಾಶಿ. ಅಪ್ಪೆ ಬೆಲ್ ಬತ್ತು ನೋಡು. ಸರ್ ಇಲ್ಲಿ ಬೆಲ್ ಬಂತು, ಇದು ಇಟ್ಬಿಡಿ.
ನಿಮ್ಗಪ್ಪ ಇವತ್ತು ಮಧ್ಯರಾತ್ರಿ 1:15. ದಯವಿಟ್ಟು ನೆಕ್ಸ್ಟ್ ವೀಕ್ ಏನೂ ಪವರ್ಸ್ ಕೊಡಬೇಡಿ, ಸಾಕು ಕೊಟ್ಟಿರೋದು. ಉತ್ತಮ ಕಳಪೆ ಅನ್ನೋದು ಕೊಟ್ಬಿಟ್ಟಿದ್ದೀರಾ ಅವರಿಗೆ. ಎವ್ರಿ ವೀಕ್ ಇರೋದು ನಮ್ಮಿಂದ ಸ್ಟಾರ್ಟ್ ಆಯಿತು. ಬಟ್ ಪವರ್ಸ್ಗಳು ಕೊಡಬೇಡಿ ಬಿಗ್ ಬಾಸ್. ಸುಮ್ಮನೆ ಅವ್ರು ಎಲ್ಲ ಪರ್ಸ್ನಲ್ ಆಗಿ ತೊಗೊಂಡು ಪರ್ಸ್ನಲ್ ಆಟ ಆಡೋಕ್ಕೆ ಬಂದ್ಬಿಟ್ಟಿದ್ದವ್ರು ಅವ್ರು ಇಲ್ಲಿ. ಸೀರಿಯಸ್. ಬೆಳಗ್ಗೆ 10:50. ನನಗೆ ಮುಟ್ಟಿ ಹಾಂ ಕೈ ಬಿಡ್ದು ಹೋಗು. ಹಾಂ ನಾನು ಬಿಡ್ತೀನಿ. ದಿನ 13 ಮಧ್ಯಾಹ್ನ 12:05. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಸಂಜೆ 4:55. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಒಳ್ಳೆ ಡಾನ್ಸ್. ನಾನು ಔಚ್ಕೊಂಡಿರ್ತೀನಿ, ಸ್ವಲ್ಪ ತಿನ್ನಿಸ್ಬಿಟ್ಟು ಸುದ್ದಿ ಹೆಸರು ಮಾತ್ರ ಬರ್ತಾ ಇತ್ತೆ ಕೇಳಿ. ಇದು ಬಿಗ್ ಬಾಸ್. ಬಿಗ್ ಬಾಸ್. ಅಶ್ವಿನಿ SN ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಎಂದು ಹಾರೈಸುತ್ತಾ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಫಸ್ಟ್ ಟೈಮ್ ನೀವು ನನ್ನ ಹತ್ರ ಮಾತಾಡಿದ್ದು. ಬಿಗ್ ಬಾಸ್ ನೆಕ್ಸ್ಟ್ ವಾರ ನನ್ನ ಬರ್ತಡೆ. ಅಮ್ಮ ನಮ್ ಕೇಕ್ ಎತ್ತಿದ್ರಮ್ಮ ರಕ್ಷು, ನಮ್ ಕೇಕ್ ಎತ್ತಿಡು ಕಂದ. ಯಾರಿಗೂ ಕೊಡ್ಬೇಡ. ರಾತ್ರಿಗೆ ಇರಿ ನೀವು. ಹೊರಗಡೆ ಬಂದ್ಮೇಲೆ ಜೈಲಿಂದ ಬಂದ್ಮೇಲೆ ಯಾಕೋ ಹುಡುಗಿಯರ್ ಕಾಣ್ತಿಲ್ವೇ? ಬಿಗ್ ಬಾಸ್ ಇದು ಎಕ್ಸ್ಕ್ಯೂಸ್ ಮಾಡಿ ನನಗೋಸ್ಕರ. ಹ್ಯಾಪಿ ಬರ್ಡೇ. ರಾತ್ರಿ 7 ಗಂಟೆ. ಇದು ಬಿಗ್ ಬಾಸ್. ಮಂಜು, ರಾಶಿಕಾ, ನಿಮ್ಮ ಜೈಲು ವಾಸದ ಅವಧಿ ಇಲ್ಲಿಗೆ ಮುಕ್ತಾಯವಾಗಿದೆ. ಹೆಂಗೂ ತೆಗೆದ್ಬಿಟ್ಟಿದ್ದೀನಿ, ಬನ್ನಿ ಆರಾಮಾಗಿ. ಓಪನ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ರಾತ್ರಿ 7:25. ಜೈಲು ವಾಸದಲ್ಲಿರುವ ಸದಸ್ಯರಿಗೆಂದು ಬಿಗ್ ಬಾಸ್ ಒಂದಷ್ಟು ನಿಯಮಗಳನ್ನು ನೀಡಿದ್ದರು. ಆದರೆ ಆ ನಿಯಮಗಳನ್ನು ಜೈಲಿನಲ್ಲಿರುವ ಸದಸ್ಯರಷ್ಟೇ ಅಲ್ಲ, ಮನೆಯ ಸದಸ್ಯರೂ ಒಗ್ಗೂಡಿ ಮುರಿದಿದ್ದೀರಿ. ಬಹುಮುಖ್ಯವಾಗಿ ಜೈಲಿನಲ್ಲಿರುವವರು ಮನೆ ತುಂಬ ಓಡಾಡಿರುವುದು ಹಾಗೂ ರಾಗಿ ಗಂಜಿಯನ್ನು ಹೊರತುಪಡಿಸಿ ಬೇರೆ ಏನನ್ನೂ ಸೇವಿಸುವಂತಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದರು. ಜೈಲಿನಲ್ಲಿರುವವರ ಜೊತೆ ಮನೆಯ ಸದಸ್ಯರು ಕೇಕ್ ಹಂಚಿಕೊಂಡಿರುವುದು. ಮನೆಯ ಸದಸ್ಯರ ಈ ದೊಡ್ಡ ಮನಸ್ಸನ್ನು ಪ್ರಶಂಸಿಸುತ್ತಾ ಈಗ ಬಿಗ್ ಬಾಸ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಂತೆ
ಈ ಕ್ಷಣದಿಂದ ಬಿಗ್ ಬಾಸ್ನ ಮುಂದಿನ ಆದೇಶದವರೆಗೂ ಮಂಜುಭಾಷಿಣಿ ರಾಶಿಕಾ ಅವರನ್ನು ಹೊರತುಪಡಿಸಿ ಮನೆಯ ಎಲ್ಲ ಸದಸ್ಯರು ಜೈಲುವಾಸಿಗಳಿಗೆ ಸೀಮಿತವಾಗಿರುವ ರಾಗಿ ಗಂಜಿಯನ್ನಷ್ಟೇ ಸೇವಿಸಬೇಕು. ಬಾಯ್ ಬಡ್ಕೊಂಡು ಹೇಳಿದೆ ಕೇಕ್ ತಿನ್ಸ್ಬೇಡಿ ಅಂತ. ನಾನು ಫ್ರಿಜ್ಜಲ್ಲಿ ಬಂದು ತಿಂತಾರೆ ಅಂತ. ರಾಗಿ ಗಂಜಿಯನ್ನು ಹೊರತುಪಡಿಸಿ ಬೇರೆ ಏನನ್ನೂ ಸೇವಿಸುವಂತಿಲ್ಲ. ಮಂಜುಭಾಷಿಣಿ ರಾಶಿಕಾ ಅವರು ರಾಗಿಯನ್ನು ಹೊರತುಪಡಿಸಿ ಬೇರೆ ಊಟವನ್ನು ಸೇವಿಸಬೇಕು. ಮನೆಯ ಸದಸ್ಯರು ನಿಯಮ ಉಲ್ಲಂಘಿಸದಂತೆ ನೋಡಿಕೊಳ್ಳುವುದು ಮನೆಯ ಇಬ್ಬರು ಫೈನಲಿಸ್ಟ್ಗಳ ಜವಾಬ್ದಾರಿ. ನಿಮ್ಮ ಆಹಾರವನ್ನು ಜೈಲಿನಲ್ಲಿರುವವರ ಜೊತೆ ಹಂಚಿಕೊಂಡಿದ್ದೀರಿ. ಈಗ ಜೈಲಿನಲ್ಲಿರುವ ಆಹಾರವನ್ನು ಸೇವಿಸಿ ಸಂತುಷ್ಟವಾಗಿ ಜೀವಿಸಿ. ಶುಭವಾಗಲಿ ಬಿಗ್ ಬಾಸ್. ಎಲ್ಲರಿಗೂ ಎಷ್ಟು ಸತಿ ಹೇಳಿದೆ, ದೇವರಣೆಗೂ ಹೇಳ್ದ ಇಲ್ವಾ? 10 ಸತಿ ಹೇಳ್ದ. ನಾನು ಹೇಳಿದ್ದೀನಿ. ಅಲ್ಲ ನೀ ಹೇಳ್ದೆ ಬೇಡ ಅಲ್ಲ, ನಾನು 10 ಸತಿ ಹೇಳಿ ಫ್ರಿಜ್ಜಲ್ಲಿ ಇಡಿ ಅಂತ. ಮಾಡ್ಕೊಳ್ರಪ್ಪ. ನಾನು ಎಷ್ಟು ಹೇಳಿದೆ ಫ್ರಿಜ್ಜಲ್ಲಿ ಇಡಿ ಅಂತ ಹೇಳಿದ್ರೆ ಪಕ್ಕಾ ಗೊತ್ತಿತ್ತು, ಪಕ್ಕಾ ಗೊತ್ತಿತ್ತು ನನಗೆ. ಫ್ರಿಜ್ಜಲ್ಲಿ ಇಡಿ ಬಂದು ತಿಂತಾರೆ, ಇನ್ನೇನ್ ಸಾಯಂಕಾಲ ಬರ್ತಾರೆ ಮಂಜಕ್ಕ ಅಂತ. ಮಂಜಕ್ಕನು ಯಾಕೆ ನಗ್ತಾ ಇದ್ದೀವಿ ಸುಮ್ಮನೆ? ನಾನು ಹೇಳ್ದೆ ಅಲ್ವಾ? ನಾನು ಹೇಳ್ದೆ ಅಲ್ವಾ? 10 ಸತಿ ಹೇಳಿದ್ರ? 10 ಸತಿ ಹೇಳಿದೆ. ನಾನು ಕೇಕ್ ತಿನ್ಸಿದ್ದು ನನ್ನ ಕಡೆಯಿಂದ ಎಲ್ರಿಗೂ ಸಾರಿ. ಇದೊಂದು ಹೊತ್ತು ರಾಗಿ ಗಂಜಿ ತಿನ್ಬೇಕಾಗತ್ತೆ. ನೆಕ್ಸ್ಟ್ ಆದೇಶದವರೆಗೂ ಇವ್ರೇನು ತಿಂದಾರ ನೋಡ್ಕೊಬೇಕು ನಾವೀಗ. ಈಗ ಇರೋದು ಇನ್ನೂ ಈಗೂ ಸೀರಿಯಸ್ನೆಸ್ ಇಲ್ಲ. ನಾನು ದೇವರಣೆಗೂ ಹೇಳಿದೆ ಮ್ಯಾಮ್, ನಾನು ಹೇಳದ್ನಲ್ಲ, ಕೇಕ್ನು ಆ ಕಡೆ ದೂರ ಇಟ್ಟೆ. ಶಿಕ್ಷೆ ಬಂದ್ರೆ ನೀವ್ ಅನ್ಭವಿಸ್ಬೇಕು, ನಮ್ಗೆ ಹೇಳ್ಬೇಡಿ ತಿನ್ಬಾರ್ದು ಅಂತ ಅವ್ರಿಗೆ ಹೇಳಿದೀನಿ. ಚೆನ್ನಾಗಿರೋ ಅಡಿಗೆ ಗಮಗಮ ಅಂತ. ಅಲ್ಲ, ಮೇನ್ ಆಗಿ ಇವ್ರಿಗೆ ತಿನ್ಬೇಡಿ ಅಂತ ಹೇಳಿದೀನಿ. ಅವ್ರು ಕೊಡ್ಬೋದು, ಇವ್ರು ಹೆಂಗ್ ತಿಂತಾರೆ? ಅವ್ರು ತಿಂತಾರ ಮ್ಯಾಮ್, ಅವ್ರ ಕಳಪೆ ಅಲ್ಲ. ಅವ್ರೆ ಕೊಟ್ಟಿದ್ದೆ ಯಾಕೆ ಮ್ಯಾಮ್? ಅದೇ ಕೊಟ್ಟವ್ರು ಕೇಳಿ. ಕೊಟ್ಟಿದ್ದಂತೆ ಧನು ಮಲ್ಲಮ್ಮ, ಆಮೇಲೆ ಬರ್ತಡೆ ಹುಡುಗಿ. ಗೊತ್ತಿಲ್ಲಪ್ಪ ಮ್ಯಾಮ್. ತೊಳಿ ಮ್ಯಾಮ್, ಬಟ್ಟೆ ಬಿಡಿಸ್ಕೊಂಡ್ಬಿಟ್ರಿ ಮ್ಯಾಮ್, ಬಟ್ಟೆ ಬಿಡಿಸ್ಕೊಂಡ್ಬಿಟ್ರಿ. ಮುಂಜಾನೆ 5:25. ಹೇಳು, ಅಲ್ಲಿ ನಿನ್ನೆ ನೋಡ್ತಾ ಇದೆ. ಬೇಕಿದ್ರೆ ಬಾಲ್ದಿಯಲ್ಲಿ ತಕೊಂಡ್ಕೊರ್ಲ. ನೀರು ಮುಗ್ಳಿಗೆ ಒಂದೊಂದು ಕೆಲಸ ಮಾಡ್ಲೆ. ಅಶ್ವಿನಿ ಅಕ್ಕ ಇವರಿಗೆ ಹೇಳಿ, ಇವರಿಗೆ 2 ವಾಯ್ಸ್ಗೆ ಒಂದೊಂದು ಬಾಲ್ದಿ ತಕೊಂಡ್ ಬರ್ಲಿಕ್ಕೆ. ಅಲ್ಲಿ ಕ್ಯಾಮ್ರಾದಲ್ಲಿ ಹೇಳು ಬಿಗ್ ಬಾಸ್ಗೆ. ಅವ್ರಿಗೆ ಚಳಿ ಆಗ್ತಾ ಇದೆ ಅಂತೆ, ಬೇಗ ಹೇಳಪ್ಪ. ಅವರಿಗೆ ಅವರು ಕೇಳಿದ್ದಾರೆ, ಬರ್ತಾ ಇಲ್ಲ. ಬಿಗ್ ಬಾಸ್ ನಿಯಮವನ್ನು ಉಲ್ಲಂಘಿಸಿದ್ದಾರೆ, ಜೈಲೊಳಗೆ ಹೋಗಿದ್ದಾರೆ, ಮತ್ತೆ ಅವರು ಮನೆ ಒಳಗೆ ಬಂದಿದ್ದಾರೆ. ಗಿಲ್ಲಿ ರಕ್ಷಿತನ ಒಳಗೆ ಹೋಗೋರೇನು ಬರ್ದಿರೋದು? ಗಿಲ್ಲಿ ರಕ್ಷಿತ ಕೇಳಪ್ಪ, ನೀನಲ್ಲಿ ಮಂಗನಾಟ ಆಟದಲ್ಲ, ಸೆಲ್ಲೊಳಗಡೆ ಹೋಗಿ. ನಾನು ಮಂಗ ಆಟ ಆಡ್ತಿದ್ರೆ ನಿಮ್ಗೆ ಕೂಡ ಮಂಗ ಆಟ ಮಾಡ್ತೀನಿ. ಬಿಗ್ ಬಾಸ್ ಸೆಲ್ಲೊಳಗಡೆ ಹೋಗುವಂತ ಬೇಕಾದ್ರೆ ತಗೋಪ್ಪ, ಇನ್ನೊಬ್ಬರಿಗೆ ಕೇಳ್ತೇನೆ. ನೀನು ಇವತ್ತು ಬನ್ನಿ ನಾಕಡೆ ಕುಂತ್ಕೊಂಡಿಯಾ? ಹೆಂಗೆ ಹೋಗಿದ್ದಾರ? ಬಂದು ಏನ್ ನೀರ್ ಬರ್ತಾ ಇಲ್ಲ, ಅಂದ್ರೆ ಹೋಗ್ಬಿಟ್ಟಿಯೇ. ಎಂತ ಮಾಡ್ತಿದ್ದೆ? ಅಣ್ಣ ಅವರಿಗೆ ಮತ್ತೆ ಅವರಿಗೆ ಪ್ರಕಾಶ್ ಅವರಿಗೆ ಹೇಳ್ತಾ ಇದ್ದೀನಿ, ಒಂದು ಬಾಲ್ದಿ ನೀರು ಇಲ್ಲಲ್ಲ, ನಾನು ಬಿಡ್ತಾ ಇರ್ಲಿಲ್ಲ. ಬೇಕಾದ್ರೆ ನೀನು ತಗೊಬಂದು ಉಯ್, ಯಾರು ಮೆಚ್ಚಿಸ್ಕೋಬೇಕಾದ್ರೆ ಆಯ್ತಾ? ಇನ್ನೊಬ್ಬರದೆಲ್ಲ ಹೇಳ್ಬಾರ್ದು ನೀನು. ಅಲ್ಲಿ 12 ಜನ ಹೋಗೋರೆ, ಬಕೆಟ್ ಕೊಡ್ತಾರೆ ನಮ್ಮವರು. ಕೊಡಲ್ಲ, ಅಲ್ಲಿ ಯಾಕೆ ಕೊಡ್ತಾರೆ? ಮಾತಾಡು, ಅವ್ರು ಹಂಗ್ ಕೊಡ್ತಾರೆ. ಏನೋ ಹುಚ್ಚುಚ್ಚಾಗಿ ಮಾತಾಡೋದು. ಅವ್ರು ಸುಮ್ಮನೆ ಮ್ಯಾಮ್, ನೀವು ನಿನ್ನೆ ಸೆಲ್ಲಲ್ಲಿ ಹೋಗಿ ಡ್ಯಾನ್ಸ್ ಆಡ್ತಾವಳೆ ಒಳಗಡೆ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಿಲ್ಲ ಯಾರಿಗೂ. ಹೊಟ್ಟೆ ಸಿಗ್ತಾ ಇದೆ, ಜೀವ ಹೋಗ್ತಾ ಇದೆ. ಏನಾದ್ರು ಹೇಳಿದ್ರೆ ಅದು ಉಲ್ಟಾ ಮಾಡ್ಬೇಕಷ್ಟೇ ಇವಳಿಗೆ. ನೀನು ಯಾರು ಮೇಡಮ್ ಫಸ್ಟ್ ಕೇಕ್ದು ಇದನ್ನ ತಿಂತಿದ್ದು ಮೇಲ್ಗಡೆ ಪೀಸು ನಾನು ನೋಡ್ತಾ ಇದ್ದೆ, ಸುಮ್ಮನೆ ಇದ್ದೀನಿ. ಕಿತ್ಕೊಂಡ್ರು ಮೇಡಮ್. ಏನಕ್ಕೆ ಮೇಡಮ್ ಹೋಗ್ಬೇಕಲ್ಲಿ ಮಂಗನ ಮುಂದೆ ನಿಂತ್ಕೊಂಡು ಹಿಂಗಂತ ಇದ್ರೆ ಯಾಕೆ? ನಮಗ್ ಗೊತ್ತಿಲ್ಲ ಮೇಡಮ್ ಇದನ್ನ ಮಾಡಕ್ಕೆ. ನಮಗ್ ಫ್ರೆಂಡ್ ಅಲ್ವಾ ಮೇಡಮ್ ಅವರು? ಹೇಳಿದ್ರೆ ಕೇಳಬೇಕು. ಕಿತ್ಕೊಂಡ್ರೆ ನೀನ್ ಕೊಟ್ಯಾ? ಅವ್ರು ಮೇಡಮ್ ಅವ್ರು ಹೇಳ್ತಾರೆ ಕೇಳಿ ಮೇಡಮ್. ನೀವು ನಾನ್ ನೋಡಿದೀನಿ ತಿನ್ಸಿದ್ದು. ಇಲ್ಲ ಇಲ್ಲ, ಅದೇ ತಿನ್ಸಿಲ್ಲ. ನಾನು ತಿನ್ನುವಾಗ ಅವರು ತಕೊಂಡ್ಬಿಟ್ರು, ಅದೇ ಫಾಲ್ಟ್. ಮತ್ತೆ ಸೆಕೆಂಡ್ ಅಂತ ಹೇಳಿದ್ರು ಡಾನ್ಸಾ? ನಾನು ಜಸ್ಟ್ ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಕೇಳಿ ಮೇಡಮ್, ಮಿಕ್ಕಿದ್ದ ಅಮ್ಮ ಕೇಳಿ ಮೇಡಮ್. ಹೋಗಿದ್ರು, ಹೋಗಿದ್ದೀನಿ. 2 ಸೆಕೆಂಡ್ ಅಲ್ಲಿ ಹೋಗಿ ಬಂದೆ. ತಮಾಷೆಗಾಗರೆ ಮೇಡಮ್ ಸೆಲ್ಲು. 1 ಸೆಕೆಂಡ್ ತಮಾಷೆ ನೋಡು. ಅಲ್ಲಿ ನೀರ್ ತಗೋಬಂತ 12 ಜನ ಹೋಗೋರು, ಬಕೆಟ್ ಕೊಟ್ಬಿಡ್ತಾರ ಅವರು. ಇವಳು ಬಕೆಟ್ ಅಲ್ಲಿ ನೀರ್ ತರ್ಬೇಕಂತೆ, ಇವಳು ಹೋಗಿ ತರ್ಬೇಕು. ಬೇಕಾದ್ರೆ ನಾನು ಹಿಂಗೇನೆ ಹೇಳಿದೀನಿ ನಿಮ್ಗೆ, ನಾನು ನಿಮ್ಗೆ ಸೀರಿಯಸ್ ಹೇಳಿಲ್ಲ. ಓ ಬಕಾಸುರ ಹೋಗು ನೀರ್ ತಗೊಂಡ್ ಬಾ. ನೀವು ಕೂಡ ತಮಾಷೆಗೆ ಕೇಕ್ ಬಗ್ಗೆ ಹೇಳಲೇಬೇಡ. ಅವರು ಕಿಚ್ಕೊಂಡಿದ್ದಾರೆ ಕೇಕ್, ಸೊ ಅದೇ ಅವರ ಪ್ರಾಬ್ಲಮ್. ನೋಡ್ತಾ ಇದ್ದೀನಿ ತಿನ್ಸಿರೋದೇನೆ. ಇಲ್ಲ, ನಾನು ತಿನ್ಸಿಲ್ಲ, ನಾನು ಕೇಕ್ ತಿನ್ಸ್ಲೇ ನೋಡಿಲ್ಲ. ಮೇಲ್ಗಡೆ ಪೀಸ್ ತಿನ್ಸ್ತಾ ಇದ್ದಿದ್ದಳು. ಮನೆ ಒಳಗಡೆ ಹೋಗೋಣ. ನಮ್ಮ 2ನೇ ವಾರದ ಪಂಚಾಯತಿನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇಟ್.
ಹೇಗಿದ್ದೀರಿ ಎಲ್ಲ? ಯಾರು ಸತ್ಯ ಹೇಳ್ತಾ ಇಲ್ಲ. ಹೇಗಿತ್ತು ವಾರ, ಎರಡನೇ ವಾರ? ಸೊ ಫಸ್ಟ್ ವೀಕ್ ಫುಲ್ಲು ಸೈಲೆಂಟಾಗಿ ಎಲ್ಲ ಹೋಯ್ತು. ಎಲ್ಲ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಪ್ರೀತಿಯಿಂದ ಹೊಂದ್ಕೊಂಡು ಬಾಳಿದ್ವಿ. ಸೆಕೆಂಡ್ ವೀಕು ಫುಲ್ ಡಿಫ್ರೆಂಟ್ ಡೈರೆಕ್ಷನ್. ಎಲ್ಲರೂ ನೀವು ಬಂದು ಹೋಗಿ ದಿನ ರಾತ್ರಿನೇ ಶುರು ಆಗೋಯ್ತು. ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಅಂತ ಇದೀರಿ. ಓಕೆ, ನೆಕ್ಸ್ಟ್. ಕಾಮ್ ಆಗಿತ್ತು, ಏನು ಜಗಳಗಳು ಯಾವುದೇ ಥರ ಏನೂ ಇರಲಿಲ್ಲ ಸರ್, ಪ್ರೀತಿಯಿಂದ ಇದ್ವಿ. ಸೊ ಸೆಕೆಂಡ್ ವೀಕ್ ಸಂಡೇ ಎಪಿಸೋಡ್ ಆಗಿದ ತಕ್ಷಣವೇ ಜಗಳ ಎಲ್ಲ ಒಂದು ಮಹಾಭಾರತ ಸ್ಟಾರ್ಟ್ ಆಯಿತು ಸರ್ ಬಿಗ್ ಬಾಸ್ ಮನೇಲಿ. ಓ, ಅರ್ಜುನ ಯಾರು, ಭೀಮ ಯಾರು, ನಕುಲ ಯಾರು, ಸಹದೇವ ಯಾರು? ನೀವು ಮಹಾಭಾರತ ಅಂತ ಕೇಳಿರೋದ್ರಿಂದ ಒಂದು ಮಾತು, ರಾಶಿಕಾ. ಧನು ಸರ್, ಅರ್ಜುನ. ಧನು, ಅರ್ಜುನ. ಓಕೆ. ನಕುಲ, ಸಹದೇವ. ಶಕುನಿ ಯಾರು? ಶಕುನಿ. ಶಕುನಿ ಯಾರು? ನಿಮ್ಮ ಜಂಟಿ ಒಟ್ಟಿಗೆ ಡಿಸ್ಕಸ್ ಮಾಡಲು ಸಮಯ ಬೇಕೆ? ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್ ಶಕುನಿ. ಶಕುನಿಯ ಪಾತ್ರವೇನು ಮಹಾಭಾರತದಲ್ಲಿ? ತಂದಿಡೋದು ಸರ್. ತಂದಿಡೋದು. ಹೌದು. ಏನು ತಂದಿಟ್ರು? ಅದೇ ಸರ್, ನಾವು ಹೇಳ್ತಿದ್ದಿದ್ದೆ ಒಂದು, ಅವ್ರು ಅರ್ಥ ಮಾಡ್ಕೊಳ್ತಿದ್ದಿದ್ದೆ ಇನ್ನೊಂದು. ಆ್ಯಂಡ್ ತುಂಬ ಮ್ಯಾನ್ಯುಪ್ಲೇಟಿವ್ ಆಗಿದ್ರು ಸರ್. ಸೊ ಕನ್ನಡದಲ್ಲಿ ಮ್ಯಾನಿಪುಲೇಟಿವ್ ಅಂದರೆ ನಮ್ಮ ಕರ್ನಾಟಕದ ಕೆಲವು ಸ್ನೇಹಿತರಿಗೆ ಕೆಲವು ಪದಗಳು ಅರ್ಥ ಆಗಲ್ಲ. ಸೊ ಮ್ಯಾನಿಪುಲೇಟಿವ್. ಕನ್ನಡದಲ್ಲಿ ಮ್ಯಾನಿಪುಲೇಟಿವ್ ಅರ್ಥ ಗೊತ್ತಾಗಬೇಕು ಅಂದ್ರೆ ರಕ್ಷಿತಾ ಕೇಳಿ, ಹೇಳ್ತಾರೆ ಅವರು. ರಕ್ಷಿತಾ. ಹೌದು ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮ್ಯಾನಿಪುಲೇಟಿವ್ಗೆ ಏನಂತಾರೆ ಕನ್ನಡದಲ್ಲಿ? ಲೈಕ್ ಮ್ಯಾನಿಪುಲೇಟ್ ಮಾಡೋದು. ಸೊ ಹಾಗೆ ರಾಶಿಕಾ ಅವರೇ, ದುಶ್ಯಾಸನ ಯಾರು? ಕಾಕ್ರೋಚ್ ಸುದಿ. ದುಶ್ಯಾಸನ ಒಂದೇ ಒಂದು ವಿಚಾರಕ್ಕೆ ಮಹಾಭಾರತದಲ್ಲಿ ಪಾಪ್ಯುಲರ್ ಆಗಿದ್ದು, ಗೊತ್ತಲ್ಲ? ಸೀರೆ ಎಳೆಯೋದು ದುಶ್ಯಾಸನ. ಸೊ ರಾಶಿಕಾ ಅವರೇ, ಯಾಕಪ್ಪ ಮಹಾಭಾರತ ಅಂದೆ, ಯಾಕಪ್ಪ ಸಿಗಾಕಂಡೆ ಅಲ್ವೇ ರಾಶಿಕಾ ಅವರೇ? ಸರಿ, ನೆಕ್ಸ್ಟ್ ಯಾರಿಗಾರು ಏನಾರು ಹೇಳಕ್ಕಿದ್ಯಾ? ಕೈ ಎತ್ತಿ. ನೆಕ್ಸ್ಟ್ ವೀಕ್ ಈ ವಾರ ಹೇಗಿತ್ತು? ಎಸ್ ಗಿಲ್ಲಿ. ಫಸ್ಟ್ ವಾರ ತುಂಬಿದ ಮನೆ ಥರ ಇತ್ತು ಕಣ, ಎಲ್ಲ ಫುಲ್ಲು ಲವಲವಿಕೆಯಿಂದ ಅನ್ಯೂನ್ಯವಾಗಿದ್ದು. ಸೆಕೆಂಡ್ ವಾರ ಮನೆಯೊಂದು 3 ಬಾಗಿಲು, ಹುಡುಗರ ಕತೆ 3 ಬಾಗಿಲು, ಎಲ್ಲ ಬರೀ ಅದೇ ಕಾರಣ. ಇಲ್ಲಿ ಕೂತವ್ರಣ್ಣ ಮಂಜಕ್ಕ ಫಸ್ಟು ಮನೆ ಊಟ ಮಾಡು, ಮನೆ ತಿಂಡಿ ತಿಂದ ಮನೆ ಇನ್ನೂ ಬೇಕಾದ್ರೆ ಕೇಳಾಕಿಸ್ಕೋ ಅಂತ. ಸೆಕೆಂಡ್ ವಾರ ಚೇಂಜ್, ಲೇ ಮಗನೇ ನೀನು ತಿಂಡಿ ತಿನ್ನಂಗಿಲ್ಲ, ಏ ಮಗನೇ ಇವತ್ತು ನೀನಿರ್ಬೇಕು ನಾನಿರ್ಬೇಕು, ಫುಲ್ಲು ಚೇಂಜ್ ಮಾಡ. ಓಕೆ, ಕಾಕ್ರೋಚ್ ಏನು ಹೇಳಕೊಟ್ರಿ ಅಣ್ಣ? ಅದೇ ಸೆಕೆಂಡ್ ವಾರದಲ್ಲಿ ಇವರೆಲ್ಲ ಹಸುರ ಅಂತ ಮಾಡಿಬಿಟ್ರು. ಸುಮ್ಮನೆ ಬಣ್ಣ ಬಳ್ಕೊಂಡು ಓಡಾಡ್ತಿದ್ದು ನಾನು. ನಿಜವಾದ ರಾಕ್ಷಸರುಗಳು ಇವರೇ. ಹಸುರನ್ನು ಉಸಿರು ತೆಗೆದುಬಿಟ್ಟವ್ರು ಇವರೆಲ್ಲ ಸೇರ್ಕೊಂಡು. ಹಸುರಾಧಿಪತಿ ಅಂತ ನಾನು ಅನ್ನೋದು, ಈ ಕಡೆಯಿಂದ ಕಿತಾಪತಿ ಮಾಡ್ಕೊಂಡು ಬರ್ತಾ ಇರೋದು ಇವರು. ನನಗೆ ನೀವು ಹಸುರ ಥರ ಕಾಣಿಸ್ಲಿಲ್ಲ ಚೊಕ್ಕ. ಇಡೀ ವಾರ ನನಗೆ ಒಂಥರ ಪೋಸ್ಟ್ ಮ್ಯಾನ್ ಮನೇಲಿ ಓಡಾಡಲ್ವಾ? ತಗೊಳ್ರಿ ಲೆಟರ್ ಬಂದಿದೆ, ನಿಮ್ದು ತಗೊಳ್ಳಿ ಲೆಟರ್ ಬಂದಿದೆ, ಅವರಿಂದ ನಿಮಗೆ ಮೆಸೇಜ್ ಬಂದಿದೆ, ಅದನ್ನ ಡೀಟೇಲ್ ಆಗಿ ಮಾತಾಡೋಣ ಬಿಡಿ. ಒಳ್ಳೆ ರೋಲ್ ನಿಭಾಯಿಸಿದ್ದೀರಾ. ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ ಅಣ್ಣ, ಆಗಲ್ಲಣ್ಣ. ಇಲ್ಲಮ್ಮ, ಆ್ಯಕ್ಚುಲಿ ಪೋಸ್ಟ್ ಮ್ಯಾನ್ ಆಗಿರೋದು ಭಾಳ ಕಷ್ಟನೇ. ಚೆನ್ನಾಗಿ ಮಾಡಿದ್ರಿ. ಬೇರೆ ಯಾರಾದರೂ? ಎಸ್ ಜಾನ್ವಿ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಗುಡ್ ಮ್ಯಾಮ್. ಎಸ್ ಸರ್, ಅದೇ ನಾನು ಫಸ್ಟ್ ವೀಕು ಒಳ್ಳೆ ಲಕ್ಸುರಿ ರೆಸಾರ್ಟಿಗೆ ಕಂಪೇರ್ ಮಾಡಿದ್ದೆ. ಸೆಕೆಂಡ್ ವೀಕು ಯಾವುದೇ ಫೆಸಿಲಿಟಿ ಇಲ್ದೇ ಇರೋ, ಕಿಚನ್ ಇಲ್ದೇ ಇರೋ ಒಂದು ಹೋಮ್ ಸ್ಟೇ ಸರ್. ಸೀದಾ ಸಾದಾ ಹೋಮ್ ಸ್ಟೇ ಥರ ಆಯಿತು. ನಮ್ಮ ಅಡುಗೆ ನಾವೇ ಮಾಡ್ಕೋಬೇಕಾಯ್ತು. ಅಲ್ಲ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂದರೆ, ಫಸ್ಟ್ ವೀಕ್ ಆಗಿತ್ತು, ಸೆಕೆಂಡ್ ವೀಕ್ ಹೀಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನನಗೆ ಪಾಪ ಅನ್ನಿಸ್ತಾ ಇರೋದು. ಯಾಕೆಂದರೆ ಇನ್ನೂ 2ನೇ ವಾರ ಅಷ್ಟೇ, ಇನ್ನು 4 ವಾರ ಆಗೋಷ್ಟರೊಳಗೆ ಹೇಳ್ತೀರಿ ಸೆಕೆಂಡ್ ವೀಕೇ ಸ್ವರ್ಗದ ಥರ ಇತ್ತು. ರಕ್ಷಿತ್ ಅವರೇ, ನಿಮಗೆ ನಿಮ್ಮ ಮೊದಲನೇ ವಾರ ಬಿಗ್ ಬಾಸ್ ಹೇಗಿತ್ತು? ಚೆನ್ನಾಗಿತ್ತು. ಫಸ್ಟ್ ವಾರ ಇದೇ ಫಸ್ಟ್ ವಾರ ಚೆನ್ನಾಗಿತ್ತು. ನೋಡಿ, ನಾನು ಆಲ್ರೆಡಿ ತುಂಬ ಕನ್ಫ್ಯೂಸ್ ಆಗಿದ್ದೀನಿ. ಬಿಗ್ ಬಾಸ್ ಮನೆ ಏನೇನೋ ಆಗ್ಬಿಟ್ಟಿದೆ ಈ ವಾರ. ಇದು ನಿಮ್ಮ ಮೊದಲನೇ ವಾರ ಕರೆಕ್ಟೇ? ಹೌದು. ಈ ಮೊದಲನೇ ವಾರ ನಿಮ್ಮದು ಹೇಗಿತ್ತು? ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಉತ್ತರ ಇಷ್ಟೇ ಸಿಂಪಲ್ ಆಗಿತ್ತಾ? ಇಲ್ಲ. ಯಾಕೆ ವಾಲ್ಯೂಮ್ ಬರುತ್ತಾ ಇಲ್ಲ? ಸರ್ ಚೆನ್ನಾಗಿತ್ತು. ಅದೇ
ಅರ್ಥ ಆಯ್ತು. ರಕ್ಷಿತಾ ಅವರೇ ಹೇಗಿತ್ತು? ಫಸ್ಟ್ ಡೇ ಇಂದ ಸ್ಯಾಟರ್ಡೆ ಅಲ್ವಾ? ಒಂದು ಸೆಕೆಂಡ್ ಸರ್, ಎಂತ ಹೇಳಿ. ಫಸ್ಟ್ ಡೇ ನಾನು ಇಲ್ಲಿ ಬಂದಿದ್ದೀನಿ, ಆಗ ನಂತರ ಎಕ್ಸ್ಪೀರಿಯನ್ಸ್ ಆಯಿತು, ಕಾನ್ಸೆಪ್ಟ್ ಗೊತ್ತಾಯಿತು, ಜಂಟಿ ಮತ್ತು ಒಂಟಿ ಅಂತ. ಇಲ್ಲ ರಾಣಿ ಮತ್ತು ಸೇವಕರಲ್ವ? ಹಾಂ. ಮತ್ತು ಬಕಾಸುರ ಜೊತೆಗೆ ಒಂದು ಬಕಾಸುರ ಅವ್ರ ಜೊತೆಗೆ. ಓಕೆ, ಈ ಮನೇಲಿ ನಿಮ್ಗೆ ಯಾರು ಇಷ್ಟ ಆದರು? ಅಜ್ಜಿ. ಯಾಕೆ? ನನ್ನ ಹಾಗೇನೆ ಅವರು, ಸ್ವಲ್ಪ ಓಪನ್ ಆಗಿ ಹೇಳಿ. ಇದು ಬಿಗ್ ಬಾಸ್ ಅಲ್ಲೊಂದು ಹೊಸ ಭಾಷೆ ಕಲಿಬೇಕು ನನಗೆ. ಓಕೆ, ಸತೀಶ್ ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಕೂಲ್ ಆಗಿದೆ ಸರ್? ಚೆನ್ನಾಗಿ ಉದುರ್ತಾ ಇದೆ ಸರ್, ಸ್ಟಾರ್ಟ್ ಆಗಿದೆ. ಏನಾಗಿದೆ ಅಂದರೆ, ನೀವು ಕರೆಕ್ಟಾಗಿ ಎಲ್ಲದೂ ಮೇಂಟೈನ್ ಮಾಡಿಲ್ಲ ಅಂದರೆ ಸರ್, ಇರೋದು ಉದುರ್ಸೇ ಕಳ್ಸೋದು ಎಲ್ಲರೂ ಸೇರಿ. ಸೊ ರಕ್ಷಿತ್ ಅವರೇ, ಓಕೆ, ಯಾರು ಇಷ್ಟ ಆಗಿಲ್ಲ? ಇವರು. ಯಾಕೆ ಇಷ್ಟ ಆಗಿಲ್ಲ ಅವರು? ಯಾಕೆಂದರೆ ಎಂಥ ಒಂದು ಸಿಚುವೇಶನ್ ಬರುತ್ತೆ ಅಲ್ವಾ, ಅವರು ಸಿಚುವೇಶನ್ಗೆ ದೊಡ್ಡ ಮಾಡಿ ಹೇಳ್ತಾರೆ, ಹೆಂಗ ಕೂಡ ಅವರ ಪ್ರಕಾರ ಹಾಕಿ ಹೇಳ್ತಾರೆ, ಕರೆಕ್ಟ್ ರೀಸನ್ ಹೇಳಲ್ಲ ಅವರು. ಒಂದು ಎಂತ ಹೇಳಬೇಕು ಅಂದರೆ, ಮಾರ್ನಿಂಗಲ್ಲಿ ಅಶ್ವಿನಿ ಮ್ಯಾಮ್ ಬಾತ್ರೂಮಲ್ಲಿ ಇದ್ದಾರೆ, ಓಕೆ, ಸ್ನಾನ ಮಾಡುವಾಗ ನೀರು ಫಿನಿಶ್ ಆಯಿತು. ಸೊ ನಾನು ಎಂತ ಹೇಳಿದ್ದೀನಿ, ನಮಗೆ ಇವತ್ತೇ ನಾವು ಆ್ಯಕ್ಚುಲಿ ರೆಡಿ ಆಗ್ತಿದ್ದೀವಿ ನೆಕ್ಸ್ಟ್ ನಮಗೆ ಸ್ನಾನಕ್ಕೆ ಹೋಗಲಿಕ್ಕೆ. ನಾನು ಎಂತ ಹೇಳಿದ್ದೀನಿ, ಸುಧೀರನ್ನ ಮತ್ತು ಧ್ರುವನ್ನ ನೀವು ಇವತ್ತೇ ಎದ್ದಿಲ್ಲಿ ಬೇಗ ಬೇಗ ಒಂದು ಬಾಲ್ದಿ ತಕೊಂಡು ಬರಲಿ, ಯಾಕೆಂದರೆ ಅವರು ನಡು ಸ್ನಾನದಲ್ಲಿ ಇದ್ದಾರೆ. ಸೊ ಇದೇ ಮಾಡಿದ್ರು, ಎಂತ ಕೋಪ ಹಾಕಿದ್ರು, ನನಗೆ ಯಾಕೆ ಹೇಳ್ತಾ ಇದ್ದಾರೆ ನೀವು. ಒಂದು ಸೆಕೆಂಡ್, ಅದೇ ಎಂತ ಗೊತ್ತುಂಟಾ, ಮುಂಚೆ ಎಲ್ಲ ಕೋಪ ಉಂಟಲ್ವಾ, ಅವರು ಇಲ್ಲಿ ತಗೊಳ್ಬಿಡ್ತಾರೆ. ಇವತ್ತೆ ರಾಗಿ ಕೋಪ ಇತ್ತು ಅವರಿಗೆ, ಹೊಟ್ಟೆ ತುಂಬಲಿಲ್ಲ ಅಲ್ವಾ, ಸೊ ಅದೇ ಕೋಪ ಅವರು ಟುಡೇ ಮಾಡಿದ್ರು. ಹಾಗೆ ಸೊ ಅವರಿಗೆ ಒಂದು ಪ್ರಾಪರ್ ರೀಸನ್ ಗೊತ್ತಿಲ್ಲ, ಸುಮ್ಮನೆ ಕಿಚ್ಚ ಹಾಕುವುದು. ಈಗ ಅವರು ನಡು ಸ್ನಾನದಲ್ಲಿದ್ದರು, ಬಾತ್ರೂಮಿಂದ ಅಶ್ವಿನಿ ಮ್ಯಾಮ್ ನೀರು ಹೋಯಿತು ಅಂತ ಹೇಳಿದ್ರು. ಸುಧೀರ್ ಅವರು ಮತ್ತೆ ಧ್ರುವ್ ಅವರು ಮಲಗಿದ್ದಾರೆ. ಸೊ ನಾನು ಎಂತ ಹೇಳಿದ್ದೀನಿ, ಅಶ್ವಿನಿ ಮ್ಯಾಮ್ಗೆ ನೀರು ಖಾಲಿ ಆಯಿತು, ಹೋಗಿ ತಕೊಂಡು ಬನ್ನಿ ಅಂತ. ಹಾಂ, ಸೊ ಆ ಟೈಮಲ್ಲಿ ಕಿಚ್ಚಿದ್ರು. ಹಾಂ, ನಾವು ಎಂತ ಹೇಳಿದ್ರು, ಒಂದು ರಿಪೀಟ್ ಮಾಡಿ, ಅವರು ಕೇಳ್ತಾರೆ. ಇಲ್ಲಿ 12 ಜನ ಸ್ನಾನ ಮಾಡ್ತಾವ್ರಣ್ಣ, ತುಂಬ ಬೆಳಗಿನ ಜಾವ. ನಿನ್ನೆ ಇದು ರಾಶಿನೂ ಮತ್ತು ಅಕ್ಕನ್ನು ಸೆಲ್ ಇದಕ್ಕೆ ಹಾಕಿದ್ರು, ಕಳಪೆ ಕೊಟ್ಟು. ನಿನ್ನೆ ಆ ಸೆಲ್ಲಲ್ಲಿ ಹೋಗಿ ಒಳಗಡೆ ಹೋಗಿ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ಕೊಂಡು ಈ ತರದ್ದು ತರಲೆಗಳಿಂದಾನೇ ಪನಿಷ್ಮೆಂಟ್ ಆಗಿ ಊಟ ಇಲ್ಲ ಅಣ್ಣ. ನಿನ್ನೆ ಇದೇ ಪ್ರಾಬ್ಲಮ್ ಸರ್, ಅವರು ಪಾಸ್ಟ್ ಅಲ್ಲಿ ಮಾತಾಡ್ತಾರೆ, ಪಾಸ್ಟ್ ಅಲ್ಲಿ ಬದುಕ್ತಾರೆ, ಪ್ರೆಸೆಂಟ್ ಅಲ್ಲಿ ಬದುಕುದೇ ಇಲ್ಲ. ಬಾಳು ಸರ್ ಹೇಗಿದ್ದೀರಿ? ಆರಾಮ್ ಸರ್, ನೀವು ಸರ್? ಸ್ಮಾರ್ಟ್ ಆಗಿಬಿಟ್ಟಿದ್ರಲ್ಲ ಸರ್, ಜಾಕೆಟ್ ಎಲ್ಲ ಹಾಕೊಂಡು. ಹೇಗಿತ್ತು 2ನೇ ವಾರ? ಚಲೋ ಸರ್. ಫಸ್ಟ್ನೇ ವಾರ ಅಂತ ಚಲೋ ಸರ್. 2ನೇ ವಾರ ಅಂತ ಏನು ಹೇಳ್ಕೊಕ್ ಬರಲ್ಲ ಸರ್. ಯಾಕಂದ್ರೆ ಯಾರು ಜಗಾಡ್ತಾರೋ, ಕರೆ ಜಗಾಡ್ತಾರೋ, ಸುಳ್ಳು ಜಗಾಡ್ತಾರೋ ಅಂತ ಒಟ್ಟೆ ಗೊತ್ತಾಗಲ್ಲ ಸರ್. ನನಗಂತಿ ಅಲ್ಲಿ ಮಟ್ಟ ಇನ್ನಾದರೂ ಗುಂಗ್ರದ ಸರ್. ಇವತ್ತು ಬಡ್ದಾಡ್ತಾರೆ ಅನ್ಬೇಕ್ರಿ ಸರ್, ಇವತ್ತು ಯಾರನ್ನೂ ತೊಗೊಂಡು ಇವತ್ತು ಹೊಡಿತಾರೆ ಅನ್ಬೇಕು ಸರ್. ಮತ್ತೆ 5 ನಿಮಿಷನಾಗ ಮತ್ತೆ ಯಾವ್ದು ಕೇಸಿಂದ ಮತ್ತೆ ಕ್ಲೋಸ್ ಆಗಿಬಿಡ್ತಾರೆ ಸರ್. ಅದ ನಂಗೆ ತಲೆ ಕೆಡ ಸರ್. ಇಲ್ಲಿ ಏನೂ ಅರ್ಥ ಆಗೋದು ಸರ್. ಅದನ್ನ ನೀವು ಹೇಳೋದು ಹೊಡೆದಾಡ್ತಾನೆ ಇರಬೇಕು, ಚೆನ್ನಾಗಿದ್ರೆ ಚೆನ್ನಾಗಿರ್ತಾನೆ ಇರಬೇಕು, ಹಂಗೆ ಆ ರೇಂಜ್ಗೆ ಜಗಾಡ್ತಾರೆ ಸರ್. ಆ ರೇಂಜ್ಗೆ ನಾವು ಬಾಯ್ ಮಾಡ್ತಾರೆ ಸರ್. ಓಕೆ, ಮಲ್ಲಮ್ಮ ಅವರೇ ಹೇಗಿದ್ದೀರಿ? ಆರಾಮ ನೋಡ್ರಿ, ನೀವು ಹೆಂಗಿರಿ? ಚೆನ್ನಾಗಿದೀವಮ್ಮ. ಏನು ಮಾಡಲಿಲ್ಲ ಈ ವಾರ ಟಾಸ್ಕು? ಏನು, ಯಾಕೆ ಏನು ಕೊಡಲಿಲ್ಲ ನೀವು ಟಾಸ್ಕ್? ಕೇಳಬೇಕಿತ್ತು. ನಾವು ಹೆಂಗೆ ಕೇಳಕ್ಕಾಗ್ತಾರೆ, ನೀವು ಕೊಟ್ಟರೆ ನಾವು ಮಾಡೋದು. ಅಲ್ಲಮ್ಮ, ಅಲ್ಲೆಲ್ಲ ಅಕ್ಕಪಕ್ಕ ಕೂತಿರೋರು ನಿಮ್ಮ ಬುಡಕ್ಕೆ ತಂದ್ಬಿಟ್ಟು ತಗಳಿ ಮಲ್ಲಮ್ಮ ಅಂತಾರ. ಹಂಗಲ್ಲ, ಕೇಳಬೇಕು.
ಅವ್ರು ನೋಡ್ಕೋತಾ ಇರ್ತಾರೆ, ನೀವು ನಿಮ್ದು ನೋಡ್ಕೋಬೇಕಲ್ವೇ? ನೋಡ್ಕೋಬೇಕ್ರಿ, ನೋಡ್ಕೋಬೇಕು. ನೋಡ್ಕೋಬೇಕು. ಇನ್ಮೇಲೆ ಕೇಳಬೇಕು ನಾನು ಮಾಡ್ತೀನಿ ಅಂತ. ಆಯ್ತು ಇನ್ಮೇಲೆ ಹೇಗಿತ್ತು 2ನೇ ವಾರ ಮಲ್ಲಮ್ಮ? ಏನ್ರಿ ಅಲ್ಲಿ ಊರಲ್ಲಿ ಜಗಳ ಆಡಿ ಬಂದೀವಿ, ಇಲ್ಲಿನ ಜಗಳನೇ ನೋಡೋದು ಬರ್ತತ್ ನನಗೆ ಆಶ್ಚರ್ಯ ಆಯ್ತು. ಊರ್ ಜಗಳಕ್ಕೂ ಈ ಜಗಳಕ್ಕೂ ಕಂಪೇರ್ ಮಾಡಿದ್ರೆ ಈ ಜಗಳ ಹೆಂಗಿದೆ? ಈ ಜಗಳ ಸೂಪರ್ ಅದ್ ಬಿಡ್ರಿ, ಸೂಪರ್ ಈ ಜಗಳ ರೀ. ಒಂದ್ಸಲ ಜಗಳ ಆಡಿದ್ರೆ ಚಂತನ ಜಗಳ ಚಂದ ಮಾಡಿ ಬಿಡೋದ್ರಿ. ಈ ಜಗಳದಲ್ಲಿ ಏನು ಇಷ್ಟ ಆಯ್ತು ನಿಮ್ಗೆ? ಸತೀಶ್ ಸರ್ದು ಚಂದ್ರಣ್ಣದ್ರು ಇಷ್ಟ ಆಯ್ತು ರೀ, ಜಗಳ ಅವ್ರದ್ದು ಖುಷಿ ಆಯ್ತು ರೀ. ಹಿಂದಾಗಡೆ ಒಂದಾದ್ರಿ ನಾವು ನಮ್ಗೆ ಜಗಳ ಕೇಳಬೇಡ್ರಿ, ನೀವು ಹೋಗ್ರಿ, ನಾವು ಆಮೇಲೆ ಲವ್ ಮಾಡ್ಕೊಂಡು ಬರ್ತೀವಿ ಅಂದ್ರಿ. ಯಾರು ಅಮೀರ್ ಖಾನ್ ಶಾರುಖ್ ಖಾನ್ ಲವ್? ಅಮೀರ್ ಖಾನ್ ಏನ್ ಚಂದ್ರಪ್ರಭಾ ಅವರೇ ಹೇಗಿತ್ತು 2ನೇ ವಾರ? ಅಂದ್ರೆ ನನಗೆ ಇದೊಂದು ತೆಗೆದ್ಬಿಟ್ರೆ ಒಂದ್ ಸ್ವಲ್ಪ ಸ್ವತಂತ್ರವಾಗಿರ್ಬೋದು ಅಂತ ಆಸೆ ಆಗ್ತೈತೆ ಸರ್. ತಲೆ ಕೆಡಿಸ್ಕೋಬೇಡಿ, ಬಿಗ್ ಬಾಸಿಗೆ ಬಂದಿದ್ದೀರಾ, ಅದನ್ನ ಮಾತ್ರ ಅಲ್ಲ ಎಲ್ಲ ಬಿಚ್ಚಿಸ್ತೀವಿ. ನಿಮ್ಗೆ ಯಾಕೆ ಅರ್ಜೆಂಟ್, ಯಾಕೆ ಬಿಚ್ಚಿ 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 ಅಂತ? ಈ ವಾರ ಕಾಕ್ರೋಚ್ ಅವರು ಕೊಟ್ಟಂಥ, ಅವರಿಗೆ ನಾವು ಕೊಟ್ಟಂಥ ಅಸುರ ಟಾಸ್ಕ್, ಅದರಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು? ಮುಂದೆಗಡೆ ಹಿಟ್, ಆವ್ರೇಜ್, ಫ್ಲಾಪ್ 3 ನಿಮ್ಮ ಪ್ರಕಾರ ಬಿಗ್ ಬಾಸ್ ಕಾಕ್ರೋಚ್ ಅವರಿಗೆ ಕೊಟ್ಟಂಥ ಒಂದು ರೆಸ್ಪಾನ್ಸಿಬಿಲಿಟಿ ಟಾಸ್ಕಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅನಿಸಿದ್ರೆ ಹಿಟ್ ಕೊಡಿ, ಸುಮಾರು ಅಂದರೆ ಆವ್ರೇಜ್ ಕೊಡಿ, ಕೆಟ್ಟದಾಗಿತ್ತು ಅಂದರೆ ಫ್ಲಾಪ್ ಕೊಡಿ. ಓಕೆ, ಆಶ್ ವಿಲ್ ಸ್ಟಾರ್ಟ್ ವಿತ್ ಯು ಆ್ಯಂಡ್ ಅಭಿ. ಹಿಂಗೆಲ್ಲ ಹಾಕ್ತೀರಂತ ಗೊತ್ತಿದ್ರೆ ಅವ್ರು ಲೆದರ್ ಜಾಕೆಟ್ ಹಾಕೊಂಡು ಕುತ್ಕೋತಾನೆ ಇರಲಿಲ್ಲ ಪಾಪ, ಅಲ್ವೇ ಕಾಕ್ರೋಚ್? ಆಶ್ ಕೊಟ್ಟಂತಹ ಕಾನ್ಸೆಪ್ಟ್ ಅಸುರ, ಬಿಗ್ ಬಾಸ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅವ್ರಿಗೊಂಚೂರು ಕರುಣೆ ದಯೆ ಅನ್ನೋದಿರಲ್ಲ ಅಂತ ಕ್ಲಿಯರಾಗಿ ಹೇಳಿದರು. ನಾವೇ ಮಾತಾಡಿದ್ದೀವಿ ಸರ್, ಕಾಕ್ರೋಚ್ ಸುದ್ದಿ ಅವರು ಅಸುರ ಆಗಿದ್ದಕ್ಕಿಂತ ಜೋಕರ್ ಆಗಿದ್ರು ಮನೆಯಲ್ಲಿ. ಆಶ್ ನೀವು ಕೊಟ್ಟೆ ಫ್ಲಾಪ್? ಅವರೇ ಅಭಿ ಅವರೇ ತಾವು? ಆವ್ರೇಜ್ ಕೊಟ್ಟೆ ಸರ್ ನಾನು. ಎಸ್ ಸರ್. ಯಾಕಂದ್ರೆ ಇವ್ರದ್ದು ಅದೇನು ಟಾಸ್ಕ್ ಕೊಟ್ಟಿರಲ್ಲ ಸರ್, ಒಂದೊಂದು ದಿನ ಸ್ವಲ್ಪ ಹೈಯಲ್ಲಿ ಇರ್ತಾಯಿತ್ತು, ಒಂದೊಂದು ದಿನ ಇರ್ತಾನೆ ಇರಲಿಲ್ಲ. ನಾನು ಒಂದಿನ ನಗಾಡಿದ್ದೀನಿ, ಅದು ಏನೋ ನಡೀತಾನೆ ಇಲ್ವಲ್ಲ ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದಿನ ತುಂಬ ಚೆನ್ನಾಗಿ ಮಾಡಿದ್ರು, ಇನ್ನೊಂದು ದಿನ ಕಾಣಿಸ್ಕೊಂತಾನೆ ಇರಲಿಲ್ಲ. ಸೊ ಆ ರೀಸನ್ಗೆ ನಾನು ಆವ್ರೇಜ್ ಅಂತ ಅನ್ಸುತ್ತೆ. ಆವ್ರೇಜ್ ಕುದಳಿ ಮಾಡು ಅಂಚ್ಪಂದನ. ಸರ್ ನಾನು ಫ್ಲಾಪ್ ಕೊಟ್ಟಿದ್ದೀನಿ, ಯಾಕಂದರೆ ಅಸುರ ಅಂತ ಇಂಟ್ರಡಕ್ಷನ್ ಬಂದಾಗಲೇ ಅವ್ರಿಗೆ ಒಂದು ನಮ್ಮ ವೀಟಿನೂ ಪ್ಲೇ ಮಾಡಿ ಅವ್ರದ್ದು ಎಷ್ಟು ಸ್ಟ್ರಾಂಗ್ ಆಗಿದೆ, ಕರುಣೆಗೆ ಜಾಗನೇ ಇಲ್ಲ ಮನೇಲಿ ಅನ್ನೋ ಥರ ರೆಪ್ರೆಸೆಂಟ್ ಮಾಡಿದ್ರು. ಮನೇಲಿ ಡಿವೈಡ್ ಆಯಿತು, ಅವ್ರಿಗೆ ಸಪೋರ್ಟಿಗೆ ಯಾರು ನಿಂತ್ಕೋತಾರೆ ಯಾರು ನಿಂತ್ಕೊಳ್ಳಲ್ಲ ಅಂತ. ಅವ್ರು ಫಸ್ಟ್ ಡೇನೇ ಅವ್ರ ಸಪೋರ್ಟಿಗೆ ಯಾರು ನಿಂತ್ಕೊಳ್ಳಲ್ಲ, ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ, ಬರೀ ನಾನು ನಾಮಿನೇಟ್ ಮಾಡ್ತೀನಿ, ನಾನು ಇದು ಮಾಡ್ತೀನಿ ಆ ಥರ ಹೊಟ್ಟೋದ್ರು. ಅದು ತುಂಬ ನಮಗೆಲ್ಲರಿಗೂ ಸ್ವಲ್ಪ ಕಾಮಿಕಲ್ ಥರ ಹೋಗ್ತಾ ಇತ್ತು. ಅವರ ಅಧಿಕಾರನ ಅವರು ಉಪಯೋಗಿಸ್ಕೊಳ್ಳಲಿಲ್ಲ ಅಷ್ಟು ಮಟ್ಟಿಗೆ ಅಂತ ಅನಿಸ್ತು. ಇನ್ನೂ ಚೆನ್ನಾಗಿ ಕ್ಯಾರಿ ಮಾಡ್ಬೋದಿತ್ತು ಮನೇನ ಎಲ್ಲರನ್ನೂ ಅಂತ ಅನಿಸ್ತು, ಅದಕ್ಕೆ ಫ್ಲಾಪ್ ಅಂತ ಕೊಟ್ಟಿದ್ದೀನಿ. ಗುಡ್. ಎಸ್ ರಾಶಿಕ್ ಅವರೇ ಹಾಗೂ ಮಂಜು ಅವರೇ? ಸರ್ ನಾನು ಫ್ಲಾಪ್ ಕೊಟ್ಟಿದ್ದೀನಿ. ಇಡೀ ವಾರ ಅವರು ಅಸುರ ಅನ್ನೋದಕ್ಕಿಂತ ಒಬ್ಬ ಜೋಕರ್ ಥರ ಇದ್ದರು, ಪ್ಲೀಸಿಂಗ್ ವೇ ಅಲ್ಲಿದ್ದರು, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ನಮ್ಮ ಟೀಮಿಗೆ ಬನ್ನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಇಲ್ಲ ನಾಮಿನೇಟ್ ಮಾಡಿಬಿಡ್ತೀನಿ, ಮನೆಯಿಂದ ಕಳಿಸ್ಬಿಡ್ತೀನಿ ಅಂತ. ಅಸುರ ಅನ್ನೋದ್ರ ಮೀನಿಂಗೇ ಅವ್ರಿಗೆ ಗೊತ್ತಾಗಲಿಲ್ಲ ಸರ್, ಸೊ ಅದಕ್ಕೆ ಫ್ಲಾಪ್ ಕೊಟ್ಟಿದ್ದೀನಿ. ಜಂಟಿ ಚಂದ್ರಪ್ರಭಾ ಹಾಗೂ ಸತೀಶ್? ಸರ್ ನಾನು ಅವ್ರಿಗೆ ಇಟ್ಕೊಟ್ಟಿದ್ದೀನಿ, ಯಾಕೆ ಅಂದರೆ ಈ ಅರಮನೆಗೆ ಒಬ್ಬ ಅಸುರ ರಾಕ್ಷಸ ಬಂದ ಅಂದ ತಕ್ಷಣ ನಾವು ಅಂದ್ಕೊಂಡು ಇಡೀ ವಾತಾವರಣನ ಹಾಳು ಮಾಡೋಕ್ಕೆ ಬಂದವ್ರೆ ಅಂತ ಅಂದ್ಕೊಂಡು, ನೋಡೋಣ ಹಾಳು ಮಾಡೋಕ್ಕೆ ಬಂದವ್ರೆ ಅಂತ ಅಂದ್ಕೊಂಡ್ರೆ ನಾವೆಲ್ಲರೂ ದಂಗೆ ಹೇಳೋಣ ಅನ್ನೋದು ಮನಸ್ಸಿನೊಳಗೆ ಅಂದ್ಕೊಂಡಿದ್ದು. ಆದರೆ ಅವ್ರು ಹೇಳ್ದಂಗೆ ಅವ್ರು ಯಾರಿಗೂ ತೊಂದರೆ ಕೊಡಲಿಲ್ಲ ಸರ್. ಬಟ್ ಅವ್ರ ಜವಾಬ್ದಾರಿನ ಅವ್ರು ಮಾಡಿದ್ರು, ಎಷ್ಟೋ ಜನ ಅವ್ರ ಮಾತು ಕೇಳಲಿಲ್ಲ, ಅವ್ರಿಗೆ ವಹಿಸಿದ ಜವಾಬ್ದಾರಿ ಚೆನ್ನಾಗಿ ಮಾಡಿದ್ರು ಅಂತ ನಾನು ಇಟ್ಕೊಟ್ಟಿದ್ದೀನಿ ಸರ್. ಸತೀಶ್ ಅವರೇ? ಸರ್ ಇದು ಅಸುರ ಅಂದರೆ ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡಬೇಕು, ಕರುಣೆ ಏನೂ ಇರಬಾರ್ದು. ಅಂದರೆ ಇವರು ಒಂದು ರೂಮಲ್ಲಿ ಇದ್ದಾಗ ಲೇಡೀಸ್ ಬಂದು ಬಾಕ್ಲಿಗೆ ಅಡ್ಡ ನಿಲ್ತಾರೆ, ಅವಾಗ ಇವರು ಒಂದು ಗರ್ಜನೆಯಲ್ಲಿ ಅವ್ರಿಗೊಂದು ಜೋರಾಗಿ ಆವಾಜ್ ಹಾಕಿದ್ರೇ ಅವ್ರು ಸೈಡ್ಗೆ ಹೋಗಿರೋರು. ಅಂದರೆ ಇವರು ಅಲ್ಲಿ ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಮಗು ಥರ ಓಡಾಡ್ತಾ ಇದ್ರು, ಅಂದರೆ ಆ ಗತ್ತು ಅವರಲ್ಲಿ ಇರಲಿಲ್ಲ. ನೀವೇನು ಕೊಟ್ಟಿರೋದು? ಫ್ಲಾಪ್ ಸರ್. ಫ್ಲಾಪ್. ಗಿಲ್ಲಿ ಹಾಗೂ ಕಾವ್ಯ ಅವರೇ?
ಫಸ್ಟ್ ದಿನ ಅಸುರ ಅಂತ ವಿಟಿ ಎಲ್ಲ ಏನು ಕೊಟ್ಟಿದ್ದೀರಾ ಹೇಳಿ ಆವರೇಜ್ ಅಣ್ಣ. ಆವರೇಜ್ ಓಕೆ. ಫಸ್ಟ್ ದಿನ ಅಣ್ಣ ಅವರು ಹಸುರನಾಗೆ ಇದ್ರು. ಈಗ ನಾನೇನಾರು ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಕೊಟ್ಟರು, ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಬೀಳಿಸಿದ್ರು. ಅದೆಲ್ಲ ಫಸ್ಟ್ ದಿನ ಚೆನ್ನಾಗಿತ್ತಣ್ಣ. ಸೆಕೆಂಡ್ ದಿನ ಹೆಂಗಾಗ್ಬಿಡ್ತು ಅಂದರೆ ಚೇಂಜ್ ಆಗ್ಬಿಡ್ತು. ಒಂಥರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಥರ ಆಗ್ಬಿಡ್ತು. ಇವರೊಂದು ಪಕ್ಷ ಆಗ್ಬಿಟ್ರು, ಅವರೊಂದು ಪಕ್ಷ ಆಗ್ಬಿಟ್ರು. ಅವರು ನಮ್ಮ ಕಡೆ ಬನ್ನಿ ಅನ್ನೋದು, ಇವರು ಅಶ್ವಿನಿ ಮೇಡಮ್ ನಮ್ಮ ಕಡೆ ಬನ್ನಿ ಅನ್ನೋದು ಒಂಥರ ಎಲೆಕ್ಷನ್ ಥರ ಆಗ್ಬಿಡ್ತು ಅಣ್ಣ. ಅದಕ್ಕೆ ಅವರೇಜ್ ಕೊಟ್ಟಿದ್ದೀನಿ. ಓಕೆ. ಕಾವ್ಯ ಅವರೇ? ಸರ್ ನಾನು ಆವ್ರೇಜ್ ಕೊಟ್ಟಿದ್ದೀನಿ. ಓಕೆ, ಕೂತ್ಕೊಳ್ಳಿ. ಅಣ್ಣ ನಾನು ಫ್ಲಾಪ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಬಿಗ್ ಬಾಸ್ ಏನು ಟಾಸ್ಕನ್ನು ಕೊಟ್ಟಿದ್ರು, ಇವರು ಕನ್ಫೆಷನ್ ರೂಮಿಗೆ ಹೋಗಿ ಬಂದ ತಕ್ಷಣ ಕಂಪ್ಲೀಟ್ಲಿ ಅವರು ಒಂದು ದರ್ಪನೇ ಬದಲಾಗಿತ್ತು ಅಟೈರ್ ಹಾಕ್ಕೊಂಡು. ಬಟ್ ಆ ಕಾನ್ಸೆಪ್ಟನ್ನ ಇಲ್ಲಿರುವಂಥ ಅನೇಕರು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದು ನನಗೆ ಅನಿಸುವಂಥದ್ದು ಅಣ್ಣ. ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಜವಾಬ್ದಾರಿಯುತವಾಗಿ ಇನ್ನೊಂದಷ್ಟು ಕ್ರೌರ್ಯವನ್ನು ಮೆರಿಬೋದಾಗಿತ್ತು. ಅದಕ್ಕೆ ನಾವು ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಅಣ್ಣ. ಹಾಗಾಗಿ ಅವ್ರು ಫ್ಲಾಪ್ ಆದರು ಅಂತ ನನಗೆ ಅನಿಸುತ್ತೆ. ಜಾನ್ವಿ ಅವರೇ? ಫ್ಲಾಪ್ ಕೊಟ್ಟಿದ್ದೀನಿ. ಮೇಕಪ್ಪಲ್ಲಿ ಮಾತ್ರ ಅವರ ಅಸುರ ಅಂತ ಹೇಳಿ ನಮಗೆ ಕಾಣಿಸ್ತಾ ಇದ್ರೆ ವಿನಃ ಅವರ ನಡ್ಕೊಳ್ತಾ ಇದ್ದ ರೀತಿಲಿ ಎಲ್ಲೂ ಅವರ ಅಸುರ ಅಂತ ಅನ್ನಿಸ್ಲಿಲ್ಲ. ಫಸ್ಟ್ ವೀಕಲ್ಲಿ ನಾವು ಅರಸಾರಸಿಯರಾಗಿ ಎಷ್ಟು ಡಾಮಿನೇಟ್ ಆಗಿ ಕಾಣಿಸ್ಕೊಂಡ್ವೋ ಅಷ್ಟು ಕೂಡ ಆ ಟಾಸ್ಕಲ್ಲಿ ಅಸುರನಾಗಿ ಅವರು ಕಾಣಿಸ್ಕೊಳ್ಳಲಿಲ್ಲ. ಬೇಸಿಕಲಿ ಸುದಿ ಅವರು ಹೆಂಗರುಳು, ಅದು ಅವ್ರ ವ್ಯಕ್ತಿತ್ವ. ಬಟ್ ಅದನ್ನೆಲ್ಲ ಬದಿಗೊತ್ತಿ ಟಾಸ್ಕ್ ಅಂತ ಬಂದಾಗ ಆ ಅಟ್ಟಹಾಸನ ಮೆರಿಬೋದಾಗಿತ್ತು ಸರ್, ಅದೆಲ್ಲೂ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಫ್ಲಾಪ್. ಧನುಷ್ ಅವರೇ? ಫ್ಲಾಪ್ ಕೊಟ್ಟಿದ್ದೀನಿ ಸರ್. ಅವರು ಅಸುರ ಆಗಿರಲಿಲ್ಲ, ಸುದಿ ಆಗಿದ್ರು ಅಂತ ನನಗನ್ನಿಸ್ತು. ರಕ್ಷಿತಾ ಅವರೇ? ನಾನು ಅವರಿಗೆ ಎವರೇಜ್ ಕೊಡ್ತೀನಿ. ಅಸುರ ಕೆಲಸ ಖಾಲಿ ತಿನ್ನೋದಲ್ಲ, ಅವರು ಕಾನ್ಸೆಪ್ಟ್ ಸರಿಯಾಗಿ ಮಾಡಲಿಲ್ಲ. ಕಾನ್ಸೆಪ್ಟ್ ಅವರಿಗೇನೆ ಗೊತ್ತಾಗಲಿಲ್ಲ. ರಾಣಿಗೆ ಕರ್ಕೊಂಡು ನೀರಲ್ಲಿ ಹಾಕೋದು ಅದೇ ಇಷ್ಟ ಆಗಲಿಲ್ಲ. ಮಲ್ಲಮ್ಮ ಬನ್ನಿ ಅಮ್ಮ. ಮಲ್ಲಮ್ಮ ಅವರೇ? ತಿನ್ನೋ ಪುಡ್ರಿ ಸ್ವಲ್ಪ ಅವರು ಜಗಳ ಮಾಡಿ ಡಸ್ಟ್ಬಿನ್ಗೆ ಹಾಕಿದ್ರಿ, ನಮ್ಗೆ ಅದೇ ಇಷ್ಟ ಆಗಲಿಲ್ಲ, ಅದನ್ನು ಕೊಟ್ಟೆ. ಧ್ರುವ್? ಸರ್ ನಾನು ಅವ್ರಿಗೆ ಆವ್ರೇಜ್ ಕೊಟ್ಟಿದ್ದೀನಿ. ಅವರು ಸರ್ವಾಧಿಕಾರ ಆಗಿರೋದ್ರಿಂದ ನಾನು ಅಂಗರಕ್ಷಕನಾಗಿ ನಾನು ಬರ್ತೀನಿ ಅವರಿಗೆ. ನಾನು ಅವ್ರಿಗೆ ತುಂಬ ಕಮಿಟ್ ಆಗಿರ್ತೀನಿ. ಮನೆಯ ಎಲ್ಲ ಆರ್ಡರ್ಸ್ನ ನನ್ನ ಮುಖಾಂತರ ಮಾಡ್ಸೋಕ್ಕೆ ಶುರು ಮಾಡ್ತಾರೆ. ಮತ್ತು ನನಗೆಲ್ಲೋ ಅನ್ನಿಸ್ತು ಅಸುರ ಅವ್ರು ಅರ್ಥ ಮಾಡ್ಕೊಂಡಿರೋದು ಎಷ್ಟೋ ವರ್ಷದಿಂದ ಯಾರೋ ಊಟ ಮಾಡದೆ ಇದ್ದವನಿಗೆ ಊಟ ಮಾಡೋಕ್ಕೊಂದು ರೈಟ್ ಸಿಕ್ತು. ಈ ಕಡೆಯಿಂದನೂ ಆ ಕಡೆಯಿಂದನೂ ಎಲ್ಲ ಚೆನ್ನಾಗಿ ತಿಂತಾನೆ ಇದ್ರು ಸರ್ ಅವರು. ಒಂದು ಎರಡನೇದು ಅಸುರ ಅಂದರೆ ಅವನಿಗೆ ಯಾವುದಕ್ಕೂ ಕರ್ಣೀಕರಣ ಬೇಡ. ಆದರೆ ಇವರು ಎಲ್ಲೋ ಒಂದು ಕಡೆ ಒಂದು ಫೇವರ್ ಥರ ಅನ್ನಿಸ್ತಿತ್ತು. ಅಂದರೆ ಇವರ ಮೈಂಡಲ್ಲಿ ಯಾರೋ ಇಲ್ಲಿ ಕೆಲವರು ಸ್ಟ್ರಾಂಗ್ ಅಂತ ಇದೆ, ಮತ್ತು ಇವರ ಕೆಲವರು ಫೇವ್ರೇಟ್ ಅಂತ ಇದ್ದಾರೆ. ಅವ್ರನ್ನ ಮನವೊಲಿಸ್ಕೊಳ್ಳೋದು ಅಥವಾ ಅವ್ರನ್ನ ಫೇವರಾಗಿ ತಗೊಳ್ಳೋದು ಜಾಸ್ತಿ ಆ ರೀತಿ ಅನ್ನಿಸ್ತಿತ್ತು. ಮತ್ತು ಅವ್ರು ಯಾವುದೇ ಡಿಸಿಷನ್ ಮೇಲೆ ಅವರೊಂದು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗಿರೋದು ನಾನು ನೋಡೇ ಇಲ್ಲ. ಅವರಲ್ಲೇ ತುಂಬ ಕನ್ಫ್ಯೂಷನ್ ಇತ್ತು. ಎಲ್ಲೂ ಆ ಅಸುರನಾಗಿರೋವಂಥ ಕಮಾಂಡಿಂಗೂ ಇರಲಿಲ್ಲ, ಅವರ ಡಿಸಿಷನ್ ಮೇಲೆ ಅವ್ರಿಗೊಂದು ಫರ್ಮ್ ಸ್ಟ್ಯಾಂಡು ಇರಲಿಲ್ಲ ಸರ್. ಓಕೆ, ಗುಡ್. ಥ್ಯಾಂಕ್ ಯು ಸರ್. ಎಷ್ಟು ಫ್ಲಾಪ್ ಬಂದಿದೆ ಇವರೇ ಕಾಕ್ರೋಚ್? 1 2 3 4 5 6 7 8 9. ಆವ್ರೇಜ್ 5 ಹಿಟ್ 2. 9 ಫ್ಲಾಪಾ? 9 ಫ್ಲಾಪ್ ಇದೆ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವಾಗ ಏನೇ ಪನಿಷ್ಮೆಂಟ್ ಅಂದ್ರೆ ಅವ್ರು ಕೇಳಕ್ಕೆ ರೆಡಿ ಇರ್ತಿರ್ಲಿಲ್ಲ ಅಣ್ಣ. ನಾನು ಏನು ಒಡೆದು ಹೇಳ್ಕೊಂಬರೋಕ್ಕೂ ಆಗಲ್ಲ ಅಣ್ಣ, ಬಾಯಲ್ಲೇ ಮಾಡಿ ಹ್ಯಾಂಡಲ್ ಮಾಡಬೇಕು. ಇವೊಂದು ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಇವ್ರು ಉಲ್ಟಾ ಆಗ್ಬಿಡ್ತಾರೆ. ನಾನು ಒಬ್ಬ ಇವ್ರು ಇಷ್ಟು ಜನ ಒಟ್ಟಿಗೆ ಅಣ್ಣ, ಹಂಗಾಗಿ ತುಂಬ ಕಷ್ಟ ಇತ್ತು ಅಣ್ಣ. ನನಗೂ ಆ ಟಾಸ್ಕ್ ತುಂಬ ಕಷ್ಟ ಇತ್ತು ಅಣ್ಣ. ಅದ್ರಲ್ಲಿ ಫಸ್ಟೇ ಮೇಡಮ್ಮು ಮತ್ತು ಜಾನ್ವಿ ಅವರು, ಮೇಡಮ್ಮು ಯಾರಾದರೂ ಒಬ್ರು ಹಿಂಗಿದ್ರೆ ಅದಕ್ಕೆ ಉಲ್ಟಾ ಎದ್ದೇಳ್ಬೇಕು. ಅದೇ ನೀವು ಒಬ್ಬ ಗಂಧರ್ವ ಕುಮಾರನ ಕಳಿಸಿ ಅವಾಗ ಅವ್ರು ರಾಕ್ಷಸಿ ಆಗ್ಬಿಡ್ತಾರೆ, ಒಬ್ಬ ರಾಕ್ಷಸನ ಕಳಿಸಿ ಅವಾಗ ಅವ್ರು ದೇವತೆ ಆಗ್ಬಿಡ್ತಾರೆ. ಒಟ್ಟಲ್ಲಿ ಒಂದು ಬಂತಂದ್ರೆ ಒಂದು ಆಪೋಸಿಟ್ ನಿಂತ್ಕೋಬೇಕು ಅನ್ನೋದು ಅವ್ರದ್ದು. ಅವ್ರಿಗೆ ಸ್ಟ್ಯಾಂಡ್ ತಗೊಳಕ್ಕೆ ಇವರು. ಸೊ ಹಿಂಗೆ ನೀವು ಬೇಕಾದ್ರೆ ನಾಳೆ ಒಂದು ಗಂಧರ್ವ ಕುಮಾರ ಅಂತ ನಾನು ಕೊಡಿ ಅಣ್ಣ, ಎಮ್ಮ ರಾಕ್ಷಸಿ ಆಗ್ಬಿಡುತ್ತೆ ನಾಳೆ ಬೆಳಗ್ಗೆ. ನೀವು ಬೇಕಾದ್ರೆ ಕೊಡಿ ನೋಡಿ, ಅವ್ರು ರಾಕ್ಷಸಿ ನಾಳೆ ಬೆಳಗ್ಗೆಯಿಂದ 2 ಕೋರೆಯಲ್ಲಿ ಹಾಕೊಂಡು ಅವರೇ ಬಂದ್ಬಿಟ್ಟು ನಿಂತ್ಬಿಟ್ಟಿರ್ತಾರೆ. ಎಲ್ರಿಗೂ ಒಂದು ದಾರಿ ಆದರೆ ಅವ್ರದ್ದೇ ಒಂದು ದಾರಿ ಅಣ್ಣ. ಇವ್ರನ್ನ ಅಟ್ಲೀಸ್ಟ್ ಆ ಒಂದು ದಿನ ಇವ್ರ ಮೇಕಪ್ ನಿಲ್ಸೋದೇ ಒಂದು ಗಿನ್ನಿಸ್ ರೆಕಾರ್ಡ್ ಆಗಿತ್ತು ಅಣ್ಣ ನನಗೆ. ಆಮೇಲೆ ಯಾರು ನಗಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಇತ್ತು ಅಣ್ಣ. ನಮ್ಮ ಹಸು ರಾಜ್ಯದಲ್ಲಿ ಈ ಹುಡುಗಿ ನಗು ನಿಲ್ಸ್ಬಿಟ್ರೆ ಅದೇ ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ದಂಗೆ ಇವ್ರು ನಗು ನಿಲ್ಸ್ಬಿಡೋದು. ಸೊ ಆ ಅಗ್ರೆಸಿವ್ ಹೋದಾಗ ನೋಡಿ, ಈಗ ನಮ್ಗೆ ಹಿಂಸೆ ಮಾಡ್ದ ಅಂತ ಇವ್ರು ಫ್ಲಾಪ್ ಕೊಡ್ತಾರೆ, ಸರಿಯಾಗಿ ಮಾಡಲಿಲ್ಲ ಅಂತ ಅವ್ರು ಕೊಡ್ತಾರೆ. ಕಷ್ಟ ಇತ್ತು ಅಣ್ಣ. ಒಂದು 80 ಜನ ಹುಡುಗರನ್ನ ಹ್ಯಾಂಡ್ಲ್ ಮಾಡ್ಬೋದು. ಮಾಡಿದ್ದೀನಿ ಕೆಲವು ಸಿಚುವೇಶನ್ ಆಚೆ ಕಡೆ, ಇಲ್ಲಿ ಅಲ್ಲಿ ನೋಡಿ ಆಗಲ್ಲ ಅಣ್ಣ, ಕಷ್ಟ. ಎಸ್ ಅಶ್ವಿನಿ ಅವರೇ? ಅಣ್ಣ ಮಾತಾಡೋ ಬರದಲ್ಲಿ ಐ ಥಿಂಕ್ ಗೌರವಿತವಾಗಿ ಮಾತಾಡಬೇಕು ಅಂತ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನನ್ನ ಹೆಸರು ಅಶ್ವಿನಿ ಗೌಡ ಅಂತ. ಹೌದು ಮ್ಯಾಮ್. ಯಮ್ಮ ಅಂತ ಹೇಳಿ ನೀವು ಪದ ಬಳಕೆ ದಯವಿಟ್ಟು ಮಾಡಬೇಡಿ. ಅಲ್ಲ, ದಯವಿಟ್ಟು ಮಾಡಬೇಡಿ. ಓಕೆ ಅಣ್ಣ, ಮೊದಲನೇದಾಗಿ ನಾನು ಇಲ್ಲಿ ಅವ್ರು ರಾಕ್ಷಸ ಆಗಿರ್ಬೋದು, ಆದರೆ ಅದಕ್ಕಿಂತ ಮುಂಚೆ ನನಗೆ ಈ ಮನೆ ಅರಸಿ ಅನ್ನೋವಂಥ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ಅರಸಿ ಒಬ್ಬ ರಾಕ್ಷಸನಿಗೆ ತಲೆ ಬಾಗಿದ್ರೆ ಅದು ನನ್ನ ಪಾತ್ರಕ್ಕೆ ಸರಿ ಅನ್ಸಲ್ಲ ಅಣ್ಣ. ಹಾಗಾಗಿ ಒಬ್ಬ ರಾಕ್ಷಸನ ಸಂಹಾರ ನಾನು ಮಾಡಲೇಬೇಕಿತ್ತು. ಅವನ ಮಾತನ್ನ ನಾನು ಕೇಳದೆ ಇರೋದೇ ನನ್ನ ನಿಲುವಾಗಿತ್ತು ಅಣ್ಣ. ಇವತ್ತು ಕೂಡ ಅದು ನನ್ನ ನಿಲುವು. ಹಾಗೆ ನಾಳೆ ನನಗೆ ರಾಕ್ಷಸಿಯ ಪಾತ್ರ ಕೊಟ್ಟರು ಕೂಡ ನಾನು ಅದನ್ನು ಇವ್ರಿಗಿಂತ ತುಂಬ ಚೆನ್ನಾಗಿ ನಿಭಾಯಿಸುವಂಥ ತಾಕತ್ ನನಗಿದೆ ಅಣ್ಣ. ಅಣ್ಣ, ಈಗ ಬಿಗ್ ಬಾಸೇ ನನಗೆ ಸರ್ವಾಧಿಕಾರಿ ಅಂತ ಹೇಳಿದ್ದು. ಇವ್ರಿಗೆ ಬಿಗ್ ಬಾಸ್ ಅರಸಿ ಅಂದಿದ ತಕ್ಷಣ ಬಿಗ್ ಬಾಸ್ ಹೇಳಿದರೆ ನಾನು ಅರಸಿ ಅಂತ. ನನಗೇನು ದೇವದಾಸ್ ಹೇಳಿದ್ರ ಅಣ್ಣ? ನನಗೂ ಬಿಗ್ ಬಾಸ್ ಹೇಳಿ ಸರ್ವಾಧಿಕಾರಿ ಅಂತ. ಅದನ್ನು 100 ಸತಿ ಹೇಳಿದ್ರು ಕೇಳಲ್ಲ. 100 ಸತಿ ಸರ್ವಾಧಿಕಾರಿ ಅಂತ ನಾನು, ಅಸುರಾಧಿಪತಿ ಅಂತ ನಾನು ಹೆಸರಿಕೊಂಡಿದ್ರಣ್ಣ. ಇವ್ರ ಮೇಲೆ ನೀವು, ನಿಮ್ಮ ಮೇಲೆ ನಾನು ಅಂತ ಹೇಳಿದ ಅದನ್ನು ಎಷ್ಟು ಇನ್ನು ಹೆಂಗೆ ಚಲಾಯಿಸೋಕ್ಕಾಗುತ್ತಣ್ಣ? ನಾನು ಈಗಲೇ ನೀವೇ ನೋಡಿದ್ರಣ್ಣ, ಏನೋ ಒಂದು ಟಂಗ್ ಸ್ಲಿಪ್ ಆಗಿ ಆ ಅಮ್ಮ ಅಂತ ಬಂದ್ಬಿಡ್ತು, ಇಲ್ಲೇ ಲಾಕ್ ಮಾಡ್ಕೊಂಡ್ರು. ಇನ್ನು ಹೆಂಗೆ ಬದುಕ್ಬೇಕಣ್ಣ ನಾನು? ಯಾವ ಹಸುರ ಒರಿಜಿನಲ್ ಬಂದರೂ ಓಡೋಗ್ಬಿಡ್ತಾನಣ್ಣ. ಬೇರೆ ಮನೆಗೆ ಹೋಗೋಣ, ಈ ಮನೆ ಸವಾಸ ಬೇಡ ಅಂತ. ಆ ದೇವ್ಗಳು ಓಡೋಗ್ಬಿಡ್ತದೆ ಇವರು ನೋಡಿದ್ರೆ. ಅಕ್ಕದ ಮನೆಗೆ ಹೋಗ್ಬಿಡೋಣ ಅಂತ. ಹೆಂಗೆ ಮಾಡಿರ್ಬೇಕಣ್ಣ ಹೇಳಿ? ವಾರ ಪೂರ್ತಿ ನಾನು ಇವ್ರ ಹತ್ರ ಹೆಣಗಿರ್ಬೇಕು. ಏನು ಗಿಲ್ಲಿ ಅಣ್ಣ, ನಿಜವಾಗ್ಲೂ ಇವ್ರಿಗಿಂತ ಜಾಸ್ತಿ ಇವ್ರನ್ನ ಪುಸ್ಲಾಯ್ಸಿ ಇವರು ಜಾನ್ವಿ ಅವ್ರು ಅವ್ರಲ್ಲ ಅಣ್ಣ. ಯಾಕೆ ಮಧ್ಯೆ ಬಂದೆ ನೀನು ಅಂದರೆ, ನಾನು ಅವ್ರಿಗೆ ಸ್ಟ್ಯಾಂಡ್ ತಗೋತಾ ಇದ್ದೀನಿ ಅಂತ ಮನೆನೇ ಕೆಂಗೇರಿ ಬಸ್ ಸ್ಟ್ಯಾಂಡ್ ಮಾಡಿ ಕೂರ್ಸೋರಣ್ಣ ಇವ್ರು ಇಬ್ಬರು ಸೇರ್ಕೊಂಡು ಫುಲ್ಲು. ಅಣ್ಣ, ನನಗೆ ಈ ಸೋಲಿ ಒಂದೇ ಒಂದು ಮೆಸೇಜ್ ಗೊತ್ತಾಗಿದ್ದೇನು ಅಂದರೆ ಅಣ್ಣ, ಒಂದು ಹುಡುಗಿ ಜಗಳ ಆಡಿದ್ರೆ ಬೇಗ ಸಾಲ್ವ್ ಆಗ್ಬಿಡ್ತದೆ. ಯಾಕಂದ್ರೆ ಹುಡುಗ ಬೇಗ ಹೋಗಿ ಸಾರಿ ಕೇಳ್ಬಿಡ್ತಾನೆ. ಒಂದು ಹುಡುಗಿ ಜಗಳಕ್ಕೆ ಬಿದ್ದರೆ ಅಣ್ಣ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಣ್ಣ. ಅಣ್ಣ, ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಅರ್ಚಾಡಿ ಎಲ್ರು ಹುಡುಗಿರ್ ಗಂಟೆಲ್ಲ ಹೋಗ್ಬಿಡೋದು, ಹೆಣ್ಮಕ್ಳು ಗಂಟ್ಲೆಲ್ಲ ಕನ್ಫೆಕ್ಷನ್ ರೂಮ್ ಮಾಡಿ ಕವರಕಣ್ಣ. ಕನ್ಫೆಕ್ಷನ್ ರೂಮ್ ಅಂತ ಕರಿಕೆ ಮಸ್ಬೋತಿಲ್ಲ, ಇನ್ಫೆಕ್ಷನ್ ರೂಮ್ ಆಗ್ಬಿಟ್ಟೈತದು. ಮಂಜು ಅವರೇ, ಎಸ್ ಸರ್, ಅಸುರ ಅವ್ರನ್ನ ಹಿಂಗೆಲ್ಲ ಯೂಸ್ ಮಾಡ್ಕೊಂಡ್ರಿ ನೀವು? ಎಲ್ಲ ರೀತಿಯಲ್ಲೂ ನಮಗೆ ಬೇಕಾಗೋ ಹಾಗೆ ಎಲ್ಲರೂ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಬಟ್ ಅವರು ಯಾರ್ಯಾರು ಹೆಂಗೆ ಉಪಯೋಗಿಸ್ಕೊಂಡ್ರು ಪಾಪ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವು ಹೇಳೋದ್ರಿಂದ ಅವರಿಗೂ ಅರ್ಥ ಆಗಲಿ ಯಾವ್ಯಾವ ರೀತಿಯಲ್ಲಿ ಅವ್ರು ಉಪಯೋಗಕ್ಕೆ ಬಂದರು. ಒಂದು ನಮಗೆ ನಾವು ಅವ್ರ ಕಡೆ ಹೋಗಿದ್ರಿಂದ ನಮಗೆಲ್ಲ ಲಕ್ಸುರಿ ಬಡ್ಜೆಟ್ ಎಲ್ಲ ನಮ್ಮ ಕಡೆಗೆ ಬಂತು. ಹಣ್ಣು ಹಂಪಲುಗಳು ಬಂತು, ಐಸ್ ಕ್ರೀಮ್ ಬಂತು, ಮೇಜರ್ ಅದೇ ಬಂದಿದ್ದು. ಮಟನ್ ಚಿಕನ್ ಒಟ್ಟು ಲಕ್ಸುರಿ ಬಡ್ಜೆಟಲ್ಲಿ ಏನೇನು ಆಹಾರ ಪದಾರ್ಥಗಳಿತ್ತೋ ಅದೆಲ್ಲ ನಮ್ಮ ಪಾಲಿಗೆ ಬಂತು. ಬಿಕಾಸ್ ನಾವು ಅವ್ರಿಗೆ ನಿಮಗೆ ಸಾಥ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಬಿಟ್ಟು ಬೇಸಿಕ್ಲಿ ಅಸುರನ್ ರೂಪದಲ್ಲಿ ಒಬ್ಳು ಸಪ್ಲೈಯರ್ ಅವರು ಎಲ್ಲ ಮಾಡಿಕೊಟ್ರು. ಕಾಕ್ರೋಚು ಒಂದೇ ವಾರ ಹಸುರ ಆಗಿರೋದು. ಇನ್ನೂ ಅಲ್ಲಿ ಕೂತಿರೋರು ಏನೇನಿದ್ದಾರೆ ಈಗ ಎಲ್ಲ ಬಿಟ್ಟಾಕಿ ನಾಳೆ ಯಾವತ್ತೋ ಒಂದು ದಿವಸ ನಿಮಗೆ ಸತೀಶ್ ಅವ್ರು ಸಿಗ್ಬೋದು. ಅವ್ರಿಗೆ ಒಂದು ಪವರ್ ಕೊಟ್ಟರೆ ಈ ಮನೆ ಏನಾಗ್ಬೋದು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಆ ಪವರ್ ಬಾತ್ರೂಮಿಂದ ಹೊರಗಡೆ ಬಂದರೆ ತಾನೇ ಪವರ್ ಹೌಸು. ಹೊರಗಡೆನೇ ನಲ್ಲಿಗೆ ಬದುಕಲ್ಲಿ ಕೂತಿದ್ರೆ ಏನಾಗಬೇಕು? ಸತೀಶ್ ಅವರೇ, ಸರ್, ನೀವು ಹಸುರನ್ನು ಹೆಂಗೆ ಉಪಯೋಗಿಸ್ಕೊಂಡ್ರಿ? ಇಲ್ಲ, ನಾನು ಮಸ್ಕಾ ಚಸ್ಕಾ ಹೊಡ್ಕೊಂಡು ಚೆನ್ನಾಗಿ ಇಟ್ಕೊಂಡೆ ಸರ್. ನನಗೆ ಅವ್ರು ಬನಾಮಿನಿ ಮಾಡಬಾರ್ದು ಅಂತ. ಓಕೆ, ಬೇರೆ ಯಾರು ಯೂಸ್ ಆದ್ರು ಹಸುರ? ಏನು ಚಂದ್ರಪ್ರಭಾ ಅವರೇ? ಈ ಚಿಕನ್ನು ಮಟನ್ನು ಒಳ್ಳೊಳ್ಳೆ ಫುಡ್ ಬಂದಾಗ ಫಸ್ಟು ಅದನ್ನು ತಿನ್ಬೋಣ, ಆಮೇಲೆ ಬೇಕಾದ್ರೆ ಅವ್ರಿಗೆ ತಿರುಗ್ಬೇಡ ಅನ್ನೋದು ಒಂದಿತ್ತು. ಅದರಿಂದ ಅದೆಲ್ಲ ಖಾಲಿ ಆಗಂಟ ಚಿಕನ್ನು ಮಟನ್ನು ಒಂಚೂರು ಅವ್ರು ಹೇಳೋ ಥರ ಕೇಳೋಣ ಅಂದ್ಬಿಟ್ಟು ನಾವಿಬ್ಬರೇ ಮಾತಾಡ್ಕೊಂಡಿದ್ದೇವೆ ಸರ್. ಅದು ತಿಂದಾದ್ಮೇಲೆ ಅವರಿಂದ ಏನಾರ ಆ ಕಡೆಯಿಂದ ಅವರು ತಿರುಗಿಸಿದ್ರೆ ನಾವು ಆ ಕಡೆಯಿಂದ ತಿರುಗ್ಬೇಡ, ಈಗ ಮಟನ್ನು ಚಿಕನ್ ಖಾಲಿ ಆಯ್ತಲ್ಲ ಅಂತ ಹಂಗೆ ಅನ್ಕೊಂಡ್ರಿ? ಹಂಗೆ ಅನ್ಕೊಂಡ ಸರ್. ಸೊ ಇಷ್ಟೊಂದು ಮರ್ಯಾದೆ ಸಿಕ್ಕಿದೆಯಲ್ಲ ನಿಮಗೆ ಗೊತ್ತಿಲ್ಲದೆ ಕಾಕ್ರೋಚ್ ಅವರೇ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಿಂದೆ ಈ ತರ ಸಂಚಕಾರ ಆಯ್ತು ಅನ್ನೋದು ಗೊತ್ತಲ್ಲ, ಮುಂದೆ ಮಮಕಾರ ತೋರಿಸಿ ಹಿಂದೆ ಸಂಚಕಾರ. ಇವಾಗ ಇದರಲ್ಲಿ ಇಷ್ಟೊತ್ತು ಮಾತಾಡಿದ್ರಲ್ಲ ಎಲ್ಲರೂ, ಏನು ಅರ್ಥ ಆಯ್ತು? ಓಕೆ, ಹಿಂಟ್ ಕೊಡ್ತೇನೆ. ನಿಮ್ಮ ಪಾತ್ರ ಏನಪ್ಪ? ಅಸುರಾಣ. ಓಕೆ, ಅಸುರನಾಗಿ ನಿಮ್ಮನ್ನ ಟ್ರೀಟ್ ಮಾಡಿದ್ದು ಯಾರು? ರಕ್ಷಿತಾ ಒಬ್ಳೆ ಅಣ್ಣ. ಇನ್ನು ಮಿಗ್ದವ್ರು ಹಸು ಅನ್ಕೊಂಡ್ಬಿಟ್ರು ನನ್ನ ಹಸುರನ್ನು ಹೋಗಿ. ನನ್ನ ಪ್ರಕಾರ ನಿಮ್ಮ ಅಸುರ ಅನ್ನೋ ಪಾತ್ರಕ್ಕೆ ನ್ಯಾಯ ಕೊಟ್ಟು ನಿಮ್ಮನ್ನು ಅಸುರನಾಗಿ ಟ್ರೀಟ್ ಮಾಡಿದ್ದು ಒಬ್ಬರು ಅಶ್ವಿನಿ ಅವರು. ಇನ್ನೆಲ್ಲರೂ ನಿಮ್ಮನ್ನ ಜೋಕರ್ ಥರನೇ ಉಪಯೋಗಿಸ್ಕೊಂಡಿದ್ದಾರೆ. ಅದು ಅರ್ಥನೇ ಆಗಿಲ್ಲ ನಿಮಗೆ. ಹಿಂದೆ ಒಂದು ಮುಂದೆ ಒಂದು ಇದ್ರೆ ಹೆಂಗಣ ಗೊತ್ತಾಗ? ಹಿಂದೆ ಒಂದು ಮುಂದೆ ಒಂದು ಇಲ್ಲ, ಡೈರೆಕ್ಟ್ ಮುಂದೆನೆ. ಹಿಂದೆ ಬಂತೀವಿ, ಡೈರೆಕ್ಟಾಗೇ ಕೊಡ್ತಾವ್ರೆ ಎಲ್ಲರೂ ಕಾಕ್ರೋಚ್. ಈಗ ನಿಮ್ಮನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಒಂದೆಲ್ಲ ಸೇರಿ ಒಂದು ಕಂಪೈಲ್ ಮಾಡಿ ಒಂದು ವಿಡಿಯೋ ಇಟ್ಟಿದ್ದೀನಿ ಕಾಕ್ರೋಚ್.
ನೋಡ್ತಿರಿಯೇ ಬೀಟಿ ಅಂದರೆ ಭಯ ಬೇಡ ಅಣ್ಣ. ಅಸುರ ಅವರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ. ಅಸುರ ಅವರು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು ಸರಿ ನೋಡಿ, ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನೀವು ನಮ್ಮ ವೇದಿಕೆಗೆ ಬಂದಾಗ ಕಾಕ್ರೋಚ್ ಹೇಳಿರೋ ಮಾತು ನಾನು ತೋರಿಸ್ತೀನಿ ಅಂತ ನೀವು ತೊಗೊಂಡಿದ್ದೀರೋ ಇಲ್ವೋ, ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನಾವು ತೋರಿಸ್ತೀವಿ ಈಗ ನೋಡ್ತೀರಿಯೇ. ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದೀವಿ ಆಟನ. ಬೇಡ ಅನ್ಸುತ್ತೆ. ಕ್ಯಾನ್ ಐ ಹ್ಯಾವ್ ದ ವಿಟಿ ಪ್ಲೀಸ್? ಸುಧೀ ಈ ಮನೆಯ ಅಸುರ ಸರ್ವೋಚ್ಚ ಅಧಿಪತಿ. ಇಡೀ ರಾಜ್ಯವೇ ನಮ್ಮ ಬಂಧನದಲ್ಲಿದೆ. ಇವತ್ತು ಇದೆ ಎಲ್ಲ ಹಾಕಿ ಡಾನ್ಸ್ ಉಂಟಾ? ಅವಳು ಊಟ ಕೊಡ್ಬಿಡಿ ಮತ್ತೆ. ಇನ್ಮೇಲೆ ನೀವೆಲ್ಲ ನಾನು ಯಾವಾಗಲೇ ಬಂದ್ರು ಕೂತಿರೋರು ಎದ್ದು ನಿಂತ್ಕೋಬೇಕು. ಆಮೇಲೆ ಬಾತ್ರೂಮ್ ಕೂತಿದ್ರೆ ಹೆಂಗ ನೀರು ಗಿಳಿಸಿದ್ರು ಅವರಿಬ್ಬರು ಮೈಕ್ ಬಿಟ್ಟು ನೀರು ಗಿಳಿಸ್ಬೇಕು. ನೀವು ನಮಗೆ ಒಂದು ಎಂಟರ್ಟೈನರ್, ನಾವು ಎಂಜಾಯ್ ಮಾಡ್ತೀವಿ. ಈ ಬೆಳ್ಳುಳ್ಳಿಯನ್ನ ಜಜ್ಜಿದ ಹಾಗೆ ಜಜ್ಜಿ ಇಡುತ್ತೇವೆ. ಇವತ್ತೇ ಬಕಾಸುರನ ಹೊಟ್ಟೆ ಕಾಲಿದೆ, ಬಚ್ಚಕಾಯಿ ಕೂಡ ಸಿಕ್ಲಿಲ್ಲ. ನೋಡು, ಧನುಗೆ ಹೇಳ್ತೇನೆ ಕ್ಲೀನ್ ಮಾಡೋದ ಮಾಡ್ತಿಲ್ಲ. ಪವರ್ ಬರ್ಲಿ, ಟಾಯ್ಲೆಟ್ಗೆ ಹಾಕ್ತೀನಿ. ಆಲ್ರೆಡಿ ಇದೆ, ಏನಕ್ಕೆ ಪವರ್ ತೊಳಿ. ನೀವ್ಯಾರು? ಸರ್ವಾಧಿಕಾರಿ. ನೀವ್ಯಾರು? ಅಸುರ ಮಹಾರಾಜ. ಅದನ್ನ ಮೊದಲಿಗೆ ನೀವು ನಂಬಿ. ನೀವು ಅಲ್ಲಿ ಹೋಗಿ ಮಾತಾಡಿದ್ದೀರಾ ಬಿಗ್ ಬಾಸ್ ಜೊತೆಗೆ, ನೀವು ಅಲ್ಲಿ ಅಳ್ದಿರಾ? ಹೌದು, ಸಖತ್ ಬೈದ್ರು, ತುಂಬಾ ಬೈದ್ರು, ಕೆಟ್ಟದಾಗ ಬೈದ್ರು. ಅವರು ಕ್ಯಾರೆಕ್ಟರ್ ಇರಲಿಲ್ಲ. ಅಲ್ಲಿಂದ ಬರ್ತಿದ್ದಂಗೆ ಸಮ ಅದ್ದಿದ್ದಾರೆ ಬಟ್ಟೆ ಹಾಗೆ. ನಾನೊಬ್ಬ ಅರಸಿಯಾಗಿ ಒಬ್ಬ ರಾಕ್ಷಸನ ಮುಂದೆ ತಲೆ ಬಾಗಲ್ಲ. ನಾನೆಲ್ಲಿ ಬಗ್ಗು ಅಂದೆ ಮೇಡಮ್ ನಿಮಗೆ? ಸುದಿ ಬಾಲ ಇಲ್ಲಿ ಹೇಳು. ನಿಂಗೆ ಸುದಿ ಕರೀತಾ ಇರೋದು. ನಾನಲ್ಲ, ನೀವೇ ನಿಜವಾದ ರಾಕ್ಷಸರುಗಳು ಮನೇಲಿರೋದು. ನನ್ನ ಹೆಸರು ಅಸುರ, ಸುಧೀರ ಅಲ್ಲ. ಈ ಟಾಸ್ಕ್ ಅದಾದ್ಮೇಲೆ ಬೇಕಾದ್ರೆ ಇನ್ನೂ ಕೆಟ್ಟದಾಗ ಏನಾದ್ರು ಹೆಸರುಕೊಂಡು ಕರೀರಿ, ನಾನು ಬೇಜಾರಿ. ಆಗಲ್ಲ ಅಣ್ಣ ಇವ್ರ ಹತ್ರ. ಎಷ್ಟು ಒಳ್ಳೆ ವಿಡಿಯೋ ತೋರಿಸ್ದೆ, ಏನಾದರೂ ಹೇಳಿ. ಏನು ಮಾಡೋದಣ್ಣ ಇವ್ರು? ಏನು ಆಗಲ್ಲ ಅಣ್ಣ ಇವ್ರಗಳ ಹತ್ರ. ಸುಮ್ಮನೆ ನಾನು ಬಣ್ಣ ಬಳ್ಕೊಂಡು ಅಸುರ ಅಂತ ರಾಕ್ಷಸೀರು ಇವರೆಲ್ಲ. ಆ ಹುಡುಗರಾದ್ರೆ ಕೇಳ್ಬಿಡೋರು, ಹೆಂಗೋ ಒಂದು ಕಂಟ್ರೋಲಿಗೆ ತಗೊಂಡಿರ್ತಾ ಇದ್ದೆ. ಅಷ್ಟರಲ್ಲಿ ಇವರು ಮೇಡಮ್ ಅವರಲ್ಲ, ಇವರು ಹಿಂಗೆ ಸ್ಥಾನಕ್ಕೆ ಹೋಗಂಗಿಲ್ಲ. ಎಲ್ಲರೂ ಒಂದು ಕಡೆ ಗುಡ್ಡೆ ಹಾಕೊಂಡು ಅವ್ರಿಗೆಲ್ಲ ಮನ ಪರಿವರ್ತನೆ ಮಾಡಿಬಿಡೋದು. ಶಿವಗಾಮಿ ಮಾತೆ ಥರ, ನಾನು ಕಾಲಕ್ಕೆ ಅಂತಾರ ಸ್ಥಾನದಿಂದ ಬರೋದಕ್ಕೆಲ್ಲ ಚೇಂಜ್ ಆಗ್ಬಿಟ್ಟಿರೋರು. ಇವಾಗೆಲ್ಲ ಕೇಳ್ತಿದ್ರಲ್ಲ 10 ನಿಮಿಷಕ್ಕೆ ಮುಂಚೆ ಎಲ್ಲ ಹಿಂಗಾಗ್ಬಿಟ್ಟವ್ರಲ್ಲ ಅಂತ ಎಲ್ಲ ಪ್ರಚೋದಿಸ್ಬಿಟ್ಟಿರೋರು ಇವರು. ಅಷ್ಟರಲ್ಲಿ ಹೆಂಗೆ ಮಾಡಿ ರಾತ್ರಿ ಆದ್ರೆ ಇಂಜೆಕ್ಷನ್ ತಗೊಳ್ಳೋದು, ಬೆಳಗ್ಗೆ ಬಂದು ಮನೆ ತುಂಬ ಇವ್ರಿಗೆಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡೋದು. ಅದರಲ್ಲಿ ಇವಳು ಕೊಡೋ ಕಾಟ, ಇವಳು ನಿಜವಾದ ರಾಕ್ಷಸಿ ಇವಳೆ. ಒಂದೊಂದು ಕಾಟ ಕೊಟ್ಟಿಲ್ಲ ನನಗೆ. ನನಗೆ ಕಾಲು ಒಂದು ಬಿದ್ದಿಲ್ಲ, ನಾನು ಅಷ್ಟೇ ಟಾಸ್ಕಲ್ಲಿ ಇಲ್ಲ, ಕಾಲಿಗೆ ಬೀಳ್ತಿದ್ದೆ. ಒಂದು ಆರಾಮಾಗಿ ಒಂದು ಉತ್ತರ ಕೊಡ್ತೀನಿ ಈಗ. ಅಣ್ಣ ಅಲ್ಲಿ ಬಾಗ್ಲು ಓಪನ್ ಮಾಡೋಕ್ಕೆ ಎಷ್ಟೊತ್ತು ಬೇಕೀಗ? ಎಲ್ಲಿ ಅಣ್ಣ? ಒಂಚೂರು ಬಾಗ್ಲು ಓಪನ್ ಮಾಡೋಕ್ಕಾಗತ್ತ ನೋಡಿ ಬಿಗ್ ಬಾಸ್ದು? ಈಗ ಮನೆಯಲ್ಲಿ ಕೂತಿರೋರಿಗೆ ಎಲ್ಲರಿಗೂ ಒಂದು ಓಪನ್ ಆಫರ್ ಕೊಡ್ತಾ ಇದ್ದೀನಿ. ಶೋದು ಸೀರಿಯಸ್ನೆಸ್ ಅಕಸ್ಮಾತು ಅರ್ಥ ಆಗ್ತಾ ಇಲ್ಲ ಅಂದರೆ, ಕೆಲವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಇದನ್ನು ತಡೆಯೋಕ್ಕಾಗ್ತಾ ಇಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಓಡೋಗ್ಬಿಡ್ತೀನಿ, ನನಗೆ ಹೆಂಡತಿ ಮಕ್ಕಳು ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ, ಇದು ಒಂದು ಜೋಕು, ಇಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾನು ಇಷ್ಟ ಬಂದಂಗೆ ನಾನು ಮಾಡ್ಕೋತೀನಿ, ಹಾಗೇನಾರು ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ವಿತ್ ಆಲ್ ದ ರೆಸ್ಪೆಕ್ಟ್ ಈಗಲೇ ಕಳಿಸ್ಕೊಡ್ತೀನಿ. ಆ್ಯಂಡ್ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು. ಯಾರಿಗಾಗಿರ್ಬೋದು, ನಾನು ಪರ್ಸ್ನಲಿ ಎಲ್ಲರಿಗೂ ಅಟೆಂಡ್ ಮಾಡೋದಿದೆ, ಮಾಡೇ ಮಾಡ್ತೀನಿ. ಬಟ್ ಈಗ ನಾನು ಕೊಡ್ತಾ ಇರೋ ಓಪನ್ ಆಫರ್ ಏನು ಬೇಡ. ಇಲ್ಲಿ ರಕ್ಷಿತಾ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಯಾರು ಹೇಳೋದು ಬೇಡ, ಅಥವಾ ಅಶ್ವಿನಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಕಷ್ಟ ಈ ಕಷ್ಟ, ಇಂಜೆಕ್ಷನ್ನು, ಮಣ್ಣು ಮಸಿ ಯಾವುದು ಬೇಡ. ಬಿಗ್ ಬಾಸ್ ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ನನಗೆ ಕಂಟ್ರೋಲ್ ತೊಗೊಳಕ್ಕಾಗ್ತಾ ಇಲ್ಲ, ಅವ್ರನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಐ ಪ್ರಾಮಿಸ್ ವಿತ್ ಗ್ರೇಟ್ ರೆಸ್ಪೆಕ್ಟ್, ಯಾವತ್ತೂ ಈ ಫಾರ್ಮ್ಯಾಟಲ್ಲಿ ನಾನು
ಗೇಟ್ ಓಪನ್ ಮಾಡಿದ್ದಾಗಿರ್ಬೋದು, ಬಟ್ ಇಷ್ಟು ಜನನ ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು, ಯಾರಿಗೆ ಬೇಕಾದ್ರೂ ಹೋಗ್ಬೋದು. ನಾನು ನಿಮಗೊಂದು 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಹೇಳಿ ಯಾರಿಗಾರು ಹೋಗಬೇಕು ಅಂದರೆ. ಐ ಆಮ್ ನಾಟ್ ಕಿಡಿಂಗ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಳಗಡೆ ನೀವು ಇರಬೇಕಾದ್ರೆ ನೀವು ಕಂಟೆಸ್ಟೆಂಟ್ಸ್ ಎಷ್ಟು ಜನ ಇದ್ದೀರಾ, ನೀವೆಲ್ಲ ಮನೆ ಒಳಗಡೆ ಕೂತಿರ್ಬೇಕಾದ್ರೆ 1000 ಪ್ರಾಬ್ಲಮ್ ಹೊರಗಡೆ ನಡೀತಾ ಇರಬೇಕಾದ್ರೆ ನಿಮ್ಮ ಪರ ನಿಂತ್ಕೊಂಡು ಹೋರಾಡ್ತಾ ಇರ್ತೀವಿ, ಇಲ್ಲಿ ಗಲಾಟೆ ಮಾಡ್ತಾ ಇರ್ತೀವಿ, ಇಲ್ಲಿ ನಿಮ್ಮ ಮನೆ ಮಠ ನೋಡ್ಕೋತಾ ಇರ್ತೀವಿ, ಇಲ್ಲಿ ಹೊರಗಡೆ ಏನು ನಡೀತಾ ಇದೆ ಅಂತ 100 ಕಾಸು ನಿಮ್ಮ ತನಕ ಬರೋಕ್ಕೆ ಬಿಡಲ್ಲ ನಾವು. ಹಾಗಿರ್ಬೇಕಾದ್ರೆ ಶೋ ಗಾಂಭೀರ್ಯತೆಯೇ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಯಾರು ಬೇಕಾದ್ರೂ ಓಡ್ಬೋದು. ನಾನು ಇರೋವಂಥ ಒಂದು ಪೊಸಿಷನಲ್ಲಿ ಒಂದು ಹೆಜ್ಜೆ ಎಕ್ಸ್ಟ್ರಾ ತೊಗೊಂಡು ನಾನು ಹೇಳ್ತಾ ಇದ್ದೀನಿ, ಒಂದು ಆಪರ್ಚುನಿಟಿ ಫಾರ್ ಯು ಟು ಲೀವ್, ಅದನ್ನು ನಾನು ಕಳಿಸ್ಕೊಡ್ತೀನಿ. ನೀವೇನೋ ಹೇಳಿದ್ರಿ ಕಾಕ್ರೋಚ್, ನಿಮ್ಮ ಮಾತಿಂದ ಸ್ಟಾರ್ಟ್ ಮಾಡಿದೆ. ನಿಮ್ಮ ಮಾತಲ್ಲಿ ಹೇಳ್ತೀನಿ, ಯಾರನ್ನಾರ ಮಾಡ್ಬೋದು, ಇವ್ರ ಕಾಲ ಹೆಂಗಣ ಆಡಿಸೋದು, ಹೆಂಗೆ ಇವ್ರನ್ನೆಲ್ಲ ಮಾಡೋದು, ಹೆಂಗೆ ಕೇಳೋದು ಅಂದ್ರಿ. ನಿನ್ನೆನೂ ನಾವೆಲ್ಲ ಇದ್ದಾಗಲೂ ಒಂದು 10 ಸತಿ ಹೇಳ್ದೆ ಅಣ್ಣ. ಹೋಗಕ್ಕೆ ರೆಡಿ ಇದ್ದೀರಾ? ಇಲ್ಲ ಅಣ್ಣ, ಇಲ್ಲ ಅಣ್ಣ. ಯಾರಿಗಾದ್ರೂ ಹೋಗಕ್ಕೆ ರೆಡಿ ಇದ್ದೀರಾ? ಯಾರಾದ್ರೂ ಹೋಗ್ಬೇಕಾ? ಮಾಡು ಹೋಗ್ಬೇಕಾ? ಇನ್ನು ಯಾರಿಗಾರು ಹೋಗ್ಬೇಕಾ? ಎನಿಬಡಿ? You sure, right? Close the door, please. ಹನ್ನೆರಡು ಸೀಸನ್ನಲ್ಲಿ ಬಹುಶಃ ಇದು 2ನೇ ಬಾರಿ ಅನಿಸುತ್ತೆ ನಾನು ಡೋರ್ ಓಪನ್ ಮಾಡಿಸ್ತಾ ಇರೋದು 12 ಸೀಸನಲ್ಲಿ. ಓಕೆ, ಸೊ ಇದು ಯಾವಾಗ ಮಾಡಿದ್ದೀನಿ ಅಂದರೆ ಇದರ ಅವಶ್ಯಕತೆ ಇದೆ ಅಂತ ಅನ್ನಿಸ್ದಾಗ, ಓಕೆ ನಾವು ಅವಾಗಿಂದ ಮಾತಾಡ್ತಾ ಇದ್ದೀವಿ, ತಮಾಷೆ ಮಾಡ್ಕೋತಾ ಇದ್ದೀವಿ, ಎಲ್ಲ ಓಕೆ. ಆರ್ ಯು ಓಕೆ? ಐ ಆಮ್ ಸಾರಿ, ದಿಸ್ ಇಸ್ ನಾಟ್ ಅ ಕಾಮಿಡಿ ಶೋ. ಇದು ಕಾಮಿಡಿ ಶೋ ಅಲ್ಲ. ಇದು ಇಲ್ಲೊಂದು ಬೋರ್ಡ್ ಇದೆ, ಒಂದಿಷ್ಟು ಸ್ಪಾನ್ಸರ್ಸ್. ವೈ ಡು ಯು ಥಿಂಕ್ ಈ ಶೋಗೆ ಕೊಲಾಬರೇಟ್ ಆಗಿದ್ದಾರೆ ಅವರು? ಯಾವ ಪೆನಿಟ್ರೇಷನ್ ಇರಬೇಕಿದು ಕರ್ನಾಟಕದಲ್ಲಿ? ಎಷ್ಟು ಕನ್ನಡಿಗರು 9 ಗಂಟೆ ಆದ ತಕ್ಷಣ ಭಕ್ತಿಯಲ್ಲಿ ಇದನ್ನು ಹಾಕ್ಕೊಂಡು ನೋಡ್ತಾರಲ್ಲ. ನಾನು ಕೇಳೋದು, ಅವ್ರುಗಳಿಗೆ ತೋರಿಸೋ ಪ್ರೀತಿಗೆ, ಅವ್ರುಗಳು ನಿಮ್ಮ ಮೇಲೆ ಇಟ್ಟಿರೋ ಒಂದು ಇದಕ್ಕೆ ನೀವುಗಳೇ ನಿಮಗೆ ಕೆಲವು ಪ್ರಾಮಿಸಸ್ ಮಾಡ್ಕೊಂಡು ಹೋಗಿದ್ರಿ. ಎಲ್ಲ ಬಿಟ್ಟಾಕಿ ನಿಮ್ಮ ಮನೆಯವ್ರಿಗೆ ನೀವು ಪ್ರಾಮಿಸಸ್ ಮಾಡ್ಕೊಂಡು ಹೋದಾಗ ಏನು ಮಾಡ್ತಾ ಇದ್ದೀರಾ ಒಳಗಡೆ? ನಿಮಗೆ ಅರ್ಥ ಆಗಿದೆ ಅನ್ಸರ ವಿಟಿ ಒಳಗೆ ಒಂದು ನಗಾಡಿದ್ರಿ, ತಮಾಷೆ ತೊಗೊಂಡ್ರಿ. ನಮಗೆ ಅದನ್ನು ನೋಡಿ ನೋವಾಗುತ್ತೆ. ಆ ಒಂದು ಸೀಟ್ ರೆಡಿ ಮಾಡ್ತಾರೆ ಸರ್ ನಿಮಗೆ. ಆ ಸೀಟಿಗೆ ಎಫರ್ಟ್ ಗೊತ್ತಾ? ಆ ಸೀಟ್ ಮಾಡೋದಕ್ಕೆ ಅಂತ ಹಾಕಿರೋ ಎಫರ್ಟ್ದು ಅರ್ಧ ಎಫರ್ಟ್ ನಿಮ್ಮ ಕಡೆಯಿಂದ ಬಂದಿಲ್ಲ ಕುತ್ಕೊಳ್ಳೋರಿಗೆ. ಅಣ್ಣ ಫಸ್ಟ್ ಡೇ ಆಲ್ಮೋಸ್ಟ್ ನನ್ನ ಕಂಟ್ರೋಲಲ್ಲಿ ಇತ್ತು ಅಣ್ಣ. ಮೊದಲನೇ ದಿನ ಒಂದಷ್ಟು ತಪ್ಪು, ಆ ಅಡುಗೆ ಮಾಡೋದೇ ನಿಲ್ಲಿಸ್ಬಿಟ್ರು ಅಣ್ಣ. ಈ ಕಡೆ ಇವ್ರು ಅಡುಗೆ ಮಾಡ್ಕೊಳಕ್ಕೆ ಹೋದ್ರು, ಮತ್ತು ಅಡುಗೆ ಸರಿ ಮಾಡೋ ಅಷ್ಟೊತ್ತಿಗೆ ನಂಗೆ ತುಂಬ ಅರಸಾಹಸ ಆಗೋಯ್ತು ಅಣ್ಣ. ಇವ್ರನ್ನ ಅಡುಗೆ ನಿಲ್ಲಿಸಿ ಅವ್ರ ಕೈಲಿ ಅಡುಗೆ ಮಾಡಿಸೋದೇ ಚಾಲೆಂಜ್ ಅದೇ ಅಲ್ವಾ ಸರ್? ಹೌದು ಅಣ್ಣ. ಅಟ್ಲೀಸ್ಟ್ ತುಂಬ ಕಷ್ಟ ಬಿದ್ದು ಇವ್ರುಗಳು ಅಡುಗೆನೇ ಮಾಡಲ್ಲ ಅಂತಿದ್ದನ್ನ ತಂದು ಮತ್ತೆ ಅವ್ರ ಕೈಲಿ ಅಡುಗೆ ಮಾಡಿಸೋ ಥರದ್ದು ಒಂದಷ್ಟು ಮಾಡಿದೆ ಅಣ್ಣ. ಅದೇ ಅಣ್ಣ, ಸ್ವಲ್ಪ ಫ್ಲಾಪ್ ಆಗಿದೆ. ಯಾರು ನನ್ನ ಮಾತು ಕೇಳಲಿಲ್ಲ ಅಂತೀರಿ, ಕರೆಕ್ಟಾ ಸರ್? ಓಕೆ. ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಮಾತು ಕೇಳೋ ಅವಶ್ಯಕತೆನೂ ಯಾರಿಗೂ ಇಲ್ಲ ಸರ್. ಬಟ್ ಸುಮ್ಮನೆ ಟ್ರೈ ಮಾಡಿ ಸರ್. ಕರೆಕ್ಟ್ ಅಲ್ಲಲ್ಲ, ಸುಮ್ಮನೆ ಟ್ರೈ ಮಾಡಿ. ನಾನೇ ಇನ್ನೂ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಿತ್ತು ಅಣ್ಣ, ಇನ್ನೂ ಜೋರಾಗಿ ತೊಗೋಬೇಕಿತ್ತು ಅಣ್ಣ ಪೋಸ್ಟ್. ದೇರ್ ಆರ್ 2 ways ಸರ್ ಆಲ್ವೇಸ್. ಒಬ್ಬರು ನಮ್ಮ ಮಾತನ್ನ ಕೇಳಬೇಕು ಅಂತ 2 ರೀತಿ ಇದೆ ಸರ್. ಯು ಹ್ಯಾವ್ ಟು ಈದರ್ ಡಿಮಾಂಡ್ ಆರ್ ಕಮಾಂಡ್ ಸರ್. ಫಸ್ಟು ಕಮಾಂಡ್ ಮಾಡಿ, ಎದುರುಗಡೆ ಕೂತಿರೋರು ನಮಗೆ ಮರ್ಯಾದೆ ಕೊಡೋ ರೀತಿ ನಾವು ನಡ್ಕೋಬೇಕಾಗುತ್ತೆ. ಮರ್ಯಾದೆ ಆಟೋಮೆಟಿಕ್ಕಾಗಿ ಬರುತ್ತೆ. ಕರೆಕ್ಟ್. ಇಲ್ಲಿ ನನಗೆ ಅರ್ಥ ಆಗಿದ್ದು ಸೇಫ್ ಗೇಮ್ ತುಂಬ ಜನ ಆಡ್ತಾ ಇದ್ದೀರಿ. ಬಟ್ ಐ ಡೋಂಟ್ ಥಿಂಕ್ ನೀವು ನಿಮ್ಮ ವರ್ಗದಲ್ಲಿ ಆ ಥರ ಹೆಸರುಗಳನ್ನ ತೊಗೊಂಡು ಇಲ್ಲಿಗೆ ಬಂದಿಲ್ಲ. ಬಂದ ಮೇಲೆ
ಐ ಪರ್ಸ್ನಲಿ ಫೀಲ್ ಮೆನಿ ಆಫ್ ಯು ಆರ್ ನಾಟ್ ರಿಯಲೈಸಿಂಗ್, ನಿಮ್ಗೆ ಅರ್ಥನೇ ಆಗ್ತಾ ಇರೋದು ನಿಮ್ಮ ವ್ಯಕ್ತಿತ್ವ ನೀವು ತೋರಿಸ್ತಾನೆ ಇಲ್ಲ, ಅಥವಾ ನಿಮ್ಮ ಶಕ್ತಿಯನ್ನು ಅದು ಬರ್ತಾನೆ ಇಲ್ಲ ಹೊರಗಡೆ, ಬೇರೇನೋ ಆಡ್ತಾ ಇದ್ದೀರಾ. ಆರ್ ಯು ಬೀಂಗ್ ಫೇರ್ ಟು ಯುವರ್ ಸೆಲ್ಫ್? ವೇರ್ ಆರ್ ಯು ಧನುಷ್? ವೇರ್ ಆರ್ ಯು ಧ್ರುವ್? ಅಭಿ ಎಲ್ಲಿದ್ದೀರಾ? ಮಾಡು, ಉಳ್ಕೊಳಕ್ ಬಂದಿದ್ದೀರೋ ಹೋಗಕ್ ಬಂದಿದ್ದೀರೋ? ಸ್ಪಂದನ ನನಗೆ ನೀವು ಕಾಣಿಸೋದೇ ಇಲ್ಲ. ಚಂದ್ರಪ್ರಭಾ, ನಿಮ್ಮ ವ್ಯಕ್ತಿತ್ವನ ಹೆಸರು ಮಾಡಿದ್ದೇನು, ಒಳಗಡೆ ಹೋಗಿ ಮಾಡ್ತಾ ಇರೋದೇನು? ಜಾನ್ವಿ ಅವರೇ, ನಿಮ್ಮ ವ್ಯಕ್ತಿತ್ವ ಎಲ್ಲಿದೆ? ಐ ಡೋಂಟ್ ಸಿ ಯುವರ್ ಇಂಡಿವಿಜುವಾಲಿಟಿ. ನೀವು ಹೇಳ್ತೀರಿ ನಾನು ಒಬ್ಬನೇ ಬೆಳ್ಕೊಂಬಂದಿದ್ದು ಕಷ್ಟಪಟ್ಟಿದ್ದೀನಿ ಅಂತೀರಿ, ಬಟ್ ಯು ಆರ್ ಬೀಂಗ್ ಅ ಫಿಡಲ್ ದೇ. ವೇರ್ ಆರ್ ದ ವಾಯ್ಸಸ್? ಕ್ರಿಯೇಟಿವಿಟಿಯಲ್ಲಿದೆ. ಆಡಿಯನ್ಸ್ ನಿಮ್ಮನ್ನು ಉಳಿಸ್ಕೋಬೇಕು ಅಂದರೆ ಒಂದು ಸ್ಟ್ರಾಂಗ್ ಕಾರಣ ಬೇಡವಾ? ಎಲ್ಲಿ ಕೊಡ್ತಾ ಇದ್ದೀರಾ ಸ್ಟ್ರಾಂಗ್? ಈ ಸ್ಯಾಟರ್ಡೆ ನೀವು ಕುತ್ಕೊಂಡ್ಬಿಟ್ಟು ಒಂದು ಕೆಲಸ ಮಾಡೋಣ, ನಂದು ನಿಮ್ಮದು ಮಾತುಕತೆನೇ ಬೇಡ ವೇದಿಕೆಗೆ. ಎಂಟೈರ್ ಎಪಿಸೋಡ್ ಆ್ಯಸ್ ಇಟ್ ಈಸ್ ನಿಮಗೆ ಪ್ಲೇ ಮಾಡ್ತೀನಿ, ನೀವು ನನಗೆ ಸಹಾಯ ಮಾಡಿ. ಈಗ ನಿಮ್ಮ ಹತ್ರ ಈಗ ನೆಕ್ಸ್ಟ್ 1.5 hour ಏನು ಮಾತಾಡಲಿ ಅಂತ ನೀವು ನನಗೆ ಹೇಳಿ, ನಾನು ಮಾತಾಡ್ತೀನಿ. ಬಿಕಾಸ್ ಆ ಎಪಿಸೋಡ್ಸ್ನ ನೋಡಿ ನೀವು ವಾಲ್ಯೂಮ್ ಹಿಂಗೆ ಕಟ್ ಮಾಡಿಬಿಟ್ರೆ ಏನು ನಡೀತು ಮನೇಲಿ? ಇನ್ನೊಂದು ಹೇಳ್ತೀನಿ, ಈ ಸೀಸನ್ನಲ್ಲಿ ಕೂಡ 24/7 ಲೈವ್ ಹೋಗ್ತಾ ಇದೆ. ಸೊ ನಾವು ಎಪಿಸೋಡು ನಿಮ್ಮನ್ನು ಸೇವ್ ಮಾಡೋದಕ್ಕೆ ಕೆಲವು ಕಡೆ ಕಟ್ ಮಾಡಿ ಒಳ್ಳೆತನ ಮಾತ್ರ ಹಿಂಗೆ ಇಟ್ಟಿರ್ಬೋದು, ಏನೋ ತೋರಿಸಿರ್ಬೋದು. ಶೋಗೂ ಒಳ್ಳೇದಾಗಲಿ. 24 ಗಂಟೆ ನೋಡ್ತಾ ಇದ್ದಾರೆ ಜನ, ಅದನ್ನ ಹೆಂಗೆ ಕಟ್ ಮಾಡ್ತೀರಾ? ಓಕೆ ಮಲ್ಲಮ್ಮ ಅವರೇ, ನಿಮ್ಮ ಏಜಿಗೆ, ನಿಮ್ಮ ಪ್ರತಿಯೊಂದು ವ್ಯಕ್ತಿತ್ವಕ್ಕೆ ನಮಗೆ ಬೆಲೆ ಇದೆ ಮಲ್ಲಮ್ಮ ಅವರೇ. ಬಟ್ ನನಗೇನು ಗೊತ್ತಿಲ್ಲ, ಕಲಿತೀನಿ, ನಾನೇನು ಮಾಡಿಲ್ಲ, ಕಲಿತೀನಿ ಅಂದರೆ ಮಲ್ಲಮ್ಮ ಅವರೇ, ಬಿಗ್ ಬಾಸ್ ಅದಕ್ಕಲ್ಲ ಮಲ್ಲಮ್ಮ ಅವರೇ. ನನ್ನ ಗೌರವ ನಿಮ್ಮ ಮೇಲೆ ತುಂಬ ಇದೆ, ಬಟ್ ಅದು ನಾನೇನು ಸತ್ಯನ ನಿಮಗೆ ಹೇಳಬೇಕು, ಅದನ್ನು ನನ್ನ ಕರ್ತವ್ಯ ತಡೆಯೋಕ್ಕಾಗಲ್ಲ, ನಾನು ಹೇಳಲೇಬೇಕು. ಯಾವಾಗಲೂ ಒಂದು ಶೋ ಟೇಕ್ ಆಫ್ ಆಗಬೇಕಾದ್ರೆ ಒಂದು ಫ್ಯಾಬುಲಸ್ ಒಂದು ಚಿಕ್ಕದಾಗಿ ಎಲ್ಲ ಇಟ್ ಮ್ಯಾಟರ್ಸ್, ಒಂದು ನಂಬರ್ಸ್, ಒಂದು ರೇಟಿಂಗ್ ಅಂತ ಮ್ಯಾಟ್ರ್ ಆಗುತ್ತೆ. 12ನೇ ಸೀಸನ್ನು ಹ್ಯಾಸ್ ಓಪನ್ಡ್ ವಿತ್ ಅ ಗ್ರೇಟ್ ನಂಬರ್. ಸೊ ಯಾವತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಬರುತ್ತೋ ಅದು ನಮ್ಮ ಕಲರ್ಸ್ಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಆ ನಂಬರ್ಸಲ್ಲಿ ನಮ್ದು ಓಪನ್ ಆಗುತ್ತೆ ಅಂತ ಬಂದಾಗ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಜನಕ್ಕೆ ನಿಮ್ಮಲ್ಲಿ ಇನ್ನೂ ಬಿಗ್ ಬಾಸ್ ಒಳಗಡೆ ನಿಮ್ಮ ಪರಿಚಯ ಆಗಿಲ್ಲ, ಬಿಗ್ ಬಾಸ್ ಒಳಗಡೆ ನೀವಿನ್ನೂ ಫೇವ್ರೇಟ್ಸ್ ಆಗಿಲ್ಲ. ಹಾಗಿರ್ಬೇಕಾದ್ರೆ ಈ ನಂಬರ್ಸ್ ಬರುತ್ತೆ ಅಂದ್ರೆ ಅರ್ಥ ಏನು ಗೊತ್ತಾ? ಅವರು ಬಿಗ್ ಬಾಸ್ ಮೇಲೆ, ಆ ಶೋ ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ, ವಿಶ್ವಾಸ. ಈ ಸೀಸನಿನ ನಂಬಿಕೆ ನೀವು. ಸೊ ನನ್ನ ಪ್ರಕಾರ ವಾಲ್ಯೂಮ್ ಈಸ್ ನಾಟ್ ಕಾಂಟೆಂಟ್. ಐ ಶಾಲ್ ಸ್ಟಾರ್ಟ್ ಫ್ರಮ್ ಯು. ನಾವು ಇಷ್ಟೊತ್ತು ಮಾತಾಡಿದ್ವಿ, ನಿಮಗೇನು, ವಾಟ್ ಇಸ್ ಯುವರ್ ಟೇಕ್ ಅವೇ ಫ್ರಮ್ ದಿಸ್? ಪೊಟೆನ್ಷಿಯಲ್ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕೆ ಪರ್ಫಾರ್ಮ್ ಮಾಡಿಲ್ಲ ಅನ್ನೋದು ಅರ್ಥ ಆಯಿತು ಸರ್. ಆ್ಯಂಡ್ ಕೆಲವೊಂದು ಟ್ರಿಗರ್ಸ್ಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿದೆ. ಬಿಹೇವಿಯರ್ ವೈಸ್ ಆ್ಯಸ್ ಐ ಆಮ್ ಇನ್ನೂ ಕಂಟ್ರೋಲ್ಡ್ ಆಗಿ ಇರ್ಬೋದಾಗಿತ್ತು. ಒಪಿನಿಯನ್ ಪುಟ್ ಮಾಡುವಾಗ ಪ್ರಾಬಬ್ಲಿ ವಾಲ್ಯೂಮ್ ರೇಸ್ ಮಾಡೋದಕ್ಕಿಂತ ಬಹುಶಃ ಇನ್ನು ಸಟಲ್ ವೇನಲ್ಲಿ ಹೇಳ್ಬೋದಿತ್ತು. ಆ್ಯಸ್ ಯು ಮೆನ್ಷನ್ಡ್, ಆಪೋಸಿಟ್ ಪರ್ಸನ್ ಒಪಿನಿಯನ್ ಹೇಳುವಾಗ ಅದನ್ನು ಸರಿಗೆ ಅರ್ಥ ಮಾಡ್ಕೋಬೇಕಿತ್ತು. ನನಗನ್ಸಿದ್ದು, ನೀವು ಹೇಳಿದ್ದು ಮತ್ತು ನಾನು ಈ ಮನೆಯಲ್ಲಿ ನೋಡಿದ್ದು, ಲಾಸ್ಟ್ ವೀಕ್ ನೀವು ಒಂದು ಜಂಟಿಗಳಿಗೆಲ್ಲ ಒಂದು ಮಾತು ಹೇಳಿದ್ರಿ, ಎಲ್ಲಿದ್ದೀರಿ ನೀವು, ಎಲ್ಲಿ ಕಾಣಿಸ್ಕೊಳ್ತಿದ್ದೀರಿ ಅಂತ. ಅದು ಬಹುಶಃ ಎಲ್ಲೋ ಟ್ರಿಗರ್ ಆಗಿ ಎಲ್ಲರೂ ಪ್ರತಿಯೊಬ್ಬರು ಈ ಮನೆಯಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನೋ ಭರಾಟೆನಲ್ಲಿ ತನಗೆ ತೋಚಿದ ದಾರಿಯನ್ನು ಆರಿಸ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತು. ಹೊರಗಡೆ ನಾನು ಏನು ಅಲ್ವೋ ಇಲ್ಲಿ ಆ ದಾರಿಯನ್ನೇ ಆರಿಸ್ಕೊಂಡು ಅದನ್ನೇ ಮಾಡೋಕ್ಕೆ ಹೋಗ್ಬಿಡ್ತಿದ್ದೀವ ಅನ್ನೋದು ನನಗನ್ನಿಸ್ತು. ಆಮೇಲೆ ಇನ್ನೊಂದು, ಕೆಲವೊಮ್ಮೆ ನನಗೆ ಅಸುರಿ ಅಥವಾ ರಾಕ್ಷಸಿ ಆಗೋಕ್ಕೆ ಇಷ್ಟ ಇಲ್ಲ, ಬಟ್ ನನಗೆ ಆ ಪಾತ್ರ ಕೊಟ್ಟಾಗ ಆ ಪಾತ್ರಕ್ಕೆ ನಾನು ಪೂರ್ಣ ಪ್ರಮಾಣದ ಒಂದು ನ್ಯಾಯವನ್ನು ಸಲ್ಲಿಸಬೇಕು. ಆ ನ್ಯಾಯದಲ್ಲಿ ನನ್ನತನ ಹೇಗೆ ಹೊರಗಡೆ ಬರುತ್ತೆ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಸರ್ ನನಗೆ. ಜೀವನ ಅಂದರೆ ಏನು, ಜೀವನದಲ್ಲಿ ಏನು, ಸಿಂಪಲ್ ಆಗಿ ಹೇಳ್ತೀನಿ, ಜೀವನ ಅಂದರೆ ಏನು ಅಂತ. ಬಿಗ್ ಬಾಸ್ ಜೀವನ ಅಲ್ಲ. ಇಲ್ಲಿ ನೀವು ಜೀವನ ನೋಡ್ಕೊಳಕ್ಕೆ ಹೋಗಿಲ್ಲ, ಇದ್ರ ಒಳಗಡೆ ಜೀವನ, ಅದ್ರ ಒಳಗಡೆ ಜೀವನ ಕೂಡ ನೀವು ಜೀವಿಸ್ತಾ ಇರೋ ಜೀವ ಅಲ್ಲ ಅದು. ದಟ್ ಇಸ್ ನಾಟ್ ಹೌ ಇಟ್ ಇಸ್. ಯಾರಿಗಾರ ಗೆಲ್ಲಬೇಕಾ, ಅರ್ಹತೆ ಇದ್ದರೆ ಗೆಲ್ಲಿ. ಯಾರಾದರೂ ಉಳ್ಕೋಬೇಕಾ, ಅರ್ಹತೆ ಇದ್ದರೆ ಉಳ್ಕೊಳ್ಳಿ. ಉಳ್ಕೊಳ್ಳೋಂಥ ಅರ್ಹತೆ ಇಲ್ವಾ, ಹೋಗಲಿ. ಯಾಕಾಗಿ ಮಾಡಕ್ಕೆ ಬಂದಿದ್ದೀರಾ ನೀವು? ಇಲ್ಲ ಸರ್. ಈಗ ಬಿಗ್ ಬಾಸಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ, ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ ಕೇಳಿ. ನೀವು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಧ್ರುವ್, ಎಸ್ ಸರ್, ಕೂದಲು ಕೊಡ್ತೀನಿ ಅಂತ ಹೋಗ್ತೀರಿ, ಹೌದು ಸರ್. ಕರೆಕ್ಟ್ ಸರ್? ಯಾವ ನಂಬಿಕೆ ಮೇಲೆ ಸರ್? ಕೂದಲು ವಾಪಸ್ ಬರುತ್ತೆ ಅಂತ ತಾನೆ? ಯಾರಾದರೂ ಬೆಳಗ್ಗೆ ಎದ್ದು ಕೂದಲು ಬರಲ್ಲ ಇನ್ಮೇಲೆ ತೆಗಿ ಅಂದರೆ ತೆಗಿತೀರಾ? ಇಲ್ಲ ಸರ್. ಏನು ಅರ್ಥ ಆಯ್ತು ಸರ್ ಇದರಲ್ಲಿ? ವಾಪಸ್ ಬರುತ್ತೆ ಹೇಳಿ.
ಈಗ 18 ಜನ 11 ಜನ ಕೂತಿರ್ಬೇಕಾದ್ರೆ ಈ ತ್ಯಾಗಗಳು ಏನಕ್ಕೆ ನಡೆಯುತ್ತವೆ ಅಂದರೆ ಹೆಂಗೂ ಉಳ್ಕತೀನಿ ಅನ್ನೋದು. ಸರ್ 3 ಜನ ಕೂತಿರ್ಬೇಕಾದ್ರೆ ಲಾಸ್ಟಲ್ಲಿ ತ್ಯಾಗ ಮಾಡಿ ಸರ್ ನಿಮ್ಮದನ್ನು ಒಪ್ತೀನಿ ನಾನು, ಅವಾಗ ಒಪ್ತೀನಿ. ಬಿಗ್ ಬಾಸ್ ನೀವು ಒಳಗಡೆ ಹೋದಾಗ ನಿಮ್ಮ ಆಟ ನೀವು ಆಡಿ, ಮಲ್ಲಮ್ಮ ಅವ್ರ ಆಟ ಅವ್ರು ಆಡಲಿ, ಹೌದು ಸರ್, ಇನ್ನೊಬ್ರು ಅವ್ರ ಆಟ ಆಡಲಿ. ಓಕೆ, ಈಗಲೇ ಕೇಳ್ತೀನಿ, ಈ ಮನೆ ಒಳಗಡೆ ಅವ್ರು ಮಾಡಿರೋ ಒಂದು ತ್ಯಾಗ ಎಷ್ಟು ಜನಕ್ಕೆ ಸಿಂಪತಿ ಕಾರ್ಡ್ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತು? ಕೈ ಎತ್ತಿ. ನಾನು ಯಾಕೆ ಅಂತ ಕೇಳಕ್ಕೆ ಹೋಗಲ್ಲ, ಆದರೂ ಎಷ್ಟು ಜನಕ್ಕೆ ಅಲ್ಲೇ ಒಂದು ಅಭಿಪ್ರಾಯ ನೋಡಿ. ಇಷ್ಟರಲ್ಲಿ 7 ಅಂದರೆ ಹೊರಗಡೆ ಅಷ್ಟು ಕೋಟಿ ಜನ ನೋಡ್ಬೇಕಾದ್ರೆ ಏನಿರ್ಬೇಕು ರೇಟಿಂಗ್? ಇಲ್ಲ ಸರ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಸ್ ಅಶ್ವಿನಿ ಮ್ಯಾಮ್, ನನಗೆ ಶಕುನಿ ಅನ್ನೋ ಪದ ಬಳಕೆ ಮಾಡಿದ್ರು. ಸೊ ಹಾಗಾಗಿ ಒಂಚೂರು ಅವ್ರು ಎಲಾಬ್ರೇಟ್ ಮಾಡಿ ಅದರ ಅರ್ಥ ಏನು, ಯಾಕೆ ಅವ್ರಿಗೆ ಹಾಗೆ ಅನ್ನಿಸ್ತು ಅನ್ನೋದು ಒಂದು ಸ್ವಲ್ಪ ನಿಮ್ಮ ಮುಂದೆನೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಎಸ್ ರಾಶಿಕಾ ಅವರೇ, ನನ್ನ ಪಾಯಿಂಟ್ ಆಫ್ ವ್ಯೂ ಹಾಗೆ ಅನ್ನಿಸ್ತು ಸರ್. ಬಿಕಾಸ್ ನಾನು ಅಶ್ವಿನಿ ಮ್ಯಾಮ್ನ ನೋಡಿದ ರೀತಿನೇ ಬೇರೆ ಥರ ಇತ್ತು. ಬಟ್ ಸೆಕೆಂಡ್ ವೀಕ್ ಯಾವಾಗ ಸಂಡೇ ಎಪಿಸೋಡ್ ಆದಮೇಲೆ ಅವ್ರು ಕಂಪ್ಲೀಟಾಗಿ ಚೇಂಜ್ ಆದರು ಸರ್. ಅವರು ಜಾನ್ವಿ ಅವ್ರನ್ನ ಎಲ್ಲೋ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಏನೋ ಒಂದು ರೀಸನ್, ಒಂದು ಚಿಕ್ಕದಾಗಿ ಏನೋ ಹೇಳಿದ್ರು ಅಂದರೆ ಅದನ್ನು ಬೇರೆ ಥರನೇ ಮ್ಯಾನ್ಯುಪ್ಲೇಟ್ ಮಾಡಿ ಹೇಳೋ ಥರ ಆಯಿತು. ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು, ಇಲ್ಲ ನಾವು ಆ ರೀತಿ ಹೇಳಿಲ್ಲ ಅಂದ್ರೂ ಸರ್, ಇಲ್ಲ ನೀವು ಅದೇ ರೀತಿ ಹೇಳಿದ್ದು ಅಂತ ಹೇಳ್ತಾರೆ. ತುಂಬ ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಕೊಟ್ಟಿದ್ದು ಆನ್ಸರ್ ನನಗೆ ಏನು ರೀಸನ್ ನನಗೆ ಇಷ್ಟ ಆಗಲಿಲ್ಲ ಸರ್, ಅಷ್ಟೇ. ಸೊ ಅದಕ್ಕೆ ಶಕುನಿ ಸರ್ ತಂದಿಟ್ಟು ಏನೋ ನಾವೇನು ಮಾಡೇ ಇಲ್ಲ ಅನ್ನೋದಕ್ಕೆ ನೀವೇನೋ ಮಾಡಿದ್ದೀರಾ ಅಂತ ಪದೇ ಅದನ್ನು ಹೇಳ್ತಿರ್ತಾರೆ ಸರ್. ಅವ್ರಿಗೆ ನನಗೆ ಅನ್ಸಿದ ಪ್ರಕಾರ ಅವ್ರಿಗೆ ಅರ್ಥ ಆಗಲ್ಲ ಸರ್. ಇಲ್ಲಿ ಕಿರ್ಚಾಡಿದ್ರೇ, ನಾನು ಜೋರಾಗಿ ಮಾತಾಡಿದ್ರೇ ನಾನು ಸ್ಟ್ಯಾಂಡ್ ಔಟ್ ಆಗೋದು ಅನ್ನೋ ಥರ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಶಕುನಿ ಅಂತ ಹೇಳಿದ್ದು ಸರ್. ಸರ್ ನಾನು ಇವರಿಂದ ನಾನು ಇನ್ಫ್ಲೂಯೆನ್ಸ್ ಆಗಿಲ್ಲ ಸರ್. ಫಸ್ಟ್ ವೀಕಲ್ಲಿ ನೀವು ವೀಕೆಂಡ್ ಬಂದು ಹೇಳಿದ್ರಿ ಜಾನ್ವಿ, ಧ್ರುವ್, ಧನುಷ್ ಎಲ್ಲ ಇನ್ವಿಸಿಬಲ್ ಜಂಟಿಗಳ ರೀತಿ ಕಾಣಿಸ್ತಾ ಇದ್ದೀರಾ, ನಿಮ್ಮ ಆಟ ನೀವು ಆಡ್ತಾ ಇಲ್ಲ, ನಿಮ್ಮ ಇಂಡಿವಿಜುವಾಲಿಟಿ ಕಾಣಿಸ್ತಾ ಇಲ್ಲ ಅಂತ. ಸೊ ಆ ವಾರ ಏನಾಯಿತು, ಮಾತಾಡೋದಕ್ಕೆ ಎಲ್ಲೂ ಕೂಡ ಚಾನ್ಸ್ ಇರಲಿಲ್ಲ. ಅಂದರೆ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು. ನಾನು ಅದಕ್ಕೆ ರೆಸಾರ್ಟಿಗೆ ಕಂಪೇರ್ ಮಾಡಿದೆ. ಅದಾದಮೇಲೆ ನಾವು ಹೌದು ಅಸುರನ್ ಮಾತು ನಾವು ರಾಜರಾಣಿಯರು ಯಾಕೆ ಕೇಳಬೇಕು ಅಂತ ಒಂದು ಕ್ವೆಶನ್ ಮಾರ್ಕ್ ಬಂತು. ಮತ್ತು ಎಲ್ಲೂ ಬಿಗ್ ಬಾಸು ನೀವು ಅರಸಿಯರಲ್ಲ ಇನ್ಮುಂದೆ ಅಂತ ಎಲ್ಲೂ ಹೇಳಿರಲಿಲ್ಲ. ಬಟ್ ಅದನ್ನು ನಾವು ಎಷ್ಟೇ ಕನ್ವೆ ಮಾಡೋಕ್ಕೆ ಹೋದರೂ ಅವ್ರು ಕೇಳ್ತಾ ಇರಲಿಲ್ಲ. ಸೊ ಅಶ್ವಿನಿ ಮ್ಯಾಮು ಸ್ಟ್ಯಾಂಡ್ ತೊಗೊಂಡ್ರು, ನಾನು ಸ್ಟ್ಯಾಂಡ್ ತೊಗೊಂಡೆ. ಇವರಿಂದ ನಾನೇನು ಇನ್ಫ್ಲೂಯೆನ್ಸ್ ಆಗಿದ್ದಲ್ಲ. ಆ ಕಾನ್ಸೆಪ್ಟ್ ನನಗೆ ಅರ್ಥ ಆದಮೇಲೆ ನಾನು ಸ್ಟ್ಯಾಂಡ್ ತೊಗೊಂಡೆ. ಎಸ್ ರಾಶಿಕಾ ಅವರೇ, ಅವ್ರು ಫಸ್ಟ್ ವಾರ ಮಾಡಿದ್ದು ನೀಟಾಗಿ ರೆಡಿ ಆಗ್ತಿರೋದನ್ನ ನಾನು ಬೇರೆ ಥರ ಹೇಳಿಲ್ಲ ಸರ್. ನೀವು ಏನು ಮಾಡಿದ್ರಿ ಫಸ್ಟ್ ವೀಕ್, ರೆಡಿ ಆಗ್ತೀರಿ ನಿಮ್ಮ ಪಾಡಿಗೆ ಕುತ್ಕೋತಾ ಇದ್ರು ಅಷ್ಟೇ ಬಿಟ್ಟರೆ ಸರ್, ಅವ್ರಿಗೆ ಸಿಕ್ಕಿದ ಆಪರ್ಚುನಿಟಿಲಾಗಿರಲಿ ಎಲ್ಲೋ ಮಾತಾಡೋ ಟೈಮಲ್ಲಿ ಎಲ್ಲೂ ಮಾತಾಡಿಲ್ಲ ಸರ್. ಅವ್ರ ಪಾಡಿಗೆ ಅಶ್ವಿನಿ ಮ್ಯಾಮ್ನ ಕಳಿಸ್ತಿದ್ರು, ಅಶ್ವಿನಿ ಮ್ಯಾಮ್ ಮಾತಾಡ್ತಿದ್ರು, ಅವರೆಲ್ಲ ಹಿಂದೆ ಕುತ್ಕೊತಾ ಇದ್ರು, ಯಾರೂ ವಾಯ್ಸ್ ರೈಸ್ ಮಾಡಿಲ್ಲ. ಬಟ್ ಅದೇ ಸೆಕೆಂಡ್ ವೀಕ್ ಸಂಡೇ ಎಪಿಸೋಡ್ ಆದಮೇಲೆ ಸರ್ ಅವ್ರು ಕಂಪ್ಲೀಟ್ ಚೇಂಜ್ ಆದರು. ಆ್ಯಂಡ್ ಇನ್ನೊಂದು, ಇಡೀ ವಾರ ಅವ್ರು ಎಷ್ಟು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ಇಡೀ ನಮ್ಮ ಜಂಟಿ ಟೀಮ್ ನೋಡಿದ್ದಾರೆ. ಇವ್ರೇನೋ ಮಾತಾಡ್ತಿರ್ತಾರೆ, ಅವ್ರು ಅದಕ್ಕೆ ಮಾತಾಡ್ತಾರೆ. ನಾವಲ್ಲಿ ಅವ್ರ ಟಾಪಿಕೇ ಇರಲ್ಲ ಸರ್. ಜಾನ್ವಿ ಅನ್ನೋ ನೇಮೇ ನಾವು ಯಾರೂ ತೆಗ್ದಿರಲ್ಲ. ನಾವು ಅಶ್ವಿನಿ ಮ್ಯಾಮ್ ಜೊತೆ ಏನೋ ಕಾನ್ವರ್ಸೇಷನ್ ಮಾಡ್ತಿದ್ದೆ, ಜಾನ್ವಿ ಸುಮ್ಮನೆ ಬರ್ತಾರೆ ಜಸ್ಟ್ ಫಾರ್ ದ ಹೈಲೈಟ್. ಓಕೆ ನಾನು ಮಾತಾಡ್ಬಿಟ್ರೆ ಈ ವಾರ ಹೈಲೈಟ್ ಆಗಿಬಿಡ್ತೀನಿ, ಇದು ಬಿಟ್ಟರೆ ಅವ್ರ ತಲೆಯಲ್ಲಿ ಬೇರೆ ಏನೂ ಇರಲಿಲ್ಲ ಸರ್. ಅದು ನನ್ನ ಒಪಿನಿಯನ್, ನನಗೆ ಕಾಣಿಸಿದ್ದು. ಆ್ಯಂಡ್ ಇಡೀ ನಮ್ಮ ಜಂಟಿ ಟೀಮ್ಗೂ ಐ ಥಿಂಕ್ ಅದೇ ಒಪಿನಿಯನ್ ಇದೆ. ಅಣ್ಣ ಇವ್ರು ಯಾವಾಗಲೂ ಇನ್ಫ್ಲುಯೆನ್ಸ್ ಆಗ್ತಾರೆ ಅನ್ಸುತ್ತೆ ಅಣ್ಣ ಜಾನ್ವಿ ಅವರು. ಯಾಕಂದರೆ ಅವ್ರು ಮಾತೆ ಆಗ್ತಿದ್ದಂಗೆ ಅವ್ರು ಖ್ಯಾತೆ ಆಗ್ಬಿಡ್ತಾರೆ, ಅವ್ರ ಅಕ್ಕ ಅಂತಿದ್ದಂಗೆ ಅವ್ರು ಪುಕ್ಕ ಆಗ್ಬಿಡ್ತಾರೆ, ಅವ್ರು ಹಾಗಲಕಾಯಿ ಅದೇ ಅವ್ರು ಬೇವಿನ ಸೊಪ್ಪು ಆಗ್ಬಿಡ್ತಾರೆ, ಅವ್ರ ಮಾವಿನಕಾಯಿ ಆದ ತಕ್ಷಣ ಅವ್ರು ಉಪ್ಪಿನಕಾಯಿ ಆಗ್ಬಿಡ್ತಾರೆ. ಅವ್ರು ಏನು ಹೇಳ್ತಾರೋ ಅದಕ್ಕೆ ಇವರು ಅದ್ರ ಜೊತೆಗೆ ಮಾತಾಡ್ಬಿಡ್ಬೇಕು. ಆ ಫೆಸ್ಟ್ ನಾನು ಇವಾಗ ಹೇಳ್ತೀನಿ ಅಣ್ಣ, ಹಸುರ ಆದಾಗ ಇವ್ರಿಗೆ ಆ ಕಾನ್ಸೆಪ್ಟೇ ಇಲ್ಲ. ಇನ್ನೊಂದು 10 ನಿಮಿಷ ಗ್ಯಾಪ್ ಕೊಟ್ಟಿದ್ರೆ ಕರಿಮಸಿ ಬಳಸ್ಬಿಡ್ತಿದ್ದೆ. ಅಷ್ಟರಲ್ಲಿ ಅವ್ರು ದಂಗೆ ಎದ್ಬಿಟ್ರು, ಇವರು ಹುಷಾರಾಗ್ಬಿಟ್ರು. ನಮ್ಮ ಅಕ್ಕ ಹೋಯ್ತಾಳೆ, ನಾನು ಪುಕ್ಕನಾಗ ಹೊಂಟೋಗ್ಬಿಡೋಣ ಹಿಂದೆ ಅಂತ ಇನ್ಫ್ಲುಯೆನ್ಸ್ ಆಗ್ತಾರೆ ಅಣ್ಣ ಇವರು. ಆಮೇಲೆ ಮೇಡಮು ಉತ್ತಮ ಯಾರು ಕೊಡ್ತಾರೆ, ಕಳಪೆ ಯಾರು ಕೊಡ್ತಾರೆ ಅಂತ ಇಡೀ ಮನೆ ಗೊತ್ತಿತ್ತು. ಕಳಪೆ ಮಂಜಕ್ಕನಿಗೆ ಕೊಡೋದು ಅಂತ ಇಡೀ ಮನೆ ಗೊತ್ತಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಅಣ್ಣ. ಮಂಜೋಕ ಒಂದು ಲೈನ್ ಸರಿಪಡಿಸ್ಕೋಬೇಕು. ಅವ್ರು ಹೇಳಿದ್ರು ಅವತ್ತು ಶನಿವಾರ ನೀವು ಬರೋ ದಿನ ರಜಾ ಅಂತ ಅನ್ಕೊಂಡಿದ್ವಿ, ಅರಸಿಯವ್ರು ನೋಡಿದ್ರು ಹೇಳಿಲ್ಲ ಅಂತ ಪ್ರತಿ ಸತಿ ಹೇಳಿದ್ದೀನಿ ಅಣ್ಣ. ಒಂದು 10 ಸತಿ ಹೇಳಿದ್ದೀನಿ. ಅದು ಮೂಲ ಉಲ್ಲಂಘನೆ ಮಾಡಿದ್ರು ಇವರು, ಬೇಡಿ ಬಿಚ್ಕೊಂಡಿದ್ದು. ಅದಕ್ಕೋಸ್ಕರನೇ ನಾನು ರಾಶಿ ಮತ್ತು ಮಂಜಕ್ಕನ್ನ ನಾಮಿನಿ ಕೂಡ ಮಾಡಿದ್ದೆ ಅಣ್ಣ. ಆ ವಾರದಲ್ಲಿ ನಾವು ಪ್ರತಿ ಟೈಮು ಹೇಳಿದೆ ಅಣ್ಣ, ಇದು ಮೂಲ ನಿಯಮ ಉಲ್ಲಂಘನೆ ಇಲ್ಲ. ಹ್ಯಾಪಿ ಡೇ, ಇವತ್ತು ರಜಾ, ಇವತ್ತು ಜಾಲಿ ಡೇ, ನಾವು ಹೆಣ್ಮಕ್ಳು ಸ್ನಾನ ಮಾಡಬೇಕು, ಹೆಂಗೆ ಮಾಡೋದು ನಾನು ಹೇಳಿದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಆಚೆಯಿಂದ ಜನನೇ ಮಾಡಿ ಕಳ್ಸಿರೋಂಥ ನಾನು ಅದಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದೆ ಅಣ್ಣ. ಅದಕ್ಕೆ ನಾಮಿನಿ ಕೂಡ ಮಾಡಿದ್ದೀನಿ ಅಣ್ಣ. ನಿನ್ನೆವರೆಗೂ ಕೂಡ ಅಣ್ಣ ಇವ್ರು ರೂಲ್ಸನ್ನ ಬ್ರೇಕ್ ಮಾಡಿದ್ದಾರೆ. ಇವ್ರು ರೂಲ್ಸ್ ಯಾವಾಗ ಜಂಟಿಗಳು ರೂಲ್ಸ್ ಬ್ರೇಕ್ ಮಾಡ್ತಾರೋ ನಮ್ಗೆ ಒಂಟಿಗಳಿಗೆ ಶಿಕ್ಷೆ ಆಗಿದೆ. ಮೊದಲು ನಮಗೆ ಊಟ ಕಿತ್ಕೊಂಡ್ರು, ಆ್ಯಂಡ್ ಸೆಕೆಂಡ್ ತಪ್ಪು ಮಾಡಿದ್ರಿಂದ ನಾವು ಹೆಣ್ಮಕ್ಳು ಬಂದು ಇಲ್ಲಿ ಹಾಲಲ್ಲಿ ಮಲಗೋ ಹಾಗಾಯಿತು. ಮತ್ತು ನಿನ್ನೆನೂ ಕೂಡ ಅಶ್ವಿನಿ ಅವ್ರು ಹುಟ್ಟುಹಬ್ಬ ಆಗಿದ್ದರಿಂದ ಕೇಕನ್ನು ಕತ್ತರಿಸ್ತೀವಿ,
ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ತಿನ್ನಬೇಡಿ 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 ಅಂತ. ಇಬ್ಬರೂ ಕೂಡ ರಕ್ಷಿತಾ ಕೈಯಿಂದ ಕಿತ್ಕೊಂಡು ತಿಂದಿದ್ದನ್ನು ನೋಡ್ತೀನಿ. ಮತ್ತು ಒಂದಷ್ಟು ಜಂಟಿಗಳು ಮತ್ತು ನಮ್ಮಲ್ಲಿರುವ ಒಂಟಿಗಳು ಎಲ್ಲರೂ ಸೇರಿ ಅವ್ರಿಗೆ ಕೇಕನ್ನು ಕೊಡೋವಂಥದ್ದಾಗತ್ತೆ. ಇವ್ರು ಪ್ರತಿ ಸಲನೂ ಕೂಡ ರಾಶಿ ಆ್ಯಂಡ್ ಮಂಜು ಅವರು ಬರೀ ಒಂದು ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಬಿಟ್ಟರೆ ನಾವು ಅಡುಗೆ ಮಾಡಿದ್ವಿ ಎಲ್ಲೂ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ ಅಣ್ಣ. ಮೊದಲು ಕೈಯಿಂದ ಬೇಡಿ ಬಿಚ್ಕೊಂಡಿದ್ದೆ ಇವರಿಬ್ರು. ಅಶ್ವಿನಿ ಅವ್ರು ಹೇಳಿದ ಈ ಪಾಯಿಂಟನ್ನು ಮನೆಯಲ್ಲಿ ಯಾರು ಒಪ್ಕೋತೀರಿ? ಯಾರ ಕಡೆಯಿಂದ ರೂಲ್ಸ್ ಜಾಸ್ತಿ ಬ್ರೇಕ್ ಆಗ್ತಾ ಇದೆ ಮನೆಯಲ್ಲಿ? ಜಂಟಿಗಳ ತಂಡದಿಂದ. ಜಂಟಿಯಲ್ಲಿ ಯಾರು ಕಾಕ್ರೋಚ್? ಅಣ್ಣ ರಾಶಿಕಾ ಮಂಜಕ್ಕನಿಂದ ತುಂಬಾ ಜಾಸ್ತಿ ಆಗ್ತಿದೆ. ಚಂದ್ರಪ್ರಭಾ ಅವರೇ? ಇವರು ಅಶ್ವಿನಿ ಗೌಡ ಮೇಡಮ್ ಇಂದಾನೆ ಸರ್. ಏನು ಮಂಜು ಅವರೇ? ಸರ್ ರೂಲ್ಸ್ ಬ್ರೇಕ್ ಆಗಿರೋದು ಒಂಟಿಗಳಿಂದನೂ ಆಗಿದೆ, ಜಂಟಿಗಳನ್ನು ಆಗಿದೆ ಸರ್. ನಾವು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ, ಖಂಡಿತವಾಗ್ಲೂ ಮಾಡಿದ್ವಿ. ಎಸ್ ಮಲ್ಲಮ್ಮ ಅವ್ರೇನೋ ಕೈ ಎತ್ತಿದ್ರಿ ತಾವು ಮರ್ತೋಗೋದ್ರ ಕೇಕ್ ನಾ ಇಲ್ಲೇ ಕೊಟ್ಟು ಮೇಡಮ್ ಅಂತೀನಿ. ನಮ್ಮ ಮಾತು ಯಾರು ಕೇಳಿ ಮಲ್ಲಮ್ಮ ತಿಳಿಯಲ್ಲ ಅಂದ್ರಿ. ನಾ ತಿಳಿಲಾರ್ದೆ ಕೇಕ್ ಕೊಟ್ಟೆ ರೀ. ಇದು ನಾವು ತಿಳಿದವ್ರು ಅಲ್ಲಿ ಅನ್ಬೇಕು, ಬೇಡ ನಿಮ್ಗೆ ಶಿಕ್ಷೆ ಆತಂತ ಬೇಡ ಅಂತ ಹೇಳ್ಬೇಕಿಲ್ರಿ ನನಗೆ. ಹೇಳ್ಬೇಕಿಲ್ರಿ ಇದು ನನಗೆ. ಯಾರಿಗೆ ಕೊಟ್ರಿ ತಾವು? ಮಂಜೆ ಮಾಡಿ. ಅದೇ ಅವ್ರೇ ಆಗಿರಿ. ನನಗೆ ತಿಳಿಯಲ್ಲ ಮಂಜು ಅವರೇ ಇದಕ್ಕೆ ಏನು ಹೇಳ್ತೀರಿ? ಇಲ್ಲ, ಅವ್ರ ಕಡೆಯವರು ಹೇಳ್ತಾ ಇದ್ರು ಸರ್ ಕೊಡಬಾರ್ದು, ಶಿಕ್ಷೆ ಆಗುತ್ತೆ ಅಂತ. ಬಟ್ ಅವರಲ್ಲಿ ನಾನು ಅವ್ರ ತಪ್ಪು ಅಂತ ಹೇಳಿದ್ರೆ ಸರ್ ಪಾಪ ಅವ್ರು ದೊಡ್ಡ ಮನಸ್ಸಿಂದ ಇವರಿಬ್ಬರೇ ಒಳಗಡೆ ಕೂತಿದಾರಲ್ಲ, ಇವ್ರಿಗೇನು ಸಿಕ್ತಿಲ್ವಲ್ಲ ಅನ್ನೋ ಒಂದು ಉದ್ದೇಶದಿಂದ ಕೊಟ್ಟಿದ್ದಾರೆ ಹೊರತು ಅವ್ರ ಕಡೆಯಿಂದ ಅದು ತಪ್ಪು. ಬಟ್ ಅವ್ರ ಉದ್ದೇಶ, ಅದ್ರ ಹಿಂದಿನ ಉದ್ದೇಶ ಪಾಪ ಕರುಣೆನೇ ಇತ್ತು ಸರ್. ಅಲ್ಲಲ್ಲ, ಅವ್ರು ಏನು ಹೇಳ್ತಿದಾರೆ ಅಂದರೆ ನಾನು ಕೊಡ್ತೀನಿ ರೂಲ್ಸ್ ಬ್ರೇಕ್ ಆಗುತ್ತೆ ಅಂತ ಹೇಳಿ ಅವ್ರು ಹೇಳ್ಬೇಕಲ್ಲ, ಅವ್ರು ಯಾಕೆ ಹೇಳ್ತಾ ಇಲ್ಲ ಅಂತ. ನಮಗೆ ಗೊತ್ತಿತ್ತು ರೂಲ್ಸ್ ಬ್ರೇಕ್ ಮಾಡ್ತಿದೀವಿ ಅಂತ ಗೊತ್ತಿತ್ತು, ಹಗುರವಾಗಿ ತಗೊಂಡ್ವಿ ರೂಲ್ಸ್ನ, ಕ್ಷಮೆ ಇರಲಿ ಅಂತ ಅದನ್ನೇ ಕೇಳೋದು ಸರ್. ಅದಕ್ಕಿಂತ ಮುಂಚೆ ರಕ್ಷಿತಾ ಅವ್ರು ಕೊಟ್ಟಿದ್ದನ್ನ ತಿಂದು ರೂಲ್ಸ್ ಬ್ರೇಕ್ ಮಾಡಿಬಿಟ್ಟಿದ್ವಿ ನಾವು. ಓಕೆ, ಈ ಸೀಸನಲ್ಲಿ ಫಸ್ಟ್ ಲೈಕ್ ರೂಲ್ಸ್ ಬ್ರೇಕ್ ಮಾಡ್ತಾನೆ ಇರ್ತೀರಿ. ಯಾವತ್ತು ಬುಡಕ್ಕೆ ಹೋಗೋಣ, ಒಂಟಿ ಊಟ ಕಳ್ಕೊತಾರೆ. ಯಾಕೆ ಕಳ್ಕೊತಾರೆ? ಯಾರೋ ಒಬ್ರು ಮಿಸ್ಟೇಕ್ ಮಾಡ್ತಾರೆ. ಸೆಕೆಂಡ್ ವೀಕಲ್ಲಿ ಬೆಡ್ರೂಮ್ ಕಳ್ಕೋತಾರೆ. ಅದು ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ ಅಂತ ಆಯಿತು. ಈಗ ಮತ್ತೆ ವೀಕೆಂಡಲ್ಲಿ ಇಡೀ ಮನೆಯವರೆಲ್ಲರೂ ಊಟ ಕಳ್ಕೋತಾರೆ, ರಾಗಿ ಗಂಜಿ ಬಿದ್ದಕ್ಕೆ ಬರ್ತೀರಿ. ಇದಕ್ಕೂ ಯಾರೋ ಒಬ್ರು ತಪ್ಪಾಗಿರುತ್ತೆ. ಫಸ್ಟ್ ಟೈಮ್ ಅವರು ಊಟ ಕಳ್ಕೊಬೇಕಾದ್ರೆ ತಪ್ಪು ಯಾರ್ದು? ಎಸ್, ಜಂಟಿ. ಯಾರು? ಅಣ್ಣ ಗಿಲ್ಲಿ ಮತ್ತೆ ಕಾವ್ಯ. ಮೈ ಹೋಲ್ ಪಾಯಿಂಟ್ ಪರ್ಸ್ಪೆಕ್ಟಿವ್ ಇಸ್, ಈ ಶೋನ ನಿಮ್ಗೆ ಆ್ಯಕ್ಚುಲಿ ಅರ್ಥ ಆಗ್ತಾ ಇಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಆ್ಯಕ್ಚುಲಿ ಇಸ್ ದ ಮೇನ್ ಪಾಯಿಂಟ್. ನಾನು ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ತಪ್ಪು ಮಾಡ್ತೀರಿ, ಬಿಗ್ ಬಾಸ್ ಪನಿಷ್ಮೆಂಟ್ ಕೊಡ್ತಾರೆ, ದಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಶೋ. ಯಾರಿಗೂ ಆ್ಯಕ್ಚುಲಿ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ರೂಲ್ಸ್ ಇಸ್ ಹಿಂಗೆ ಬ್ರೇಕ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ. ಆ್ಯಂಡ್ ನಿಮ್ಮ ಒಂದು ಮಧ್ಯದಲ್ಲಿರೋ ಕ್ಲಾಶಸ್ಗೆ ದೆರ್ ಇಸ್ ಟೋಟಲ್ ಡಿಸ್ರೆಸ್ಪೆಕ್ಟ್ ಕಮಿಂಗ್ ಟುವರ್ಡ್ಸ್ ದ ಶೋ. ಅಲ್ಲಿ ಬರ್ತಾ ಇದೆ ನನ್ನ ಟಾಪಿಕ್. ಅಷ್ಟು ಮೆಚ್ಯೂರಿಟಿ ಅಂತ ಮಾತಾಡ್ತೀರಿ. ಕಮ್ ಆನ್, ಲೆಟ್ಸ್ ಟಾಕ್. ಅದೇ ಮೆಚ್ಯೂರಿಟಿ ಒಳಗಡೆ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕಾದಿದ್ದೀರೇನೆ, ಒಂದು ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ ಮೇ ಬಿ. ಆ ಹಾಫ್ ಆನ್ ಅವರ್ ಡಿಲೇ ಮಾಡಿ ಕೇಕ್ ಕಟ್ ಮಾಡಿದರೆ ಹೊರಗೆ ಬಂದಿರೋರು. ಇದು ಯಾವ ಆ್ಯಂಗಲಲ್ಲಿ ಥಿಂಕ್ ಮಾಡ್ತೀರಿ? ತಪ್ಪು ಮಾಡ್ತೀರಿ, ಕ್ಷಮೆ ಕೇಳ್ಕೊತೀರಿ, ಗ್ಲಾಸ್ ಹೊಡಿತೀರಿ, ಕ್ಷಮೆ ಕೇಳ್ಕೊತೀರಿ, ಇನ್ನೊಂದೇನೋ ಮಾಡ್ತೀರಿ, ಕೈಗೆ ಅದನ್ನು ಹಾಕಿರ್ತೀವಿ. ಅದನ್ನು ಹಾಕಿ ಹೋಗಬೇಕಾದ್ರೆ ನಿಮಗೆ ಗೊತ್ತು ಬಿಗ್ ಬಾಸ್ದು ಶೋದದು ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್. ಅದು ಕೈ ಕಟ್ಕೊಂಡಿರ್ಬೇಕಾದ್ರೆ ಫ್ರಸ್ಟ್ರೇಷನ್ ಆಗೇ ಆಗುತ್ತೆ. ದಟ್ ಆಸ್ ಇಟ್ಸ್ ಹ್ಯೂಮನ್, ಅದು ಅರ್ಥ ಆಗತ್ತೆ ನಮಗೆ. ಬಟ್ ದಟ್ ಈಸ್ ಅ ಚಾಲೆಂಜ್ ಆಫ್ ದ ಶೋ. ಅದನ್ನ ಇಟ್ಕೊಂಡಾಗ ಅಲ್ಲಿ ಒಳಗಡೆ ಹೋಗ್ತೀರಿ, ಬೇರೆ ರೀತಿ ಆಡ್ತೀರಿ, ರೂಲ್ಸ್ ಬ್ರೇಕ್ ಮಾಡ್ತೀರಿ. ಆ ರೂಲ್ಸ್ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರೋ ಕೊಟ್ಟಿರೋ ರೂಲ್ಸ್ ಅಲ್ಲ ಅದು. ಓಕೆ, ಅದನ್ನು ಕೆದಕಿ ಬೇಕಾದ್ರೆ ನಾವು ನಮ್ಮ ಪಾತ್ರದೊಳಗಡೆ ಹೋಗಿ ಅವ್ರನ್ನ ಆಟ ಆಡ್ಸೋಣ ಅಂತ. ದಿಸ್ ಇಸ್ ದ ರೂಲ್ ಗಿವನ್ ಬೈ ಬಿಗ್ ಬಾಸ್. ಬಿಗ್ ಬಾಸ್ ಕೊಟ್ಟಿರೋ ರೂಲ್ಸ್ ಒಟ್ಟಿಗೆ ಆಟ ಆಡ್ತಾ ಇದ್ದೀರಿ ತಾವೆಲ್ಲರೂ. ಪನಿಷ್ಮೆಂಟ್ ತೊಗೊತಾ ಇದ್ದೀರಿ. ಸೊ ರಾಗಿ ಗಂಜಿ ಇಸ್ ಗುಡ್ ಫಾರ್ ಹೆಲ್ತ್, ಎಂಜಾಯ್ ಇಟ್. ಯಾವಾಗಲೂ ಬುಡಕ್ಕೆ ಹೋದರೆ ನಿಮಗೆ ಎಲ್ಲಿಂದ ತಪ್ಪು ಫಸ್ಟ್ ಸ್ಟಾರ್ಟ್ ಆಯಿತು ಅಂತ ಗೊತ್ತಾದರೆ ಅದಾದಮೇಲೆ ಗೊತ್ತಾಗುತ್ತೆ ಎವ್ರಿಥಿಂಗ್ ಈಸ್ ಅನ್ ಎಕ್ಸ್ಟೆನ್ಷನ್ ಅಂತ. ಫಸ್ಟ್ ಬುಡಕ್ಕೆ ಹೋಗಿ, ಫಸ್ಟ್ ತಪ್ಪು ಮಾಡಿದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ. ಪ್ಲೀಸ್ ನಿಮಗೆ ನೀವು ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸತಿನೂ ಒಂದು ವಾರ್ ಅಂತೂ ಎಂಡ್ ಆಗಲೇಬೇಕು. ಹೌ ಡು ಯು ವಾಂಟ್ ಈ ಪರ್ಟಿಕ್ಯುಲರ್ ವಾರ್ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ, ನಿಮಗೆ ನೀವು ಕ್ಲಾಶಸ್ ಆಫ್ ಯುವರ್ ಪರ್ಸನಾಲಿಟೀಸ್, ಇದು ಹೇಗೆ ಅಂತ್ಯಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರ ತಾವೆಲ್ಲ. ಅದು ನಿಮಗೆ ಅರ್ಥ ಆದರೆ ಎಷ್ಟು ಕೆಟ್ಟ ರೂಟಲ್ಲಿ ಹೋಗ್ತಾ ಇದ್ದೀರಿ ತಾವೆಲ್ಲ ಅಂತ ನಿಮಗೆ ಅಲ್ಲಿ ಭಾಳ ದೊಡ್ಡ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ನೀವು ಹೋಗ್ತಾರೋ ಹಾದಿ ಒಳಗೆ ಮರ್ಯಾದೆ, ಗೌರವ, ಕೀರ್ತಿ 3 ಕಳ್ಕೊಂಡ ಮೇಲೆ ಎಂಡ್ ಆಗುತ್ತೆ ಈ ವಾರು. ಇದು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಇದ್ರ ಮೇಲೆ ನೀವು ಕಿತ್ತಾಡಬೇಡಿ ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ. ಆಡ್ಕೊಳ್ಳಿ. ನನ್ನ ಮ್ಯಾಕ್ಸಿಮಮ್ ಕೆಲಸ ಜನ ಓಟ್ ಹಾಕಿದ್ದು ನೋಡಿ ಇಲ್ಲಿ ಕರೆಯೋದು, ಗೌರವಪೂರ್ವಕವಾಗಿ ಮನೆ ಕಳಿಸ್ಕೊಡೋದು ಅಷ್ಟೇ. ಸೊ ಫೈನಲಿ ಕನ್ಕ್ಲೂಷನ್,
ಶೋ ಯಾವಾಗ ಸ್ಟಾರ್ಟ್ ಆಗೋದು? ಬಿಗ್ ಬಾಸ್ ಒಳಗಡೆ ಯಾವಾಗ ನೀವು ಇಳಿಯೋದು? ಹೋಗಿರೋದನ್ನ ನೆನಪಿಸ್ಕೊಂಡು ಗೆಲ್ಲಕ್ಕೆ ಆಡ್ತಾ ಇದ್ದೀನಿ ಅಂತ ಆಡೋದು ಯಾವಾಗ? ಪನಿಷ್ಮೆಂಟ್ ಇಲ್ಲದೆ ನಾವು ಯಾವಾಗ ಬಿಗ್ ಬಾಸ್ ಒಳಗಡೆ ಇಳಿತೀವಿ ಅಂತ ತಾವು ಅಂದ್ಕೊಂಡಿದ್ದೀರೋ ನಿಮಗೆ ಬಿಟ್ಟಿದ್ದು. ಇಲ್ಲ, ಬರ್ತಾ ಇರತ್ತೆ, ಈಗೋ ಮೇಲೆ ಈಗೋ ಒಡ್ಸ್ಕೋತಾ ಇರ್ತೀರಿ, ಆಟ ಆಡ್ತಾರಿ. ಯಾಕಂದರೆ ಬಿಗ್ ಬಾಸ್ ಹಿಂಗೋ ಹಾಗೋ ಸೀಸನ್ ಅಂತೂ ಕಂಪ್ಲೀಟ್ ಆಗುತ್ತೆ. ಒಂದು ನೆನಪಿಟ್ಕೊಳ್ಳೋಂಥ ಸೀಸನ್ ಆಗಬೇಕಾ, ಇಲ್ಲ ಬರೀ ಒಂದು ಫಾರೆನ್ಸಿಕ್ ರಿಪೋರ್ಟ್ ಕೊಡೋಂಥ ಸೀಸನ್ ಆಗಬೇಕಾ, ನಿಮಗೆ ಬಿಟ್ಟಿದ್ದು. ಇಲ್ಲಿ ನಾನು ನಿಮಗೆ ಅವತ್ತು ಹೇಳಿದ್ದೆ, ಇಲ್ಲಿ 2 ಫಿನಾಲೆ ಇದೆ, ಇನ್ನೊಂದು ವಾರದಲ್ಲಿ ಮೊದಲನೇ ಫಿನಾಲೆ ಬರುತ್ತೆ. ಮಾಸ್ ಎವಿಕ್ಷನ್ ಆಗ್ಬೋದು. ಲೆಟ್ ಮಿ ಟೆಲ್ ಯು, ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಮಾಸ್ ಎವಿಕ್ಷನ್ ಆಗ್ಬೋದು. ಸೊ ಮಾಸ್ ಎವಿಕ್ಷನ್ ಆಗಬೇಕಾದ್ರೆ ಯಾವ ಒಂದು ಕಾರಣ ತಾವು ಜನಗಳಿಗೆ ಕೊಡ್ತಾ ಇದ್ದೀರಿ ತಾವು ಒಳಗಡೆ ಉಳ್ಕೊಳ್ಳೋದಕ್ಕೆ? $1 million ಕ್ವೆಶ್ಚನ್. ಬಿಕಾಸ್ ರೈಟ್ ನಾವು ನಾನು ನಿಂತಿರೋ ವೇದಿಕೆಯಿಂದ ನನಗೆಲ್ಲರೂ ಒಂದೇ ಥರ ಕಾಣಿಸ್ತಾ ಇದ್ದೀರ. ಸೇವ್ ಮಾಡಬೇಕು, ಸೇವ್ ಮಾಡೋ ಟೈಮ್ ಬಂದಿದೆ ಈಗ. ಸೇವ್ ಮಾಡೋಕ್ಕಿಂತ ಮುಂಚೆ ಒಂದು 3 hours ಆಯಿತಾ ಸ್ಟಾರ್ಟ್ ಆಗಿ, 2.5-3 hours ಆಯಿತಾ ಸ್ಟಾರ್ಟ್ ಆಗಿ ಶೋ. ರೈಟ್, 3 hours ಒಳಗಡೆ ಓಕೆ ಅದ್ಭುತವಾದಂಥ ಯಾವ ಒಂದು ಕಾಂಟೆಂಟ್ ಬಗ್ಗೆ ಡಿಬೇಟ್ ನಡೀತಿ ವೇದಿಕೆಯಲ್ಲಿ ಅಂತ ಸುಮ್ಮನೆ ಥಿಂಕ್ ಮಾಡಿ. ಫಸ್ಟ್ ಕ್ವೆಶ್ಚನ್ ಏನಿತ್ತು ಅಥವಾ ಮೊದಲನೇ ನಿಮಿಷ ನಾವೇನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಂಡಿಂಗ್ ಒಳಗೆ ಏನು ಮಾತಾಡ್ತಾ ಇದ್ವಿ ಅಂತ ನೀವು ಸ್ವಲ್ಪ ಊಹೆ ಮಾಡಿದ್ರೆ ಅದನ್ನೇ ಮಾತಾಡ್ತಾ ಇದ್ದೀವಿ. ಎಲ್ಲೂ ಹೋಗಿಲ್ಲ ನಾವು. ಕಾರ್ ಇದೆಯಾ? ಎಕ್ಸ್ಟ್ರಾರ್ಡ್ನರಿ ಕಾರ್ ಇದೆ, ಒಳ್ಳೆ ಪವರ್ಫುಲ್ ಕಾರ, ಎಕ್ಸ್ಟ್ರಾರ್ಡ್ನರಿ ಪವರ್ ಇದೆ, ಟ್ಯಾಂಕ್ ತುಂಬ ಪೆಟ್ರೋಲ್ ತುಂಬಿದೆ, ಡ್ರೈವ್ ಮಾಡೋದಕ್ಕೆ ಎಕ್ಸ್ಟ್ರಾರ್ಡ್ನರಿ ಡ್ರೈವರ್ಸ್ ಇದ್ದಾರೆ, ಒಳ್ಳೆ ಹಾದಿ ಇದೆ, ಕಾರ್ ಮಾತ್ರ ಎಲ್ಲೂ ಹೋಗ್ತಾ ಇಲ್ಲ. ಒಂದು ಒಳ್ಳೆ ಲೈನ್ ಇದೆ ಬಿಗ್ ಬಾಸಲ್ಲಿ, ಹೇಳಬೇಕು ಅನ್ನಿಸ್ತು, ಹೇಳಿ. ಈಗ ಇಬ್ಬರನ್ನ ಸೇವ್ ಮಾಡೋ ಟೈಮ್. ಸ್ಪೆಷಲ್ ಏನಂದ್ರೆ ಅಸುರ ಅವರು 6 ನಾಮಿನೇಷನ್, ಅಷ್ಟು ಪವರ್, ಲಿಮಿಟ್ಲೆಸ್ ಪವರ್ ನಮ್ಮ ಅಸುರ ಅವ್ರಿಗೆ. ಏನ್ರಿ, ಯಾರನ್ನು ಕಳ್ಸೋಣ? ರಾಶಿನ ಮಂಜಾಕನ್ ಕಳಿಸ್ತೀನಿ. ಕಳಿಸ್ಬಿಡ್ತೀರಾ? ಅದೇ ಕಳಿಸ್ಬಿಟ್ಟು ಆಯ್ತು, ಅದೇ ಎಲ್ಲ ಅದೇ ಅರ್ಥನೇ. ಯಾಕೆ ಅವರಿಬ್ರು ಯಾಕೆ, ಬೇರೆಯವ್ರು ಯಾಕೆ ಅಲ್ಲ? ಅಣ್ಣ ಅವರಿಂದ ತುಂಬ ರೂಲ್ ಬ್ರೇಕ್ಗಳಾಯಿತು. ನಿನ್ನೆ ತುಂಬ ನೀಟಾಗಿ ಗೊತ್ತಿತ್ತು ಕೇಕ್ ವಿಚಾರದ್ದು. ನಾನು ಹಂಗೂ ಕೇಕ್ನ 3 ಅಡಿ ದೂರ ತಂದು ಇಟ್ಟೆ. ನಾನು ಅವ್ರಿಗೆ ತುಂಬ ಅದನ್ನು ಹೇಳಿದೆ, ಇದು ಗ್ಯಾರಂಟಿ ಇಡೀ ಮನೆಗೆ ಸಫರ್ ಆಗುತ್ತೆ ಅಂತ. ಹೋದ್ವಾರ ಇಡೀ ಒಂಟಿ ತಂಡ ಆಚೆ ಮಲ್ಗಕ್ಕೂ ನನ್ನ ಪ್ರಕಾರ ಮೂಲ ಕಾರಣ ಅವರೇ. ನಿನ್ನೆಯಿಂದ ಇವತ್ತು ಅಣ್ಣ ಒಂದೇ ಲೋಟ ಇದು ಕುಡಿದಿರೋದು ಅಂಬ್ಲಿ, ನಿನ್ನೆ ಒಂದೇ ಒಂದು ಲೋಟ ಅಂಬ್ಲಿಲಿದ್ದೀವಿ ಇಡೀ ಮನೆ. ಅದಕ್ಕೆ ಇವ್ರು ಮುಖ್ಯ ಕಾರಣ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಾವು ಕುಡಿದ್ರೆ ಇದು ಎಫೆಕ್ಟ್ ಆಗುತ್ತೆ ಇಡೀ ಮನೆಗೆ ಅಂತ. ಅವ್ರನ್ನ ತುಂಬ ತಮಾಷೆಗೆ ತೊಗೊಂಡು ಇಡೀ ಮನೆಗೆ ತೊಂದರೆ ಮಾಡಕ್ಕೆ ಮಾಡಿದ್ರು. ಸೊ ಇಡೀ ಮನೆಗೆ ರಾಗಿ ಗಂಜಿ ಮನಸ್ಪೂರ್ವಕವಾಗಿ ಕೊಟ್ಟಂಥ ರಾಶಿಕಾ ಹಾಗೂ ಮಂಜು ಅವ್ರನ್ನ ಹೊರಗಡೆ ಕಳಿಸ್ಬೇಕು ನಿಮ್ಮ ಪ್ರಕಾರ. ಅಣ್ಣ ಎಷ್ಟು ಜನಕ್ಕೆ ಅನ್ಸುತ್ತಿದ್ದು? ಅಶ್ವಿನಿಗೆ ಅನಿಸ್ತಾ ಇದೆ, ರಕ್ಷಿತಾ ಅವ್ರಿಗೆ ಅನ್ನಿಸ್ತಾ ಇದೆ. ಮಲ್ಲಮ್ಮ ಕೈ ಎತ್ತಿದ್ದೀರಾ, ಸೀರೆ ಸರಿ ಮಾಡ್ಕೊತಾ ಇದ್ದೀರಾ? ಮಲ್ಲಮ್ಮ ಅವ್ರಿಗೆ ಅನ್ನಿಸ್ತಾ ಇದೆ ಅಷ್ಟೇ. 1, 2, 3. ಹಾಂ, ಓಕೆ. ಮಲ್ಲಮ್ಮ ಅವರೇ? ಗಿಲ್ಲಿ ಕಾವೇರಿ. ಇಲ್ಲ ಮಲ್ಲಮ್ಮ ಅವರೇ ನಿಮ್ಮ ಆಸೆನೂ ಈಡೇರಲಿ, ಬಟ್ ಈ ವಾರ ಕೇಳಿ ಯಾರು ಹೋಗ್ಬೇಕು? ಮಂಜಮ್ಮ ರಾಶಿಕಾ ಅವರು ಒಂಟಿಯಲ್ಲಿ ಯಾರು? ಧ್ರುವ್, ನಿಮ್ಮ ಪ್ರಕಾರ ಯಾರನ್ನ ಕಳಿಸ್ಬೇಕು? ಓ ಇದು ಕೇಳಬಾರ್ದಿತ್ತೆ. ನಾನು ಒಳ್ಳೆಯವನು, ನನ್ನಲ್ಲಿ ಅದಿಲ್ಲವೇ? ಸರ್, ಜಂಟಿಗಳಲ್ಲಿ ಬಹುಶಃ ಇಬ್ರು ಒಬ್ಬರೇ ಆಗಿರೋದ್ರಿಂದ ಒಬ್ಬರಿಂದ ಒಬ್ರಿಗೆ ಎಫೆಕ್ಟ್ ಆಗ್ತಿದೆ ಅನ್ಸುತ್ತೆ. ನಾನು ರಾಶಿಕಾ ಅವ್ರನ್ನೇ ಹೇಳ್ತೀನಿ. ನಿಮಗೆ ಕಷ್ಟ ಕೊಡೋಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ನಿಮ್ಮ ಒಳ್ಳೆತನವನ್ನು ಮುರಿದು ಹಾಕಲು ನನಗೆ ಮನಸ್ಸು ಬರುತ್ತಿಲ್ಲ. ಇಬ್ಬರಲ್ಲಿ ಒಬ್ಬರು ಹೋಗಬೇಕು, ಆದರೆ ಆ ಒಬ್ಬರನ್ನು ಹೇಳಲು ಇನ್ನೊಬ್ಬರನ್ನ ಹೆಸರು ತಗೊಳ್ಳಬೇಕಾದೀಯಾ? ಇನ್ನೊಂದು ಇಂಟ್ಕೊಳ್ಳಾದ್ರು ಈ ಥರ ಮಾತಾಡಿರೋರು ಯಾರು ಗೆದ್ದೇ ಇಲ್ಲ. ಗೆಲ್ಲೋದು ಅಂದ್ರೆ ಏನು ಗೊತ್ತಾ ಧ್ರುವ್? ಇದು ಗನ್ನು, ಇದು ಬುಲೆಟ್ಟು, ಫಟ್ ಅಂತ ಹೊಡಿಬೇಕು, ಹೋಗ್ತಾ ಇರಬೇಕು. ಇದು ಗನ್ನು ಮಾರಾರೆ,
ಹೊಡೆಯಲು ಆಸೆ ಉಂಟು, ಆದರೆ ಹೊಡೆದರೆ ಎದುರುಗಡೆ ಇರೋರಿಗೆ ನೋವಾಗುತ್ತದೆ ಎಂದು ನಾನು ಯೋಚಿಸುತ್ತಿದ್ದಾನೆ ಅಂತ ಒಬ್ಬ ಇನ್ಸ್ಪೆಕ್ಟರ್ ಹೇಳಿದ್ರು ಅಂದ್ರೆ ನಿಂತ್ಕೊಂಡು ಈ ದೇಶ ಕೂಟ್ಕೊಂಡು ಹೋಗ್ತದೆ. ಅಲ್ಲಿ ಒಂದು ಒಂಟಿ ಒಂದು ಜಂಟಿ, ನಿಮಗೆ ಯಾರು ಹೋಗ್ಬೇಕು ಅನ್ಸಿದ್ರೆ ಹೇಳಿ. ಸರ್, ಜಂಟಿಗಳಲ್ಲಿ ರಾಶಿಕಾ ಮತ್ತೆ ಇವರು ಯಾರು? ಮಂಜು. ಓಕೆ. ಒಂಟಿಗಳಲ್ಲಿ ನಾನು ಬಹುಶಃ ಇವ್ರನ್ನ ಜಾನ್ವಿ ಅವ್ರನ್ನ ನಾನು ಇದು ಮಾಡ್ತೀನಿ. ರೀ ಬಹುಶಃ ಅಂದ್ರೆ ಏನ್ರಿ ಅದು? ಸಡನ್ ಆಗಿ ಕೇಳಿದ್ರಲ್ಲ, ನಾನು ಪ್ರಿಪೇರ್ ಆಗಿರಲಿಲ್ಲ. ನೋಡಿ, ನಾನು ಬಂದು 3 hours ಆಯಿತು. ಹೌದು ಸರ್. ಕರೆಕ್ಟಾ ಸರ್? ರೈಟ್ ಸರ್. ಅದರಲ್ಲಿ 1 hour ಮಂಜು ಮಾತಾಡ್ಯಾರ ಸರ್. ರೈಟ್ ಸರ್. ಇನ್ನು 1 hour ಎಲ್ಲರೂ ಸೇರಿ ಮಾತಾಡಿದ್ದೀರಿ ಸರ್. ರೈಟ್. ಜಸ್ಟ್ ಜೋಕಿಂಗ್. ಬಟ್ ಪ್ಲೀಸ್ ಮೇಕ್ ಯುವರ್ ಒಪಿನಿಯನ್ ರೀಚ್ ದ ಪಬ್ಲಿಕ್. ರೈಟ್. ರೈಟ್, ದಟ್ಸ್ ಆಲ್. ಈಗ ಸೇಫ್ ಆಗ್ತಾರೋ ಮೊದಲನೇ ಕಂಟೆಸ್ಟೆಂಟ್ ಈಸ್ ಅಶ್ವಿನಿ ಅವರೇ, ಯು ಆರ್ ಸೇಫ್. ಅಣ್ಣ, ಪ್ರೀತಿ ತುಂಬಿದ ಧನ್ಯವಾದಗಳು. ಹಾಗೆ ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದಷ್ಟು ದಿನ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ ಇಡೀ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಅಣ್ಣ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಸೆಕೆಂಡ್ ಫೈನಲಿಸ್ಟ್ ಆದರೂ ಕೂಡ ನಿಮಗೆ ಇಮ್ಯುನಿಟಿ ಸಿಕ್ಕಿರಲಿಲ್ಲ. ಈಗ ಜನರು ವೋಟ್ ಕೊಟ್ಟು ಅಲ್ಲಿಗೆ ಹೋಗಿದ್ದೀರಿ ತಾವು. ಹೌದು. ರೈಟ್, ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ರಕ್ಷಿತಾ ಅವರೇ, ಯು ಆರ್ ಸೇಫ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಲ್ಲಮ್ಮ ಏನಾರು ಅರ್ಥ ಆಯ್ತಾ? ಅರ್ಥ ಆಯ್ತು ರೀ, ಅರ್ಥ ಆಯ್ತು. ಇವ್ರು ಯಾರೋ ಶನಿವಾರ ಬರ್ತಾರೆ, ಮಾತಾಡ್ತಾರೆ, ಎಲ್ಲರೂ ನಿಂತ್ಕೊಳ್ತಾರೆ, ಯಾರೋ ಹೋಯ್ತಾರೆ. ಅಲ್ಲಾರ ನಮಗೊಂದು ಡೌಟು. ಹೇಳಿ. ನೀವು ಬಂದಿಂದ ಜಗಳ ಆಯ್ತು, ನೀವು ಬಂದಿದ್ದ ಜಗಳ ಆಯ್ತು ಅಂತ ಯಾಕಂತಾರ್ರಿ? ಯಾರು ಬಂದಿದ್ದ ಜಗಳ? ನೀವು ಬಂದಿಂದ ಆಯ್ತಂತ್ರಿ ಶನಿವಾರಲಿಂದ ಹೇಳಿದ್ರಲ್ರಿ. ಯಾರೋ ಇಬ್ರು ಮೂವರು ನೀವು ಬಂದು ಹೋದಿಂದ ಜಗಳ ಆಯ್ತು, ನೀವು ಬಂದು ಹೋದಿಂದ ಜಗಳ ಆಯ್ತು ಅಂತ. ಅದು ಯಾಕೆ ಆಯ್ತು ರೀ? ಅದೇ ಒಂದು ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ, ಏನು ಮಾಡೋಣ ಹೇಳಿ, ನನ್ನ ಸ್ವಭಾವನೇ ಅಂದಿದ್ದು. ನಾನು ಬಂದು ಹೋದ್ಮೇಲೆಲ್ಲ ಜನಗಳು ಬೇಜಾನ್ ಗಲಾಟೆ ಮಾಡ್ಕೋತಾರೆ ನನಗೋಸ್ಕರ. ಏನು ಮಾಡೋಣ, ಏನು ಮಾಡೋಣ. ಬಟ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಮಲ್ಲಮ್ಮ, ನಾವೇನು ಮಾಡ್ಬೇಕೀಗ, ಈ ಎಪಿಸೋಡ್ ಮುಗಿದ್ಮೇಲೆ ನೀವೆಲ್ಲರಿಗೂ ಕೇಳಬೇಕು ಈ ಮಾತು ಯಾಕೆ ಕೇಳಿದ್ರಿ ಅಂತ. ನಿಮ್ಮ ಪ್ರಕಾರ ಯಾಕೆ ಹೇಳಿದ್ರು ಅವರು? ಅಲ್ಲ ರೀ, ನಿಮ್ಗೆ ಕೇಳ್ಬೇಕು, ಅವ್ರು ನಮ್ಗೆ ಹೇಳಲ್ಲ ರೀ. ಅವರು ಯಾರು? ನಿಮ್ಗೆ ಕೇಳಿದ್ರೆ ಕೇಳಿ. ಈಗ ಅಲ್ಲೇ ನಾನು ಇದೀನಲ್ಲ, ಕೇಳಿ. ಯಾಕಂದ್ರಿ ಅವ್ರು ಜಗಳ ಆಡಂದಾರ ನಮ್ಗ? ನಾನು ಹೇಳಿಲ್ಲ, ಕೇಳಿ. ಯಾರು ಹೇಳಿದ್ರು? ಯಾರು ಹೇಳಿರಿ? ಕೈ ಎತ್ರಿ ನೋಡಿ. ಈಗ ಇಲ್ಲೇ ನೋಡಿ, ನಿಮ್ಮದು ಯಾರು ಕೈ ಎತ್ತಲ್ರಿ. ಇನ್ನು ನನ್ನ ಮಾತು ಕೇಳ್ತಾರ್ರಿ ಇವರು? ಆಶ್ ಕೈ ಎತ್ತಿದ್ದಾರೆ. ಬಂದಿದ್ರಿಂದ ಜಗಳ ಆಗಿಲ್ಲ, ಅವರು ಬಂದು ಹೋದ ನಂತರ ಜಗಳ. ಅದನ್ನೇ ಅದೇ ಅರ್ಥ. ನಾವುಗಳು ಜಗಳ ಆಡಿದ್ದು. ಅದೇ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ಅವ್ರು ಬಂದು ಹೋದ್ಮೇಲೆ ನೀವ್ ಯಾಕೆ ಜಗಳ ಆಡಿದ್ರಿ? ಅವ್ರು ಜಗಳ ಆಡಂದ್ರ ಅವ್ರು ಒಳ್ಳೆ ಹಣ್ಣು ಕಳಿಸ್ತಾರ, ಒಳ್ಳೆ ಫುಡ್ ಕಳಿಸ್ತಾರ, ಒಳ್ಳೆ ಇದು ಕಳಿಸ್ತಾರ. ನಾವೇ ನಮ್ಮ ಇದಕ್ಕಾಗಿ ಒಯ್ಯೋದಲ್ಲಿ ಹಾಕೋದು, ಜಗಳ ಮಾಡೋದು, ಮತ್ತೆ ಅವ್ರು ಬಂದು ಹೋದಿಂದ ಜಗಳ ಐತೆ ಅನ್ನೋದು. ಇದು ನ್ಯಾಯನಾ? ಹೇಳ್ರಿ, ಯಾಕಂದ್ರಿ ಇನ್ನೊಮ್ಮೆ ಅನ್ಬಾರ್ದು. ಅವ್ರು ಬಂದು ಹೋದಿನ ಜಗಳ ಐತು ಅಂತ ಅನ್ಬಾರ್ದು. ನಾ ಸುಮ್ಮನೆ ಇರಲ್ಲ ನೋಡಿನ. ಅದಪ್ಪ 12 ಸೀಸನಲ್ಲಿ ಒಂದು ಮಲ್ಲಮ್ಮ ಬರಬೇಕಾಯ್ತು ನನ್ನ ಪರ ಯಾರ ಮಾತಾಡಕ್ಕೆ. ಮಲ್ಲಮ್ಮ ಅವರೇ, ಶೋ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ರಲ್ಲ ಸಾಕ್ಬಿಡಿ. ಎಲ್ಲ ಅರ್ಥ ಆಗ್ತದೆ, ಮಂದಿ ಮುಂದೆ ತೋರಿಸ್ಕೊಳ್ಳಲ್ಲ. ಇವ್ರು ಎಲ್ಲರಿಗೆ ಇಲ್ಲಿ 3 ಸಲ ಹೋದ್ರೆ ಅರ್ಥ ಆಗಲ್ರಿ. ಎಲ್ಲರೂ ಹೋಗಿ ಅಲ್ಲಿ ನೋಡಿದಿಂದೆ ಅರ್ಥ. ನನಗೆ ಅರ್ಥ ಆಗಲ್ಲ ಅಂತಾರೆ. ಎಲ್ಲರೂ ಅಲ್ಲಿ ಅದಿಂದೆ ಅರ್ಥ ಮಾಡ್ಕೊಳ್ಳೋದು. ಯಾರಿಗೂ ಅರ್ಥ ಆಗ್ದಾರೆ, ನಿಮಗೆ ಅರ್ಥ ಆಯ್ತಲ್ಲ ಇವತ್ತು, ಅದೇ ಸಖತ್ತು ಅಲ್ವೇ? ಓಕೆ, ಮುಂದಿನ ಸಂಚಿಕೆಗೆ ಹೋಗಬೇಕು. ಬಟ್ ಎನಿಥಿಂಗ್ ಎನಿಬಡಿ ಹ್ಯಾಸ್ ಟು ಸೇ? ಎಸ್ ರಾಶಿಕಾ ಅವರೇ?
ಸರ್ ಎಲ್ಲರೂ ಲೈಕ್ ಸುದ್ದಿ ಆಗಿರ್ಲಿ ಇನ್ನೊಂದಿಬ್ರು ಜನ ನಾನೇ ಮೇನ್ ರೀಸನ್ ಅಂತ ಅಂದ್ರಲ್ಲ ಸರ್, ಎಲ್ಲರೂ ಬಿಚ್ಚಿಟ್ಟು ಓಡಾಡ್ತಿದ್ರು ಸರ್ ಇದನ್ನ. ಬಟ್ ನಾನು ಏನಕ್ಕೆ ಕಣ್ಣಿಗೆ ಕಾಣಿಸ್ಕೊಂಡೆ ಅಂದ್ರೆ ನಾನು ಬಂದಿಲ್ಲಿ ಸೋಫಾ ಸೆಟ್ ಮೇಲೆ ಕುತ್ಕೊಂಡೆ ಸರ್. ಬೆಳಿಗ್ಗೆನೆ ಮೇಕಪ್ ಮಾಡ್ಕೊಂಡ್ಬೇಕಾದ್ರೆ ಎಲ್ಲರೂ ಬಿಚ್ಚಿಟ್ಟು ಓಡಾಡ್ತಿದ್ರು ಸರ್. ಇದೊಂದೇ ರಾಶಿಕಾನೇ ಮೇನ್ ರೀಸನ್ ಆಗಕ್ ಸಾಧ್ಯ ಇಲ್ಲ ಸರ್. ಅವ್ರು ನೋಡ್ಬೇಕಿತ್ತು, ಅವ್ರ ಕಣ್ಮುಂದೆನೆ ಓಡಾಡ್ತಿರು, ಯಾರು ಹೇಳಿಲ್ಲ ಸರ್. ಸುದ್ದಿ ಅವ್ರ ಕಣ್ಮುಂದೆ ನಾನು ಬಂದೆ, ನಾನು ಇಲ್ಲಿ ಬಂದು ನಾನು ಕೂತೆ ಸರ್. ಅದು ಒಂದೇ ರೀಸನ್ಗೆ ರಾಶಿಕಾ ಮೇನ್ ಕಾರಣ ಅಂತ ಹೇಳೋದು ತಪ್ಪು ಸರ್. ಆ್ಯಂಡ್ ನಾನು ಅದನ್ನು ಒಪ್ಕೊಳಲ್ಲ ಸರ್. ಎಲ್ಲರೂ ಸುಳ್ಳೆ, ಯಾರು ಸರಿ ಇಲ್ಲ. ಇಲ್ಲಿ ಏನು ಮಾಡಬೇಕು ಅಂತಿದ್ದೀರಿ ಹೇಳಿ ಸರ್? ನಾನು ಏನು ಮಾಡಲ್ಲ. ಜಸ್ಟ್ ವಾಟ್ ಯು ಕೆನಾಟ್ ಚೇಂಜ್, ಅದ್ರ ಸುತ್ತಲೂ ಆಸಿಲೇಟ್ ಮಾಡಬೇಡಿ. ನಾನು ನಿಮಗೆ ಹೇಳ್ತಾ ಇರೋದು ಇಷ್ಟೇ, ಈ ಮನೆಯಲ್ಲಿ ನಾನೊಬ್ಬನೇ ಕಣ್ಣಿಗೆ ಕಾಣಿಸೋದನ್ನ ಇವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ, ದೇವರ ಸತ್ಯವಾಗಲೂ ಇದಕ್ಕೆ ಉತ್ತರ ಸಿಗಲ್ಲ. ಬಟ್ ಆನ್ ದ ಅದರ್ ಹ್ಯಾಂಡ್ ಇದು ಮಾತಾಡೋ ಎಲಿಜಿಬಿಲಿಟಿ ಮನೆಯಲ್ಲಿ ಯಾರಿಗಾನ ಬರುತ್ತೆ ಅಂದರೆ, ನಾನು ಒಬ್ಬ ವ್ಯಕ್ತಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಸೀಸನ್ 12 ಪ್ರಾರಂಭ ಆದಮೇಲೆ ತಪ್ಪೇ ಮಾಡಿಲ್ಲ ಅಂತ ಅಲ್ಲಿ ಎದುರುಗಡೆ ದೇವ್ರ ಫೋಟೋ ಇದೆಯಲ್ಲ ಅದನ್ನು ಮುಟ್ಬಿಟ್ಟು ಹೇಳ್ಕೊಂಡು ಆಮೇಲೆ ಜಗಳ ಸ್ಟಾರ್ಟ್ ಮಾಡಿ. ಈ ಮನೆ ಒಳಗಡೆ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಮೆಚ್ಯೂರಿಟಿ, ಕಾಮನ್ ಸೆನ್ಸ್ ಇವೆರಡನ್ನ ಬಹಳ ಪದ ಬಳಕೆ ನಡೆಯುತ್ತಲ್ಲ, ಇವೆರಡು ನಿಮ್ಮಲ್ಲೇ ನಾನು ನಿಮಗೆ ಹೇಳ್ತಾ ಇರೋದು. ಡೋಂಟ್ ಗೆಟ್ ಮೀ ರಾಂಗ್, ಯಾರ್ಯಾರಿಗಿದೆ ಅಂತ ನಿಮಗೆ ಅನ್ಕೊಂಡಿದ್ದೀರೋ ಅದನ್ನು ಉಪಯೋಗಿಸಿ. 2 ways. Maturity is accepting and moving on. Common sense is understanding that you cannot change the past. ಯಾವ ಗಲಾಟೆನೂ ಶಾಶ್ವತ ಅಲ್ಲ, ಯಾವ ಒಂದು ಮನಸ್ಥಿತಿನೂ ಶಾಶ್ವತ ಅಲ್ಲ, ಯಾವ ಕೋಪನೂ ಶಾಶ್ವತ ಅಲ್ಲ. ಶಾಶ್ವತ ಅಂದರೆ ಯಾವ್ದು ಗೊತ್ತಾ? ನೀವು ಆಡೋ ಮಾತುಗಳು. Now again coming back, maturity and common sense. ಇದೆರಡು ಇದ್ದಾಗ we will have complete control over it. Madam, there is very little I can do about it. ಅವ್ರ ಕಣ್ಣಿಗೆ ನಾನೇ ಕಾಣಿಸೋದ್ನಾ? ಹೌದು, ಕಾಣಿಸಿರ್ಬೋದು. ಬಹುಶಃ ಎಲ್ಲರೂ ಹುಡುಗರ ಕಣ್ಣು ನಿಮ್ಮ ಮೇಲೆ ಇರ್ಬೋದು. ನೋಡ್ಬಿಟ್ಟಿದ್ದಾರೆ, ರಾಶಿಕಾ ಅಂದ್ಬಿಟ್ಟಿದ್ದಾರೆ. ಆ ಆ್ಯಂಗಲ್ ತಗೊಳ್ಳಿ, ನೋಡಿ ನಾನು ಎಷ್ಟು ಚೆನ್ನಾಗಿದ್ದೀನಿ ನೋಡೋಕ್ಕೆ, ಎಲ್ಲರ ಕಣ್ಣು ನನ್ನ ಮೇಲೆ ಇದೆ. ಹೌ ಡು ಯು ಸಿಂಪ್ಲಿಫೈ ಲೈಫ್? ಹೌ ಡು ಯು ಸಿಂಪ್ಲಿಫೈ ಅ ಸಿಚುವೇಶನ್ ಲೈಕ್ ದಿಸ್? ಲೀವ್ ಇಟ್, ಮೂವ್ ಆನ್. ಆಲ್ರೈಟ್? ಬೇರೆ ಯಾವ ಉದ್ದೇಶ ಅಲ್ಲ ಇಷ್ಟೊತ್ತು ಮಾತಾಡಿ ನೀವು ತಪ್ಪು ಅವ್ರು ಸರಿ ನೀವು ತಪ್ಪು, ಇದಲ್ಲ. ಪಾಯಿಂಟ್ ಇಸ್ ನಾಟ್ ದ್ಯಾಟ್. ಒಂದು ಒಳ್ಳೆ ಫಾಸ್ಟ್ ಪೇಸ್ ಸೀಸನ್. ನನಗೆ ಬೇಜಾರಾಗೋದು ಇದಲ್ಲ, ನನಗೆ ಬೇಜಾರಾಗೋದು ಇನ್ನೊಂದು ವಾರದಲ್ಲಿ ಫಿನಾಲೆ ಬರುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ಒಂದು ಮಾಸ್ ಎವಿಕ್ಷನ್ ಅಂದಾಗ 3/4 ಭಾಗ ಜನ ನಿಮ್ಮದು ಇಲ್ಲೇ ಎಂಡ್ ಆಗ್ಬಿಡ್ಬೋದು. ಅವತ್ತಿಗೆ ನೀವು ರಿಗ್ರೆಟ್ ಮಾಡ್ತೀರಿ. ಉಳ್ಕೋಬೋದಿತ್ತು ಅನ್ನೋ ಫಸ್ಟ್ ರಿಗ್ರೆಟ್ ಆದರೆ ಹೋಗೋರಿಗೆ ಇನ್ನೊಂದಿರುತ್ತೆ, ಇದ್ದಿದ್ದು 3 ವಾರದ ಹಾಳು ಮಾಡ್ಕೊಂಬಂದಲ್ಲ ನಾನು ಅಂತ. ದಟ್ಸ್ ಆಲ್ ಇಟ್ ಇಸ್. ನನ್ನ ಜಾಬ್ ಶನಿವಾರ ಆದರೆ ಇಲ್ಲಿ ಬರೋದು, ಒಂಚೂರು ಮಲಗಿದವ್ರನ್ನ ನಿಮ್ಮನ್ನು ಎಪ್ಸೋದು, ತುಂಬ ಎಚ್ಚರಿಕೆ ಇರೋರಿಗೆ ಇನ್ನೊಂಚೂರು ಹುಮ್ಮಸ್ ಕೊಡೋದು. ದಟ್ಸ್ ಇಟ್. ಐ ಆಮ್ ನಥಿಂಗ್ ಬಟ್ ಅನ್ ಅಲಾರ್ಮ್. ಓಕೆ, ಕೀಪ್ ಇಟ್ ದೇರ್. ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಲವ್ ಯು ಆಲ್. ಒಂಟಿ ಮತ್ತು ಜಂಟಿಗಳು ತಪ್ಪುಗಳನ್ನು ಮಾಡಿ ಒಬ್ಬರ ಮೇಲೆ ಒಬ್ಬರು ಆ ತಪ್ಪುಗಳನ್ನು ಹೇರಿ ವಾರನೆಲ್ಲ ಕಳೆದ್ಬಿಟ್ರು. ತಪ್ಪು ಮಾಡಿರೋರು ಯಾರು? ಆ ತಪ್ಪಿಗೆ ಈ ಅನುಮತಿ ಮಾಡಿಕೊಟ್ಟವ್ರು ಯಾರು? ಎಲ್ಲದನ್ನು ಮಾತಾಡಿದ್ವಿ. ನಾಳೆ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆ ಮುಖಗಳಲ್ಲಿ ಒಂದಿಷ್ಟು ನಗು ನೋಡೋಣ ಅಂತ ಹೇಳ್ತಾ, ಇದು ನಿವ್ಯಾ ಬಾಡಿ ಬಿಲ್ಕ್ ಮಿಸ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunridge Refined Sunflower Oil, Asian Paints and VZ Smart Television, co-powered by Ashwasurya Realities, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಕಾಟನ್ ಕಿಂಗ್ ಹಾಗೂ 123 ನೂಡಲ್ಸ್ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ನಮಸ್ತೆ. ಗುಡ್ ನೈಟ್, ಶುಭರಾತ್ರಿ, ಲವ್ ಯು ಆಲ್.